ಏ ಈಕಿನ ನಾನೊಂದು ಫೋಟೋ ಫೇಸ್ಬುಕ್ದಾಗ ಶೇರ್ ಮಾಡೇನ್ ನೋಡು. ಅದಕ್ಕೆ ಲೈಕ್ ಮಾಡು, ಕಮೆಂಟ್ ಮಾಡು. ಅಯ್ಯ ಸಾವಿತ್ರಕ್ಕ, ನೋಡಿದೆ ಇದನ್ನ? ಹ್ಞೂನ್ಲೇ ನೋಡೇನಿ. ಆಕಿಂದು ಗೊತ್ತಿಲ್ಲ ನಿಂಗೆ? ಯಾವಾಗಲೂ ಮೊಬೈಲ್ದಾಗ ಇರ್ತಾಳ. ಆಕಿನ ಕೈಯಾಗ ಫೋನ್ ಇಲ್ಲ ಅಂದ್ರೆ ಅದು ಉಸಿರ ನಿಲ್ತೈತೆ ಆಕಿಂದು. ಅದೇನ ಫೋಟೋ ಎದ್ರಾಗ ಹಾಕ್ಯಾಳಂತ. ಏನ ಮಾಡಂತ ಹೇಳಕತ್ತಿದ್ಲು ನೋಡಿ. ಏನ ಲೇಖ ಮಾಡ, ಆ, ಏನ ಮಾಡನ್ನಕತ್ತಿದ್ಲು. ಯಾರಿಗೆ ಹೇಳಕತ್ತಾಳ ಏನ? ಈಕಿನಂತಕ್ಕೆ ಇರ್ಬೇಕು. ಹೋಗ್ಲಿ ಬಿಡ್ಲೆ, ಆಕಿನ ಸುದ್ದಿ ನಿನಗೆ ಯಾಕ? ನಾವು ಎದಕ್ಕೆ ಬಂದೇವಿಲ್ಲೇ ಅದನ್ನ ಮಾತಾಡೋಣ ಬಾ. ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಕತೆ ಹೆಸರು ಮನೆ ಮನೆ ಕತೆ ಅಂತ ಹೇಳಿ. ಮನೆ ಕತೆ ಅಂತ ಅಂದ್ರೆ ಹೆಚ್ಚಾಗಿ ದಿನ ಎಲ್ಲಾರ ಮನೆ ಒಳಗೂ ಏನು ನಡೀತೈತಲ್ಲ ಅದನ್ನ ನಿಮ್ಮೆಲ್ಲರಿಗೂ ಎಷ್ಟಾಕೈತಿ ಅಷ್ಟು ತೋರ್ಸೋಣ ಅಂತಂದು ಹೇಳಿ ಈ ಕತೆ ಮಾಡಕತ್ತೇನಿ. ಇದು ಮನೆ ಕತೆ ಅಂತ ಅಂದ್ರೆ ಎಲ್ಲಾರ ಮನೆ ಒಳಗೂ ಏನು ನಡೀತೈತಿ ಅನ್ನೋದನ್ನ ತೋರ್ಸೋದು ಒಂದು ಸಣ್ಣ ಪ್ರಯತ್ನ. ಯಾಕಂತ ಅಂತ ಅಂದ್ರೆ ಒಬ್ಬೊಬ್ರ ಮನೆ ಒಳಗೆ ಒಂದೊಂದ್ ಥರ ಇರ್ತೈತಿ. ಅಂದ್ರೆ ಒಬ್ರ ಮನೆ ಒಳಗಡೆ ಬಹಳ ಖುಷಿಯಿಂದ ಇದ್ರೆ ಇನ್ನೊಬ್ರ ಮನೆ ಒಳಗಡೆ ಬಹಳ ಕಷ್ಟ ಅಂತ ಇರ್ತೈತಿ. ಮತ್ತ ಇನ್ನೊಬ್ರ ಮನೆ ಒಳಗಡೆ ಖುಷಿನೂ ಇರ್ತೈತಿ, ಕಷ್ಟನೂ ಇರ್ತೈತಿ. ಅದನ್ನ ಹೆಂಗ್ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ. ಅವ್ರ ಮನೆ ಒಳಗಡೆ ಅವರು ಏನ್ ಕಷ್ಟ ಪಡ್ತಿರ್ತಾರ, ಏನ್ ಖುಷಿ ಅನುಭವಿಸ್ತಿರ್ತಾರ, ಅವನ್ನ ತೋರ್ಸೋದು ಒಂದು ಸಣ್ಣ ಪ್ರಯತ್ನ ಆಗೈತಿ. ಉದಾಹರಣೆಗೆ ನಾವು 5 ಜನ ಅದೇವಿ. 5 ಜನದ ಮನೆ ಒಳಗಡೆ ದಿನ ಏನ್ ನಡೀತಿರ್ತೈತಿ? ಒಂದೇ ತರ ಅಂತೂ ನಡೀತಿರಲ್ಲ. ಒಂದೊಂದ್ ಮನೆ ಒಳಗೆ ಒಂದೊಂದ್ ತರ ಬೇರೆ ಬೇರೆನೇ ನಡೀತಿರ್ತೈತಿ. ಹಾಗಾಗಿ ಅದನ್ನ ಒಂದು ತೋರ್ಸೋದು ಒಂದು ಪ್ರಯತ್ನ. ಇದಕ್ಕೆ ನಿಮ್ ಸಹಕಾರ ಬೇಕು. ಬರ್ರಿ ಹಂಗಾರ ತಡ ಯಾಕೆ ಮಾಡೋದು, ಕತೆ ಶುರು ಮಾಡೋಣ. ತಡೀರಿ. ಯಾಕ್ಲೆ ಮೊದಲ ತಡ ಆಗೈತಿಗ? ಅಯ್ಯ, ನಮ್ಮ ವೀಕ್ಷಕರಿಗೆಲ್ಲ ನಾವು ಯಾರು ನಮ್ಮ ಹೆಸರೇನಂತ ಪರಿಚಯ ಮಾಡ್ಕೊಡೋದು ಬೇಡನ? ಅಯ್ಯ ಹೌದಲ್ಲ, ಮರ್ತ ಬಿಟ್ಟೇನಿ. ನನ್ನ ಹೆಸರು ಸಾವಿತ್ರಿ ಅಂತ ಹೇಳಿ. ನಾನು ಸಿಂಗಾರಿ ರೀ. ನಾನು ಬಂಗಾರಿ ರೀ. ಹೌದ್ರಿ, ನಾವು ಪ್ರೀತಿಯಿಂದ ಸಿಂಗಾರಕ್ಕ ಬಂಗಾರಕ್ಕ ಅಂತ ಕರಿತೇವ್ರಿ. ಸಿಂಗಾರಕ್ಕ ಬಂಗಾರಕ್ಕ ಅಂದ ಮಾತ್ರಕ್ಕೆ ನಾವಿಬ್ರು ಅಕ್ಕ ತಂಗಿ ಅಲ್ರಿ. ನಾನ ಬೇರೆ, ಈಕಿನ ಬೇರೆ ರೀ. ನಾನು ಸಾವಕಾರಿ. ಏ ಲತಾ, ಬಾ ಇಲ್ಲೇ, ಬರೀ ಫೋನ್ಯಾಗ ನಿಂತ್ಬಿಟ್ಟಿಯಲ್ಲ, ಸ್ವಲ್ಪ ನಿನ್ ಪರಿಚಯನೂ ಮಾಡ್ಕೊಡ್ಬಾ. ಅಯ್ಯ ಸಾವಕ್ಕ, ನಿನ್ನ ಪರಿಚಯ ಮಾಡ್ಕೊಡ್ಬಾ ಅನ್ಕೊಂತಾನ ಲತಾ ಅಂತ ಹೇಳ್ದಲ್ಲ, ಗೊತ್ತಾಗಿತ್ತು ಅವ್ರಿಗೆಲ್ಲರಿಗೂ. ನಾನು ಭಾಳ ಬ್ಯುಸಿ ಅದೇನೋ, ಫೋನ್ಯಾಗ ಮಾತಾಡಕತ್ತೇನಿ. ನನ್ನ ಫ್ರೆಂಡ್ ಫೋನ್ ಮಾಡ್ಯಾಳ. ಹಾಂ ಹೇಳ ಪ್ರಿಯಾ. ಇದು ನೋಡ್ಲೆ ನಾನು ಕರೆದೆ ನೋಡಿ ಪರಿಚಯ ಮಾಡ್ಕೊಡು ಅಂತ ಹೇಳಿ. ನೀವೇನು ತಪ್ಪು ತಿಳ್ಕೊಬೇಡ್ರಿಪ್ಪ, ಈಕಿ ಸ್ವಲ್ಪ ಹಿಂಗ ಅದ. ಬರ್ರಿ ಹಂಗಾರ ಕತೆ ಶುರು ಮಾಡೋಣ ಅಂತ. ತಡಿಯಾ ಸಾವಿತ್ರಕ್ಕ, ಆಕಿ ಒಂದು ಬುದ್ಧಿ ಕಲಿಸ್ತಾನಂತ. ಇಲ್ಲಿ ಬಿಡ್ಲೇಪ್ಪ, ಆಕಿ ಹಂಗದ ಸ್ವಲ್ಪ. ಸಾವಿತ್ರಕ್ಕ, ನಮ್ಮ ಸಿಂಗಾರಕ್ಕ ಯಾಕೆ ಹಿಂಗೆ ಮಾಡಕತ್ತಾಳ? ಏ ಪ್ರಿಯಾ ತಡಿ, ಒಂದ್ 2 ನಿಮಿಷ ಫೋನ್ ಮಾಡ್ತಾನಂತ ಈಗ. ಏ ಸಿಂಗಾರಕ್ಕ, ಯಾಕ ಹಂಗ? ನಾ ಯಾ ಕಡೆ ಹೋದ್ರಿ ಎದ್ರ ಬದ್ರ ಬರಾಕತ್ತಿದಿ? ಅಲ್ಲ, ನಿನ್ ಮುಖ ನೋಡಕತ್ತಿದ್ದೆ ನಾನು. ಯಾಕ ನನ್ನ ಮುಖದಾಗ ಏನ್ ಕೋತಿ ಕುಣ್ಯಾಕತ್ತೈತ? ಅಲ್ಲ, ಅದು ಫೋನ್ಯಾಗ ಯಾರೋ ನಿನ್ ಫ್ರೆಂಡ್ ಕಡೆ ಮಾತಾಡ್ಕೊಂತ ಅದು ಎಂತದ ಫೇಸ್ಬುಕ್ದಾಗ ಏನೋ ಫೋಟೋ ಹಾಕೇನಿ ಅಂತಲ್ಲ. ಫೇಸ್ ಅಂದ್ರ ನಿಂದು ಮುಖ, ಹೌದಲ್ಲ? ಮುಖಕ್ಕೆ ಏನಾರ ಬುಕ್ ಅಂತೇನ ಮತ್ತೆ ನೀನು? ಅದಕ್ಕ ನಿನ್ನ ಮುಖದಾಗ ಏನಾರ ಫೋಟೋ ಹಾಕೇನ, ಎಲ್ಲಿ ಕಾಣ್ತೈತೇನ ಅಂತ ನೋಡಾಕ್ ಬಂದೆ. ನಿನ್ ಫ್ರೆಂಡಿಗೆ ಹೇಳಕತ್ತಿದ್ದಲ್ಲ ಲೈಕ್ ಮಾಡಂತ ಹೇಳಿ. ಆಕಿ ಫೋನ್ಯಾಗ ಅಷ್ಟು ದೂರ ಅದಾಳ. ಪಾಪ ನಿನ್ನ ಮುಖದಾಗ ಹಾಕಿದ್ದು ಫೋಟೋ ಆಕಿಗೆ ಹೆಂಗ್ ಕಾಣ್ಬೇಕು, ಹೌದಲ್ಲ? ಆಮೇಲೆ ಆಕಿ ಹೆಂಗ್ ಲೈಕ್ ಮಾಡ್ಬೇಕು ನಿನ್ ಮುಖಕ್ಕೆ ಬಂದು? ನಾವ್ ಇಷ್ಟೂರು ಇಲ್ಲ ಅದೇವಿ, ನಮಗ ಅದೆಂತ ಫೋಟೋ ತೋರ್ಸೇ ಇಲ್ಲ. ತೋರ್ಸಿದ್ರೆ ನಾವು ಲೈಕ್ ಮಾಡ್ತಿದ್ರವ. ಅಯ್ಯಯ್ಯ, ಮುಖದಾಗ ಫೋಟೋ ಹಾಕಣದ ಅದು ಎಂತದಲ್ಲೇ? ನೋಡ, ನಮ್ ಸಿಂಗಾರಕ್ಕಗ ಪೇಸ್ ಅಂದ್ರ ಮುಖ ಅಂತೇಳಿ ಗೊತ್ತೈತಿ. ಆಕಿಗೂ ಬರ್ತೈತಿ ಇಂಗ್ಲೀಷ್ ಎಲ್ಲ ಕಲ್ತಾಳಕಿ. ಯವ್ವ, ನಾನು ಹೋಗಿ ಹೋಗಿ ನಿಮ್ ಎದುರ್ಗಿದ್ನೆಲ್ಲ ಮಾತಾಡಕತ್ತೇನಲ್ಲ, ನಂಗೂ ಬುದ್ಧಿ ಇಲ್ಲ. ಬರ್ತೇನೋ, ನಂಗೆ ಕೆಲ್ಸದವ್. ನೀನವಕ್ಕೆ ಸುಮ್ಮನೆ ಇರೋದೇ ಇಲ್ಲ ನೋಡ. ನಡಿರುವ ಹೊತ್ತಾತ, ನಮ್ಮ ಮನೆಗೆ ಹೋಗೋಣಂತ. ಸಾವಿತ್ರಕ್ಕ, ಸಿಂಗಾರಿ ನೀನ ಬಾ ಒಳಗ, ಚಾ ಕುಡ್ದು ಹೋಗುವಂತಿ. ಏನ್ ಬೇಡಕ್ಕ, ಯಾವಾಗ ಬಂದ್ರು ನೀನು ಚಾ ಕುಡ್ದ ಕಳಿಸ್ತೀನಿ. ನಮ್ಗ ಖಾಲಿ ಚಾ ಅಷ್ಟ ಕೊಟ್ಟು ಕಳ್ಸಂಗಿಲ್ಲ, ಮತ್ತೆ ತಿನ್ನಾಕ ಏನಾರ ನಾಷ್ಟಾನು ಮಾಡಿಕೊಟ್ಟು ಕಳಿಸ್ತಿದ್ದಿ. ಈಗ ಬೇಡವಾ ನನಗ, ಒಂದಿಷ್ಟ ಅರ್ಜೆಂಟ್ ಐತಿ. ಒಂದು ಈಟ ಉಳ್ಳಾಗಡ್ಡಿ ಕೊತ್ತಂಬರಿ ಕೊಡ್ತೀನ? ಅಯ್ಯ ನಿಂಗಿಲ್ಲಂತ ನಾನು, ಬಾ ಒಳಗ. ಒಲ್ವಾ, ಮತ್ತೆ ಒಳಗೆ ಬಂದ್ರೆ ನೀ ಹಂಗ ಏನು ಕಳ್ಸಲ್ಲ ನನಗ. ಮತ್ತೆ ನಾಷ್ಟ ಮಾಡು, ಚಾ ಮಾಡು ಅಂತಿದ್ದಿ, ತಡ ಆಕೈತಿ. ಊರಿಂದ ನಮ್ಮ ಅಣ್ಣ ವೈನಿ ಬಂದಾರ, ಹಂಗಾಗಿ ಅವಲಕ್ಕಿ ಮಾಡಿ ಒಂದಿಷ್ಟು ಚುಮ್ಮರಿ ಮಾಡೋಣ ಅಂತ. ಅವ ಬರೋದು ನಂಗೆ ಮುಂಚೆನೇ ಹೇಳಿಲ್ಲ. ಇಲ್ಲೇ ಬಾಜು ಊರಿಗೆ ಅದಕ್ಕೆ ಕೋರ್ಟ್ ಕೆಲ್ಸದ ಮೇಲೆ ಬಂದಿದ್ನಂತ. ಹಂಗ ತಂಗಿ ನೆನಪಾಗಿ ಹೇಳ್ದ ಮನೆಗೆ ಬಂದ್ಬಿಟ್ಟಾನ. ನಾನು ಎಲ್ಲ ಸಂತಿ ಖಾಲಿ ಆಗಿತ್ತ, ಸಂಜಿಗೆ ಅದು ಹೋಗಿ ತರನ ಅನ್ಕೊಂಡಿದ್ದೆ. ನೋಡಿದ್ರೆ ನೋಡುವ ಹಿಂಗ ಆಗ್ಬಿಟ್ಟೈತೆ ನೋಡಿ ಸಾವಿತ್ರಕ್ಕ, ಏನ್ ಮಾಡೋದ ಏನ. ಯಾಕಷ್ಟು ಚಿಂತೆ ಮಾಡ್ತಿತ್ತು, ತಡಿ ನನ್ನ ಸೊಸಿಗೆ ಇಲ್ಲೇ ಒದ್ರಿ ಹೇಳ್ತಾನಂತ ತಂದು ಕೊಡ್ತಾ. ಕಾವೇರಿ, ಏ ಕಾವೇರಿ. ಏನ್ರಿ ಹತ್ತಿರ? ಏನಿಲ್ಲ, ಈಕಿ ನಮ್ಮ ಸಿಂಗಾರಕ್ಕಗ ಏನ ಸ್ವಲ್ಪ ಕೊತ್ತಂಬರಿ ಉಳ್ಳಾಗಡ್ಡಿ ಬೇಕಂತ ಒಂದಿಟ್ಟು ತಂದು ಕೊಡ್ತೀಯ? ಅವ ಅರ್ಜೆಂಟ್ ಐತಂತ ಇದ್ದ, ಈಗ ತಂದ ಬಿಟ್ಟರಿ. ಹಂಗ ಒಳಗೆ ಬಾ ಅಂತಂದ್ರೆ ಏನು ಕುದುರೆ ಮೇಲೆ ಹತ್ತು ಬರ್ತೀನಿ ನೋಡಿ, ನಿಮ್ಮ ಮನೆ ಒಳಗೆ ಬರಂಗಿಲ್ಲ ಅಂತಿ. ಏನಿಲ್ಲ, ಒಂದಿಟ್ಟು ಅರ್ಜೆಂಟ್ ಐತಂತ ಹೇಳಿದ್ನಲ್ಲ. ಮತ್ತಿನ್ನ ಅಂಗಡಿಗೆ ಹೋಗಿ ತರ್ಬೇಕಂತ ಅಂದ್ರೆ ತಡ ಆಗ್ಬಿಡ್ತೈತ. ಅದ್ರ ಬೇರೆ ಒಂದಿಟ್ಟು ನಾನು ನಮ್ಮ ಮನ್ಯಾಗ ಅವ್ರ ಹತ್ರ ರೊಕ್ಕ ಇಸ್ಕೊಂಡಿದ್ದಿಲ್ಲ, ತರಾಕ ರೊಕ್ಕನೂ ಇಲ್ಲ. ನಿಂಗ ಸಂಜೆ ತಂದು ಕೊಟ್ಬಿಡ್ತೇನೆ. ಇಲ್ಲ, ನಂಗೆ ಈಗ ಬೇಕು ನೋಡು. ಈಗ ಅಂದ್ರೆ ಈಗ ಒಂದು ತಾಸ ತಂದು ಕೊಟ್ಬಿಡ್ಬೇಕು, ಮತ್ತೆ ನಮ್ಮ ಮನ್ಯಾಗೂ ಇಲ್ಲ ಅದಕ್ಕೆ. ಹೌದು ಸಾವಿತ್ರಕ್ಕ, ಹಂಗಾರೆ ಇರ್ಲಿ ಬಿಡು, ಬ್ಯಾಡ ತಗೋ.
ನೋಡ್ತೇನೆ ಹಂಗ ಚಾ ಮಾಡಿ ಖಾಲಿ ಚಾ ಕೊಟ್ಟು ಕಳಿಸ್ತೇನಂತ. ಅಲ್ಲೇ ನಿಂಗೇನು ತಗೊಂಡು ಹೊಡಿಲಿ ಅಂತ. ಯಾಕಕ್ಕ? ಮತ್ತಿನ್ನೇನ್ಲೆ ಯಾವತ್ತರ ನಾನು ಈಗ ತಗೊಂಡೋಗಿ ಈಗ ತಗೊಂಬಂದು ಕೊಡು ಅಂತ ಹೇಳಿ ನಾನು ಅಷ್ಟಕ್ಕೂ ಈಗ ನೀ ತಗೊಂಡೋಗಿ ತಂದೆ ಕೊಡು ಅಂತ ಹೇಳ್ಬಿಟ್ಟೇನಿ. ಹೋಗ ನಿಮ್ಮ ಅಣ್ಣ ವೈನಿ ಜೊತೆಗೆ ಚಂದಾಗಿ ಮಾತಾಡು, ಅವ್ರಿಗೆ ಏನು ಬೇಕು ಬೇಕಾದೆಲ್ಲ ಮಾಡಿಕೊಡು, ತಿನಿಸು ಉಣಸು. ಏನಾದ್ರೂ ರೊಕ್ಕ ಇದ್ದಾಗ ತಗೊಂಡ್ಬರ್ತಿಯಲ್ಲ ಆದ್ರೆ ಕೊಡು, ಇಲ್ಲ ಅಂದ್ರೆ ನಡಿತೈತಿ. ಯಾಕೆ ಅಷ್ಟು ಚಿಂತೆ ಮಾಡ್ತಿದಿ? ಆದ್ರೆ ನಿನ್ನ ಮನಸ್ಸು ಭಾಳ ದೊಡ್ಡದು ಸಾವಿತ್ರಕ್ಕ. ಏನ ಹಂಗಂತ ಕೂಡಲೇ ಬೇಸರ ಆಗಿತ್ತು ಕರೆ ನನಗೆ. ಏನಪ್ಪ ಈಕಿ ಹಿಂಗಂತ ಅಂದ್ಬಿಟ್ಲಲ್ಲ ಅಂಥೇಳಿ. ಅದ್ರ ತಪ್ಪಾತ, ನಾನು ಹಂಗೆ ಕೇಳಬಾರ್ದಾಗಿತ್ತು. ಸಂಜೆಗೆ ತಂದು ಕೊಡ್ತೀನಿ, ನನ್ನ ಹತ್ರ ರೊಕ್ಕಿಲ್ಲ ಅನ್ಬಾರ್ದಾಗಿತ್ತು. ತಪ್ಪಾತವಾ, ಕ್ಷಮಿಸ್ಬಿಡು, ಹೊಟ್ಟೆಗೆ ಹಾಕು. ಇಲ್ಲಿ ಬಿಡ್ಲೆ, ನಾನೇನು ತಿಕ್ಕೊಂಡಿಲ್ಲ. ಬಾ, ನನ್ನ ಹತ್ರ ಇದ್ದಿದ್ರೊಳಗೆ ಒಂದಿಟ್ಟು ಹಂಚಿ ತಿನ್ನೋ ಗುಣ ಆಯ್ತು ನನಗೆ. ಬಾ, ಏನು ಅನ್ಕೊಳಕ್ ಹೋಗ್ಬೇಡ, ನಿನ್ನ ಹತ್ರ ಇದ್ದಾಗ ತಂದ್ಕೊಡು, ನಡಿತೈತಿ. ಸಿಂಗಾರಕಾರ ತಗೋರಿ, ಇದ್ರಾಗ ಉಳ್ಳಾಗಡ್ಡಿ ಒಂದಿಟ್ಟು ಕೊತ್ತಂಬರಿ ತಗೋರಿ. ಯವ್ವ ನಾವಲ್ಲವ. ಯಾಕ ಏನಾತ್ ನಿನಗ? ನೀನಂದ್ರ ನಿನ್ಕಿಂತ ದೊಡ್ಡ ಕೈ ಆಯ್ತು ತಗೋವ ನೀನ್ ಸೊಸಿದ್. ಕಾವೇರಿ ಚಲೋ ಅರ್ಥ ಮಾಡ್ಕೊಂಡೆ ನೋಡ್ಲೆ ನೀ ನನಗೆ. ನಾನೆಲ್ಲ 2 ಉಳ್ಳಾಗಡ್ಡಿ ತಂದು ಕೈಯಾಗ ಕೊಡ್ತೇನೆ ಅನ್ಕೊಂಡಿದ್ದೆ. ಆತ್ ತಗೋ, ಚಲೋ ಆತು. ಪಾಪಕ್ಕಿಗೂ ಸಾಲ್ತಾವ. ತಂಬಾಲಿ ಕಡೆ ಕೊಡ್ತೇನೆ ನಾನು. ಏನಿಲ್ರಿ ಅತ್ತಿ, ಅದು ಇವತ್ತು ಇವ್ರು ಹೊಲದ ಕಡೆ ಹೋಗಿದ್ರಲ್ಲ, ಉಳ್ಳಾಗಡ್ಡಿ ಕೊತ್ತಂಬರಿ ಚಲೋ ಬೆಳೆದಿದ್ವು ಅಂತ ತಗೊಂಬಂದ್ರ. ಹೆಂಗಿದ್ರು ಇದ್ವಲ್ಲ, ಅದಕ್ಕೆ ತಗೊಂಬಂದೆ. ನಮ್ಮ ಹೊಲ್ದಾಗಿನ್ವೆ ನೀವು? ಹ್ಞೂ ರೀ ಅತ್ತಿ, ಮಾವಾರು ಇವರು ಇವತ್ತು ಮಧ್ಯಾಹ್ನ ಹೊಲದ ಕಡೆ ಹೋಗಿದ್ರಲ್ಲ, ಹರ್ಕೊಂಡ್ ಬಂದಿದ್ದೀರಿ. ನೀವು ಮಧ್ಯಾಹ್ನ ಮಕ್ಕೊಂಡಿದ್ರಲ್ಲ, ಹಾಗಾಗಿ ನಿಮಗೆ ಗೊತ್ತಿಲ್ಲ. ಹೌದೇನೋ, ಚಲೋ ಆತ್ ಬಿಡತ್ಲ. ನಾ ಒಂದೀಟ ಒಳಗೆ ಕೆಲಸ ಐತಿ, ಹೋಗ್ಲಾ ರೀ? ಹೋಗ್ವಾ, ನಿಮ್ಮ ಏನು ಕೆಲಸ ಐತಿ ಮಾಡ್ಕೋ. ತಗೊಳ್ಳೆ ಸಿಂಗಾರಿ, ತಗೋ, ಏನು ಬೇಕು ಮಾಡ್ಕೊಂಡು ತಿನ್. ಚಲೋ ಆತ್ವಾ. 2 ಉಳ್ಳಾಗಡ್ಡಿ ಕೇಳಿದ್ರೆ ಎಷ್ಟು ಹೋಗಂತ ಅನ್ಕೊಡ್ತು ನೋಡಿ ನಿನ್ನ ಸೊಸಿ. ಏನ ತಗೋ, ನಮ್ಮ ಹೊಲ್ದಾಗ ಬೆಳೆದಿದ್ದ ಹಂಗೆ ನ್ಯಾದಿಂದ ನೋಡಿದ್ರೆ ನಿಮ್ಮೆಲ್ಲರಿಗೂ ಕೊಟ್ಟು ತಿನ್ಬೇಕು ನಾವು. ಅದು ನಿಮ್ಮ ದೊಡ್ಡ ಗುಣ ಅವ. ಒಬ್ಬೊಬ್ರು ಇದ್ರು ಇಲ್ಲ ಅಂತ ಹೇಳಂತಾರ ನೋಡುವ. ಅದಕ್ಕೆ ಅಂಥವ್ರ ಮನೆ ಬಾಗಿಲಿಗೆ ಏನು ಕೇಳಕ್ಕೆ ಹೋಗ್ಬಾರ್ದು. ತಗೋವಾ, ನಿನಗೂ ತಡ ಆಕೈತೆ ಅಂತಿದ್ದಿ, ಮತ್ತೆ ನಿಮ್ಮ ಅಣ್ಣ ವೈನಿ ಕಾಯಕತ್ತಿರ್ತಾರ, ಏನು ಬೇಕು ಮಾಡಿಕೊಡು. ಬರ್ಲಾ ಸಾವಿತ್ರಕ್ಕನ? ಇಲ್ಲ ಮತ್ತೇನಾರ ಬೇಕೇನ? ಬೇಡವಾ, ಮತ್ತೇನಾರು ಬೇಕಾತಂದ್ರೆ ಬರ್ತೇನೆ ತಗೋ. ಬರ್ಲಾ? ಇವತ್ತು ನಿಮ್ಮ ಅಣ್ಣ ವೈನಿ ವಸ್ತಿ ಉಳಿತಾರನ? ಏನೇನವ ನನಗೂ ಗೊತ್ತಿಲ್ಲ. ಈಗ ಹೋಗ್ಬೋದು ಅನ್ನಿಸ್ತೈತಿ. ಇರಂತ ಹೇಳ್ತೇನೆ, ಏನು ಮಾಡ್ತಾರ ನಾ ಅವ್ರಿಗೆ ಬಿಟ್ಟಿದ್ದೆ. ಅಪರೂಪಕ್ಕೆ ಬಂದಾರ ಇವತ್ತೀರಂತ ಹೇಳ, ಅಷ್ಟ ಮಾಡ್ತೇನೆ ಸಾವಿತ್ರಕ್ಕ. ಒಳ್ಳೆ ಹುಡುಗಿ, ಏನಾರ ಹೇಳಿದ ಕೂಡಲೇ ಸೀರಿಯಸ್ ತಗೊಂಡ್ಬಿಡ್ತಾ. ತಮಾಷೆ ಯಾವುದು ಖರೆ ಯಾವುದು ಒಂದು ತಿಳ್ಕೊಳಂಗಿಲ್ಲ. ನೀನೇನ ಒಂದೀಟು ಬಿಸಿಲ ಬೀಳಕತ್ತಿಲ್ಲ, ಮೋಡನ ಐತಿ. ಅಯ್ಯಯ್ಯ, ಗಿಡದಾಗ ಯಾಕೆ ಸ್ವಲ್ಪ ಕಸ ಕಡ್ಡಿ ಅದು ಬೆಳ್ದಂಗೆ ಕಾಣ್ತಾವ. ಒಂದೀಟ ಹೋಗಿ ಸ್ವಚ್ಛ ಮಾಡಿ ಬರೋಣಂತ. ನಮ್ಮ ಅಜ್ಜಿ ಏನು ಮಾಡಕತ್ತೈತಲ್ಲೇ? ಹೋಗಿ ನಮ್ಮ ಅಜ್ಜಿ ಹೆದರ್ಸ್ತೇನೆ ತಡಿ, ಮಸ್ತ್ ಮಜಾ ಬರ್ತೈತಿ. ನೀವು ಸುಮ್ಮನಿರಿ, ನಮ್ಮ ಅಜ್ಜಿಗೇನು ಹೇಳ್ಬೇಡ್ರಿ, ನಾ ಬಂದಿದ್ದೆ. ಇವ ನಾವಲ್ಲಿ ಬಿದ್ನ್ಯಾ ಮಯ್ಯ, ಇದು ನಿಂದ ಕೆಲಸ ಅಂತ ಗೊತ್ತಲೇ ನಂಗೆ. ಅಜ್ಜಿ ನಿಂಗೆ ನಾನು ಅಂತ ಗೊತ್ತಾತು. ನಮ್ಮ ಮನೆಯಾಗಿಂತ ಕಿತ್ವಿ ಕೆಲಸ ಮಾಡೋದು ನೀನು ಬಿಟ್ರಿ ಇನ್ಯಾರು? ಚಾ ಕುಡ್ದ್ಯಾಪ್ಪ? ಇಲ್ಲ. ಯಾಕ ನಿಮ್ಮವ್ ಇನ್ನೂ ಮಾಡ್ಕೊಟ್ಟಿಲ್ಲನ? ಅವ್ವ ಚಾ ಮಾಡ್ಯಾಳಂತ, ನಿಂಗೂ ಕುಡಿಯಾಕ ಕರೆದು ಬಾ ಅಂತ ಅಂದ್ಲ, ಅದಕ್ಕೆ ಬಂದೆ. ಚಾ ಕುಡಿಯಾಕ ಕರೆಯಾಕ ಬಂದ ನಂಗೆ ಬೀಳಿಸ್ತಿದ್ದಲ್ಲೇ. ನಿಂಗೆ ಒಂಚೂರು ಹೆದರ್ಸೋಣಂತ ಮಾಡಿದೆ, ನೀವೇನು ಹೆದರಲ್ಲ ಇಲ್ಲ? ನಡಿಪ್ಪ ನಡಿ, ನಿಮ್ಮವ್ವ ತಿನ್ನಕ್ಕೇನಾರ ಮಾಡ್ಯಾಳನ್ನ ಚಾ ಜೋಡಿ? ಅಜ್ಜಿ ಬಜ್ಜಿ ಮಾಡ್ಯಾಳ. ಹೌದಾ? ಬಜಿದು ಘಮ್ ಅಂತ ಬರಾಕತ್ತಿತ್ತು ವಾಸನೆ. ನಡಿ ಹಂಗಾರ. ಇವತ್ತ ಅಪ್ಪ ಮತ್ತೆ ಅಜ್ಜ ಇಬ್ರು ಹೊಲಕ್ಕೆ ಹೋಗಿ ಉಳ್ಳಾಗಡ್ಡಿ ಕೊತ್ತಂಬರಿ ಹರ್ಕೊಂಡ್ ಬಂದ್ರಲ್ಲ, ಹಾಗಾಗಿ ಈಡಂಗಿ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕಿ ಬಜ್ಜಿ ಮಾಡಕತ್ತಾಳ, ಉಳ್ಳಾಗಡ್ಡಿ ಬಜ್ಜಿ. ಚಲೋ ಆತ್ ನಡಿಪ. ಅಯ್ಯ ಇದೇನ್ಲಾ, ಇದಕ್ಕಿದಂಗ ಮಳಿ ಬರಕ್ ಚಾಲು ಆತಲ್ಲ. ನಡಿ ನಡಿ ಪಟ್ನ ಒಳಗ ತೋರಿಸ್ಕೊತೆ. ಅಜ್ಜಿ ಲಗುನ ಬಾ ಒಳಗ. ಯಪ್ಪ ನಡಿಲೆ, ಜೋರಾತ. ಗುಡುಗು ಮಿಂಚು ಹೊಡ್ಯಾಕತ್ತ. ಇದಕ್ಕಿದಂಗ ನೋಡಿದೆ ಅಂತದ ಜೋರಾಗಿ ಮಳಿನ ಬರಕ್ ಚಾಲು ಆತ್ ನೋಡ್. ನಡಿಲೆ, ನಿಮ್ಮವ್ವ ಬಜ್ಜಿ ಬೇರೆ ಮಾಡ್ಯಾಳ, ಹೊರಗೆ ಮಳಿ ಬೇರೆ ಬರಾಕತ್ತೈತಿ. ಥಂಡಿ ಬಿಸಿ ಬಿಸಿ ಬಜ್ಜಿ ಚಾ ಕುಡ್ದು ಬಿಟ್ರ ನೋನ ಏನ್ ಹೇಳ್ಯಾರ ಅದನ್ನ ಸ್ವರ್ಗನ. ಅಯ್ಯ ಲೇ ಮಯ್ಯ, ಏನ್ ಬೇಯವ್ವ? ನಿಮ್ಮ ಅಮ್ಮನ್ ಕರ್ಕೊಂಬ ಅಂತ ಹೇಳಿ ಎಷ್ಟೊತ್ತಾತ್ಲೆ? ಏ ಕಾವೇರಿ, ಬಂದಿ ತಗೋ, ಪ್ಲೇಟಿಗೆ ಬಜ್ಜಿ ಹಾಕಿ ಬಂದಿ, ಚಾ ಸೋಸು. ಏ ಅಮ್ಮ, ಆಗ್ಲೇ ಅವ್ರು ತಿನ್ನಾಕ ಕುಂತಾರ. ಇರ್ಲಿ ಬಿಡ್ಲಾ, ನೀನು ಒಳಗೆ ಹೋಗಿ ಕೇಳ, ಕೊಡ್ತಾಳ ನಿಮ್ಮವ್ವ. ನನ್ ಬಿಟ್ಟ ಎಲ್ಲಾರು ತಿನ್ನಾಕ ಕುಂತೀರಿ? ಯಪ್ಪ, ನೀನ್ ಲೇಟಾಗಿ ಬಂದ್ರೆ ನಾವೇನ್ ಮಾಡೋಣ ಹೇಳು? ನಾನು ಅಜ್ಜಿ ಕರ್ಕೊಂಬರಕ್ ಹೋಗಿದ್ದೆ, ಅಜ್ಜಿ ಹೊರ ಕುಂತಿದ್ಲ. ನೀನೊಬ್ಬನ್ ಭಾರಿ ಜಗಳ ಗಂಟದಿ ನೋಡ್ಲಿ ಮಯ್ಯ. ಹೋಗಲ್ಲಿ ಒಳಗೆ ಹೋಗಿ ಇಸ್ಕೊಂಬ, ನಿಮ್ಮ ಅವ್ನ ಕೈ ಮಾಡಕತ್ತಾಳ ನೋಡಕಿ. ಅವ್ರು ತಿನ್ಲಿ ಬಿಡು ಮಹೇಶ, ನಾವು ಒಳಗಲ್ಲಿ ಹೋಗಿ ಇಸ್ಕೊಂಬರು ನಡಿ. ಏನ್ ನಿಮ್ಮವ್ ಕೊಡಲ್ಲ ಅಂತಾಳ? ಏನಕಿ ಎಡಡ ಮಾಡಿರ್ತಾಳ, ಈಡಂಗ್ ಮಾಡಿರ್ತಾಳ ನಡಿ. ನೀನ್ ಒಬ್ಬನ್ ನೋಡ್ಲೆ, ನಮ್ಮ ಮನ್ಯಾಗ ಎಲ್ರ ಹತ್ರ ಜಗಳ ಮಾಡೋನ್, ಕಾಲ್ ಕೆರದ್ ಜಗಳಕ್ಕೆ ಬರ್ತಿ ನೋಡು. ಇರ್ಲಿ ಬಿಡ ಮೋಹನ, ಸಣ್ಣದೈತದ. ಹಂಗಪ್ಪ ಇಟ್ಟಿದ್ದಾಗ ನೀನೇನ್ ಕಮ್ಮಿ ಇದ್ದನ? ನಿನ್ನಂಗ ನಿನ್ ಮಗ ಈಗ. ಹೌದ್ಲೇ, ನಿನ್ ಮಗ ನಮ್ಮ ಹತ್ರ ಬಂದು ನನ್ ಬಿಟ್ಟು ತಿನ್ನಾಕತ್ತೀರನ್ನ ಅಂತ ಕೇಳ್ಯಾನ. ನೀನ ತಾಟ ಎತ್ಕೊಂಡು ಓಡೋಗ್ಬಿಡ್ತಿದ್ದಿ. ಅಪ್ಪ ನೋಡ, ನೀನ್ ನನ್ಕಿಂತ ಬಲು ಜೋರಿದ್ದಂತ. ನಿನ್ಗಿಷ್ಟ ಸಾಕು, ಮತ್ ಇದಕ್ಕಿಂತ ಜಾಸ್ತಿ ಮಾಡಕ್ ಹೋಗಿದ್ದಿ. ಹೋಗಲ್ ಒಳಗ್ ನಿಮ್ಮವ್ ಮಾಡಿಟ್ಟಾಳ ನೋಡಿ, ತೊಗೊಂಬಂತೀನಿ ನಾವು. ಈ ಹುಡುಗರಿಗೆ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಯಪ್ಪ. ಹೋಗ್ಲಿ ಮಯ್ಯ, ನಂಗ ನಿಂಗ ಸೇರಿ ಇಸ್ಕೊಂಬೋಗ್. ಹಂಗ ನಿಮ್ಮ ಅವ್ಗೂ ಬಜ್ಜಿ ಹಾಕೊಂಬ ಅಂತ ಹೇಳಿ ತಾಟ್ನೆ ಎಲ್ರು ಕೂಡ ಇಲ್ಲೇ ತಿನ್ನೋಣಂತ. ಹೊರಗೆ ಮಳಿ ಬರಾಕತೈತಿ, ಇಲ್ಲೇ ಬಿಸಿ ಬಿಸಿ ಚಾ ಕುಡ್ಕೋತ ಬಿಸಿ ಬಿಸಿ ಬಜ್ಜಿ ತಿಂದ್ರ ಮಸ್ತ್ ಮಜಾ ಬರ್ತೈತಿ.
ಯವ್ವ ಹಾಕೊಡ್ಬೇ ನಂಗೂ ಹಂಗ ಅಮ್ಗೂ ಹಾಕೊಡು ನೀನು ಹಾಕೊಂಡ್ ಬರ್ಬೇಕಂತ. ಬಾರ ಸಾವಿತ್ರಿ, ಇದ್ರಾಗ ಕೈ ಹಾಕು, ಎಲ್ರು ಕೂಡ ತಿನ್ನೋಣಂತ. ತಡೀರಿ ಪಾಪ, ಅದನ್ನ ಈಗ ಒಳಗ್ ಬಜ್ಜಿ ತರ ಕಳಿಸಿ ನಾನು ಇಲ್ಲಿ ತಿನ್ನಾಕತ್ರ ಹೊಳ್ಳಿ ಬಂದ್ ಮತ್ತ ದೊಡ್ಡ ರಂಪಾಟ್ ಮಾಡ್ತಾನ. ಏನ್ ಅನ್ನೋಲ್ ಬಾ, ಅವ್ ಇನ್ನೂ ಖುಷಿ ಆಕಾನ, ಅವಂಗ ಒಂದ್ ದೊಡ್ಡ ತಾರ್ ತುಂಬಾ ಬಜ್ಜಿ ಸಿಕ್ಕು ಅಂತ ಹೇಳಿ. ತಂಗ್ಯವ್ವ ಅವಲಕ್ಕಿ ಅಂತ್ರು ಭಾರಿ ಅಂದ್ರ ಭಾರಿ ಮಸ್ತ್ ಆಗ್ಯಾವ ನೋಡು. ಅಯ್ಯಯ್ಯ ಎಂದು ಕಾಣ್ಲಾತ ಅವಲಕ್ಕಿ ನನ್ನ ಕತೆ ಮಾಡಕತ್ತೈತೆ ನನ್ನ ಗಂಡ. ಮನ್ಯಾಗ ದಿನ ಚುಳು ರುಚಿ ರುಚಿ ಅಡಿಗೆ ಮಾಡಿ ಹಾಕ್ತೀನಿ, ಒಂದ್ ದಿವ್ಸಕ್ಕೆ ಅವಲಕ್ಕಿ ಮಾಡಂಗೇ ಇಲ್ಲ ನಾನು. ಇಲ್ಲಿ ಬಂದು ಅವಲಕ್ಕಿ ತಿಂದು ಮಸ್ತ್ ಆಗ್ಯಾವಂತಾನ. ಅಲ್ಲೇ ಮೃಷ್ಟಾನ್ನ ಭೋಜನ ಕೊಟ್ರು ಒಂದ್ ದಿವ್ಸನು ಚಲೋ ಆಗೈತಿ ಅಂತ ಬಾಯಿಂದ ಬಂದಿಲ್ಲ. ಹೌದಣ್ಣ? ಹ್ಞೂನ್ವಾ, ನಿನ್ ಕೈಯಾಗಿಂದ ಏನ್ ತಿಂದ್ರು ಅಮೃತ ಇದ್ದಂಗೆ ಇರ್ತೈತೆ ನೋಡು. ಹೌದು, ಮಲ್ಲಯ್ಯ ಎಷ್ಟೊತ್ತಿಗೆ ಬರ್ತಾನವ? ಅವ್ರ ಇನ್ನೂ ತಡ ಆಕೇತಣ್ಣ. ಅವ್ವ ನಾವಿನ್ ಕಾಲೇಜಿಗೆ ಹೋಗಿ ಬರ್ತೇವೆ ತಗೋ. ಬರ್ತೇವೆ ಅಮ್ಮ. ಹ್ಞೂ ಬೇ ಅಮ್ಮ, ನಾವು ಕಾಲೇಜಿಗೆ ಹೋಗಿ ಬರ್ತೇವಂತ. ಬರ್ತೇವೆ ಅವ್ವ. ಸಂಜಿಕ ಲಘು ನಮ್ಮ ಮನೆಗೆ ಬಂದು ಸೇರ್ರಿ, ತಡ ಮಾಡಬೇಡ್ರಿ. ಆತ್ ಬೇಯವ್ವ, ಇನ್ನೂ ಹೊಂಟಿಲ್ಲ ಆಳನ್ನ ಬರ್ರಿ ಮನಿಗೆ ಅಂತ ಕರಿತೀಯಲ್ಲ. ನಿಮ್ಗ ಫ್ರೆಂಡ್ಸ್ ಅದು ಸಿಕ್ಬಿಟ್ರೆ ಕೈಯಾಗ ಮೊಬೈಲ್ ಅದು ಸಿಕ್ಕ್ರ ಲಘು ನಮ್ಮ ಮನೆಗೆ ಬರೋದ ಗೊತ್ತಾಗಂಗಿಲ್ಲ. ಈಗ ಹೇಳ ಕಳ್ಸಿದ್ರ ಜಲ್ದಿ ಮನೆಗೆ ಬಂದು ಹತ್ತತ್ತೀರಿ. ಆತ್ ತಗೋ ಬೇಯವ್ವ, ಬರ್ತೇವೆ ನಾ ಇನ್. ಹತ್ತಿರಿ, ನಿಮ್ಗ ನಾಷ್ಟ ಅದು ತಂದ್ಕೊಡ್ಲಿರಿ? ಏನ್ ನಾಷ್ಟ ಮಾಡದ ಏನವ? ಯಾಕ್ರಿ ಅತ್ತಾರ, ಏನಾತ್ರಿ? ಏನ್ ಮಾಡೋದ್ ತಗೋ, ಮಕ್ಕಳರಿ ಆಸ್ತಿ ಐತಿ ನೋಡಿದ್ರ ಅನುಭವ್ಸಕ ಒಂದ್ ಗಂಡ್ ಹಡ್ದಿಲ್ ನೀ. ಎರಡೆರಡು ಹೆಣ್ಣು ಹಡ್ಕೊಂಡ್ ಕುಂತಿ. ಈಗ ಏನಾತ್ರಿ? ಏನಾತಂತಂದ್ರ ನಮ್ಮ ಮನಿ ವಾರಸ್ತಿದಾರ, ನಾಳೆ ಆ ಎರಡು ಮಕ್ಕಳನ್ನ ಮದುವೆ ಮಾಡ್ಕೊಡ್ತಿ. ಆಮೇಲೆ ಯಾರು ಇಲ್ಲಿ ಇರ್ತಾರ ಮನ್ಯಾಗ? ಈ ಮನಿ ನೋಡ್ಕೊಂಡು ಹೋಗಕ, ನಮ್ಮ ವಂಶ ಉದ್ಧಾರ ಮಾಡಕಂತ ಹೇಳಿ ಒಂದ್ ಗಂಡಿಲ್ಲ. ಅವಾಗ ಬಡ್ಕೊಂಡೆ ಇನ್ನೊಂದು ಗಂಡಾಗ್ಲೆ ಅಂತ ಹೇಳಿ, ಹಂಗ ತಡಕಿಲ್ದನ ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟಿ. ಅಲ್ರಿ ಅತ್ತಿ, ನಂದು ಅವಾಗ ಸಮಸ್ಯೆ ಏನಿತ್ತು ಅಂತ ಹೇಳಿ ನಿಮ್ಗೆ ಗೊತ್ತೈತಲ್ರಿ. ಇನ್ನೊಂದು ಮಗು ಮಾಡ್ಕೊಂಡ್ರೆ ನನ್ನ ಜೀವಕ್ಕೆ ಅಪಾಯ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಕ್ಕ ಅಲ್ರಿ ಅಷ್ಟಕ್ಕ ಬಿಟ್ಟಿದ್ದ. ಅದೇನೇನವ ಹಂಗ ಆ ಡಾಕ್ಟರ್ ಹಂಗ ಹೇಳ್ದ, ನೀವು ಹಂಗ ಕೇಳ್ಕೊಂಡು ಅಷ್ಟಕ್ಕೆ ಆಪರೇಷನ್ ಮಾಡಿಸ್ಕೊಂಡು ಸುಮ್ಮನೆ ಬಿಟ್ರಿ. ಯಾರ ಮಾತು ಒಂದಿಟ್ಟು ಕೇಳ್ಬೇಕು. ಈಗ ನೋಡಿ ಮನೀಗ ವಂಶ ಉದ್ಧಾರ ಮಾಡೋರ ಯಾರು ಇಲ್ದಂಗೆ ಆಗ್ಬಿಟ್ಟೈತಿ. ಇದ್ದಿದ್ದಂಗೆ ಹೇಳಿದ್ರ ಹಿಂಗ ಹಾಕವ್. ಯಾಕೆ ಬೇಯವ್ವ, ಯಾಕಿ ಹಗಲೆಲ್ಲ ಗಂಡು ಹುಡುಗಿಲ್ಲ ಅಂತ ಹೇಳಿ ಚುಚ್ಚಿ ಮಾತಾಡ್ತಿ? ಮತ್ತಿನ್ನೇನ್ ಲಾಭ ಹಾಡ್ಯಾ? ನೋಡು ಇಷ್ಟ ಆಸ್ತಿ ಉಣ್ಣಾಕ ಈ ಮನಿಗ ಒಂದು ಗಂಡು ಹುಡುಗ ದಿಕ್ಕಿಲ್ದಂಗ ಆತ. ನೋಡು ನನಗೆ ನೀ ಗಂಡು ಹುಡುಗ ಹುಟ್ಟಿಲ್ಲ, ಹಂಗಾಕಿಗೂ ಒಂದು ಗಂಡು ಹುಡುಗ ಹುಟ್ಟಿದ್ರೆ ಚಲೋ ಆಕಿತ್ತು. ನಿನ್ನಿಂದ ಈ ವಂಶ ಉದ್ಧಾರ ಆಗ್ಲಿಲ್ಪ. ಹೋಲಿ ಬಿಡ್ಬೇಯವ್ವ, ಗಂಡು ಹುಡುಗರು ಹೆಣ್ಣು ಹುಡುಗರು ಅನ್ನೋದು ನಮ್ಮ ಕೈಯಾಗ ಐತನ. ಆಗಿದ್ದಾತು, ಅರ್ಧ ಜೀವನಾನ ಕಳಿಸ್ಬಿಟ್ವಿ. ತಿರ್ಗಾ ಎರಡು ಹೆಣ್ಮಕ್ಳು ಮದುವೆ ವಯಸ್ಸಿಗೆ ಬಂದಾವ್. ಯಾರ ಇಲ್ಲೇ ಮನ್ಯಾಗಿರೋ ಅಂತ ಅಳಿಯ ನೋಡಿ ಮದುವೆ ಮಾಡ್ಕೊಟ್ರ ತಗೋ. ಏನ್ ಮಾಡ್ತೀರೇನು ಮಾಡ್ರಪ್ಪ, ಮನ್ಯಾನವ್ರು ತಿನ್ರಿ ಅಂದ್ರ ಹೊರಗಿನವ್ರಿಗೆ ಕರ್ಕೊಂಬಂದ್ ತಿನ್ನಿಸ್ತಾರಂತ. ಏನಂತ ಮಾತಾಡ್ತಿ ಬೇಯವ್ವ? ಈ ಮನೆ ಹಳೆಯಂದ್ರಿಗೂ ಇದು ಆಸ್ತಿ ತಿನ್ನೋ ಅಧಿಕಾರ ಐತ್ ತಗೋಬೇ. ಆಸ್ತಿ ತಿನ್ನಾಕಂತಂದ ಹೇಳಿನ ಹೊಂಚಾಕಿ ಎಂತೆಂತವ ಹುಡುಗರು ಬರ್ತಿರ್ತಾವ. ಅದ್ರಾಗೋ ನಿನ್ ಹೆಣ್ಮಕ್ಳು ಬಾರಿ ಫ್ಯಾಷನ್ ಮುಂಡೆವದಾವ್. ಅದೇನು ನೀ ನೋಡಿದ ಹುಡುಗನ್ ಮದುವೆ ಮಾಡ್ಕೊಂತಾವೋ ಎಂತಾವ ಮದುವೆ ಮಾಡ್ಕೊಂಡ್ ಮನಿಗ್ ಬಂದು ಅಪ್ಪ ನಿನ್ ನಳಿಯ ಅಂತಂದ ಹೇಳಿ ತೋರಿಸ್ತಾವೋ ನಾ ಬಲ್ಲೆ. ನನ್ನ ಮಕ್ಳು ಹಂಗಿಲ್ ಬೇಯವ್ವ, ನೀ ಏನಾರ ಯೋಚನೆ ಮಾಡಿ ನನಗೂ ಹೆದರ್ಕಿ ಹುಟ್ಟಿಸ್ಬೇಡ ಬಿಡು. ಏ ಬಂಗಾರಿ, ನಾಷ್ಟ ಕೊಡು, ನಾನು ಆಫೀಸಿಗೆ ಹೋಗಕ್ ತಡ ಆತು. ಅಣ್ಣ ನೀನ್ ಬಂದಿದ್ದು ಭಾಳ ಅಂದ್ರೆ ಭಾಳ ಚಲೋ ಆತ್ ನೋಡ್. ಜೊತೆಗ ವೈನಿನೂ ಕರ್ಕೊಂಬಂದಿಯಲ್ಲ, ಇನ್ನೂ ಖುಷಿ ಆಯ್ತು. ನಿನ್ನ ನೋಡಿ ಭಾಳ ದಿವಸ ಆಗಿತ್ತಲ್ಲ, ಅದ್ರಾಗ ಬರೀ ಹುಡುಗರು ನೋಡಿರ್ಲಿಲ್ಲ. ಇಲ್ಲೇ ಊರ್ ತನಕ ಬಂದೇವಿ, ನಿನಗೆ ಮಾತಾಡ್ಸ್ಕೊಂಡು ಹೋಗಿಲ್ಲ ಅಂದ್ರೆ ಹೆಂಗ ಅಂತ ಹೇಳಿ ಬಂದ್ವಿ ನೋಡು. ಹೌದು ಸಿಂಗಾರಿ, ನಾನ ನಿಮ್ಮ ಅಣ್ಣಗೆ ಹೇಳಿದ್ದೆ ಭಾಳ ದಿವಸ ಆತ್ರಿ, ಮತ್ತು ನಿಮ್ಮ ತಂಗಿನ ಮಾತಾಡ್ಸ್ಕೊಂಬರೋ ನಡ್ರಿ. ಹೆಂಗದಾಳ ಏನು ಭಾಳ ದಿವಸ ಆತ. ಅವಾಗ ಹೊಕ್ಕೋತ ಬರ್ಕೋತಿದ್ರ ನಮಗೂ ನಿಮಗೂ ಸಂಬಂಧ ಗಟ್ಟಿ ಆಕೈತಿ. ನಿಮ್ಮ ಮನೆಗೂ ನಿನ್ನ ಚಂದಾಗಿ ನೋಡ್ಕೊಂತಾರ, ಯಾಕಂದ್ರೆ ಅಣ್ಣದಾನ ತವ್ರ ಮನೆಯಿಂದ. ಅಪ್ಪಾವು ಇಲ್ಲ ಅಂತ ಅಂದ್ರು ಅಣ್ಣನ ಹೆದರಿಕೆಗಾರ ನಿಮ್ಮ ಮನ್ಯಾಗ ಚಲೋ ನೋಡ್ಕೊಂತಾರ ನೋಡು. ನಮ್ಮ ಮನ್ಯಾಗ ಈಗ ಚಲೋನ ನೋಡ್ಕೊಂತಾರ್ರಿ ವೈನಿ. ಹಂಗಲ್ವಾ, ನಾಳೆ ಏನಾರ ಹೆಚ್ಚು ಕಮ್ಮಿ ಆತಂತಂದ್ರು ತವ್ರ ಮನೆ ಕಡೆಯಿಂದ ಅಣ್ಣ ಅತ್ಕಿ ಅದಾರ ಅಂತಂದು ಹೇಳಿ ಸ್ವಲ್ಪ ಹೆದರಿಕೆ ಇರ್ತೈತಿ ನಿಮ್ಮ ಗಂಡನ ಮನೆ ಕಡೆಯವ್ರಿಗೆ. ಏನ ಬಿಡ್ರಿ, ಚಲೋ ಅದೇನ ಅಂತಂದೇಳಿ ಹಾರಿಸ್ರಿ ಅಷ್ಟ ಸಾಕು. ಇರ್ಲಿ ತಗೋ, ಆಕಿ ಒಬ್ಬಕ್ಕೆ ಹಂಗ ಹುಚ್ಕೊಡಿ ಇದ್ದಂಗ ಅದಾಳ. ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಗೊತ್ತಾಗಂಗಿಲ್ಲ ಆಕಿಗೂ. ಇರ್ಲಿ ಬಿಡೋಣ, ಏನಾಗೋದಿಲ್ಲ. ಹಂಗಾರ ನಾವಿನ್ ಬರ್ತೇವ. ಅಯ್ಯ ಅದ್ ಹೆಂಗಣ್ಣ, ಬರೀ ಅವಲಕ್ಕಿ ಚಾಮೆಲ್ಲ ನಿಮ್ಮನ್ನ ನೂರಿ ಕಳಿಸ್ಲೇನ್ ನಾನು? ಅದ್ರಾಗ ಅಪರೂಪಕ್ಕೆ ಬಂದಿರಿ. ಇವತ್ತುಂಡು ರಾತ್ರಿ ಇದ್ದ ನಾಳೆ ಹೋಗ್ಬೇಕು ನೋಡು. ಇಲ್ವಾ, ಮನ್ಯಾಗ ಹುಡುಗಿ ಒಂದ ಐತಿ. ಅವನು ನಮ್ಮ ಶಂಕರ ಅದನ್ನಲ್ಲ ಏನಂತ ತಿಕ್ಕೊಂಡು ಜಲ್ದಿ ಬರಂಗಿಲ್ಲ ಮನೀಗ. ನಮ್ಮ ಶ್ವೇತಾನು ಒಬ್ಬಕಿನ ಆಕಾಳ. ಹೌದ್ವಾ, ಆ ಹುಡುಗಿ ಈಗ ಸಾಲಿಂದ ಬಂದಿರ್ತೈತೇನ, ಜಲ್ದಿ ಹೋದ್ರೆ ಜಲ್ದಿ ಊರ್ ಮುಟ್ತೇವಂತ. ಏನಾಗಲ್ಲ ತಗೋಣ, ನಾನು ಇವ್ರಿಗೆ ಫೋನ್ ಮಾಡ್ತೇನೆ. ಏನ್ ನಿಮ್ಮ ಊರೇನ್ ದೂರ ಬಾರದ ಹಾದೆಲ್ಲ ಏನಲ್ಲ, ಬರ್ಬೇಕಾರ ಕರ್ಕೊಂಬರ್ರಿ ಆ ಕಡೆ ಹೋಗಿ ಒಂದಿಷ್ಟು. ಅಂದ್ರೆ ಒಂದ್ 5 ನಿಮಿಷ ಈ ಕಡೆ ಹೊಳ್ಳದಾರಾಗ ಆ ಕಡೆ ಹೋಗಿ ನಿಮ್ಮ ಮನೆಗೆ ಹೋಗಿ ಕರ್ಕೊಂಬರ್ತಾರ ತಗೋ ನಮ್ಮ ಶ್ವೇತಾನ್. ಅಲ್ವಾ? ನೀವು ಸುಮ್ಮನಿರಿ. ಆ ತಗೋ ಸಿಂಗಾರಿ, ನಮ್ಮ ಶ್ವೇತಾನ್ ಕರ್ಸಿದ್ರ ಇವತ್ತಿಲ್ಲ ಇದ್ದಂಗಾರ ನಾಳೆ ಬೆಳಗ್ಗೆ ಹೋಗ್ಯವ ತಗೋ. ಆಕಿಗ ಬರ್ಬೇಕಾರ ಒಂದೆರಡು ಜೋಡಿ ಅರ್ಬಿನೂ ತಗೊಂಬ ಅಂತೇಳಿ ಹಂಗ. ಆತ್ರಿ ಬನ್ನಿ, ನಾನು ಈಗ ಇವ್ರಿಗೆ ಫೋನ್ ಮಾಡ್ತೇನಂತ. ಬರ್ಬೇಕಾರ ಶ್ವೇತಾನ್ ಕರ್ಕೊಂಬ ಅಂತ ಹೇಳ್ತೇನೆ ತಗೋರಿ. ನಿಮ್ದು ಅಣ್ಣಂದು ಅಕ್ಕಿಂದು ಒಂದೊಂದು ಜೋಡಿ ಅರ್ಬಿ ಇಟ್ಕೊಂಬ ಅಂತ ಹೇಳ್ತೇನಂತ. ಅಲ್ಲ, ನಾನು ಕೆಲ್ಸದಾವಲ್ಲೇ, ನೀನೇನ ಸುಮ್ಮನಿರಿ, ನಿಮ್ಮ ಕೆಲಸ ಯಾವಾಗಿದ್ರು ಇರ್ತಾವು, ಏನಾಗಲ್ಲ. ಅಪರೂಪಕ್ಕೆ ತಂಗಿ ಮನೆಗೆ ಬಂದಿರಿ, ತಂಗಿ ಕೈಯಾಗಿಂದ ಅಡುಗೆ ಚಲೋ ಇರ್ತೈತಿ ರುಚಿ ಇರ್ತೈತಿ ಅಂತಿರ್ತೀರಿ. ಇವತ್ತು ಅಡುಗೆ ಮಾಡಿ ಹಾಕ್ತಾಳ, ಉಣ್ರಿ. ನಾಳೆ ಬೆಳಗ್ಗೆ ನಾಷ್ಟ ಮಾಡಿ ಬಿಡೋಣಂತ. ಆ ಕೆಲಸ ಯಾವಾಗ್ಲೂ ಅಲ್ಲೇ ಇರ್ತೈತಿ.
ಎಲ್ಲೂ ಹೋಗಂಗಿಲ್ಲ. ಈಕಿ ಯಾವಾಗಲೂ ಇವ್ರ ಮನೆಗೆ ಬರಾಕ ಬ್ಯಾಡ ಅನ್ನಿಕ್ಕಿ ಇವತ್ತು ಇಲ್ಲೇ ಇರೋಣ ಅಂತ ಕುಣ್ಯಾಕತ್ತಾಳಲ್ಲ ಏನ ಪ್ಲ್ಯಾನ್ ಮಾಡ್ಯಾಳ. ಹಾಂ ತಗೋ ಹಂಗಾರ ಇವತ್ತು ಇಲ್ಲಿದ್ದು ನಾಳೆ ಹೋಗೋಣಂತ. ಭಾಳ ಚಲೋ ಆತಣ್ಣ. ಈಗ ನಾನು ಅಡುಗೆ ಮಾಡ್ತೇನಂತ ಪಟ ಪಟ. ಜೊತೆಗೆ ಹುಡುಗರನ್ನ ಕರ್ಕೊಂಡು ಅವರು ಬರ್ತಾರಂತ. ಎಲ್ಲರೂ ಸೇರಿ ಉಂಡು ಕುಂದ್ರಾಕ್ ಬರ್ತೈತೆ ಮಾತಾಡ್ಕೊಂತ. ಅಣ್ಣ ವೈನಿ ನೀವು ಹಂಗೆ ಅಡ್ಡಾಗಂಗಿದ್ರೆ ಅಡ್ಡಾಗ್ರಿ. ನಾನು ಅಲ್ಲಿ ತನಕ ಬಡ ಬಡ ಅಡುಗೆ ಮಾಡಿ ಬರ್ತೇನಂತ. ಮೊದಲು ರೀ ಫೋನ್ ಮಾಡಿ ಶ್ವೇತಾನ್ ಕರ್ಕೊಂಬ ಅಂತ ಹೇಳ್ತೇನೆ. ಸಿಂಗಾರಿ ನಾನು ಬರ್ಲೇನ ಅಡುಗೆಗೆ ಏನಾರು ಸಹಾಯ ಮಾಡಕ್ಕೆ ನಿಂಗೆ? ಬ್ಯಾಡ್ರಿ ವೈನಿ, ಅಪ್ರೂಪಕ್ಕೆ ಬಂದಿರಿ ನೀವು ನನ್ನ ಜೋಡಿ ಅಡುಗೆ ಮನ್ಯಾಗ ಅಡುಗೆ ಮಾಡ್ಕೋತ ಕುಂತ್ರೆ. ಬ್ಯಾಡ್ರಿಪ್ಪ, ನಂಗೆ ಸರಿ ಅನ್ಸಂಗಿಲ್ಲ ಅವೆಲ್ಲ. ಅದೆಷ್ಟೊತ್ತಿನ ಕೆಲಸ ಒಂದು ತಾಸು ಎಲ್ಲ ಮಾಡಿಟ್ಟೆ ನಾನು ಬರ್ತೇನೆ ಅಂತಿರ್ಲೆ ಕುಂದ್ರಾಕ್. ಅಲ್ಲಿ ತನಕ ನೀವು ಸ್ವಲ್ಪ ರೆಸ್ಟ್ ಮಾಡ್ರಿ. ಹಾಂ ತಗೋ ಹಂಗಾರ. ಏನು ಪ್ಲ್ಯಾನ್ ಮಾಡಿ ಹೇಳಕರೇನ? ನಾನೇನು ಪ್ಲ್ಯಾನ್ ಮಾಡೇನ್ರಿ? ಯಾವಾಗಲೂ ನಮ್ಮ ತಂಗಿ ಮನೆಗೆ ಇಲ್ಲಿ ಬರ್ತೇನಂತಂದ್ರೆ ಹೋಗಾಕ ಬಿಡ್ತಿರ್ಲಿಲ್ಲ. ಅದ್ರಾಗ ಬೇರೆ ಇವತ್ತು ನೀನ ಮುಂದೆ ಮಾಡಿ ಬಂದು ಇವತ್ತು ಇಲ್ಲೇ ಇದ್ದು ನಾಳೆ ಹೋಗೋಣ ಅಂತ ಹೇಳಕತ್ತಿದ್ದಿ. ಏನು ನಿನ್ನ ಹಕ್ಕಿಕತ್ತು? ಓ ಅದ ರೀ, ಈಗ ಕೋರ್ಟ್ನಾಗ ಐತಲ್ಲ ಅದು ಹೊಲದ ಜಾಗ, ಅದಕ್ಕೆ ನಿಮ್ಮ ತಂಗಿದು ಸೈನ್ ಬೇಕಲ್ಲ ಮತ್ತೆ. ಹೌದು, ಆಕಿಗೂ ಅರ್ಧ ಪಾಲ್ ಕೊಟ್ರೆ ಸೈನ್ ಮಾಡ್ತಾಳಕಿ. ಅದ ಅರ್ಧ ಪಾಲ್ ಬೇಡ. ನಮಗೊಂದಿಷ್ಟು ಕಷ್ಟ ಐತ್ವಾ. ಒಂದು ಹುಡುಗಿ ಅದಾಳ, ನಿನ್ಗೇನು 2 ಗಂಡ್ಮಕ್ಳ. ನಾಳೆ ದೊಡ್ಡವಾದ್ಮೇಲೆ ದುಡಿತಾವು. ನಿಮಗೂ ಕೊಡೋ ತಗೊಳ್ಳೋ ಹುಡುಗಿ ಅದು. ಒಂದಿಷ್ಟು ಬೇಕು, ಅದಿಷ್ಟು ನಾನೇ ಇಟ್ಕೊಂತೇನೆ ಅಂತ ಹೇಳ್ರಿ ನೀವು. ಆಕಿ ಹ್ಞೂ ಅಂತಾಳ. ಬೇಡ ಎಲ್ಲ ಆಸ್ತಿನೂ ನಾನು ಹೊಡ್ಕೊಂಡೇನಿ. ನಿನ್ನ ಮಾತು ಕೇಳಿ ಇದನ್ನು ನಾನೇನಾರ ಆಕಿ ಕೊಟ್ಟಿಲ್ಲ ಅಂದ್ರೆ ಆ ದೇವ್ರು ಮೆಚ್ಚಂಗಿಲ್ಲವ. ಹೇಳೋದು ಸ್ವಲ್ಪ ಕೇಳ್ರಿ. ನಮಗೂ ಒಂದು ಮಗಳೈತಿ, ಅದಕ್ಕೂ ಚಲೋ ಮನೆ ಕೊಡ್ಬೇಕಂತಂದ್ರೆ ಆಸ್ತಿ ಇರ್ಬೇಕು ನಮ್ಮ ಹತ್ರ. ಇಲ್ಲ ಅಂತ ಅಂದ್ರೆ ನಿಮ್ಮ ತಂಗಿ ಅದಾಳ ನೋಡ್ರಿ, ಇರ್ಬೇಕಾಕೈತಿ. ಆಕಿಗೂ ಚಲೋ ಮನಿಗ ಕೊಟ್ಟಿತ್ತು. ಅವ್ರ ಮಾವ ಏನೇನ ಮಾಡಕ್ಕೆ ಹೋಗಿ ಆಸ್ತಿ ಎಲ್ಲ ಹಾಳು ಮಾಡಿಬಿಟ್ಟ. ಅದ್ರ ಬೇರೆ ಅವ್ರ ಅತ್ತಿನೂ ಸರಿ ಇಲ್ಲ. ಪಾಪ ಇಂಥ ಪರಿಸ್ಥಿತಿ ಬಂದೈತಿ. ನಮ್ಮಪ್ಪ ಎಲ್ಲ ಚಲೋದ್ ನೋಡಿ ನಮ್ಮ ಮದುವೆ ಮಾಡಿಕೊಟ್ಟಿದ್ದ. ಏನು ಮಾಡ್ಬೇಕು, ಅವ್ರ ಮನ್ಯಾಗಿನ ಪರಿಸ್ಥಿತಿ ಹಿಂಗೈತಿ. ಅವ್ರ ಮಾವ ಎಲ್ಲ ಮಾರ್ಕೊಂಡು ಕೊನೆಗೂ ಹೋದ. ಅವ್ರಷ್ಟೇ ಈಗ ಅನ್ಭೋಸಕತ್ತಾರ ನೋಡು. ಹೌದ್ರಿ, ಅವ್ರ ಅತ್ತೆಲ್ಲ ಕಾಣವಲ್ಲಗಳಲ್ಲ. ಅವ್ರ ಮಗಳ ಮನೆಗೆ ಹೋಗ್ಯಾರಂತ. ಓ, ಅದಕ್ಕೆ ಇಲ್ಲ ಮನಿ ಶಾಂತವಾಗೈತಿ. ಅವ್ರ ಅತ್ತಿಗೂ ನಿನಗೂ ಏನು ವ್ಯತ್ಯಾಸ ಇಲ್ಲ ನೋಡು. ಅವ್ರ ಅತ್ತಿಗೆ ಯಾಕ್ರಿ ನನಗೆ ಹೋಲಿಸ್ತೀರಿ? ಮತ್ತು ಅವ್ರ ಅತ್ತಿನೂ ಆಕಿಗ ಕಿಟಿಕಿಟಿ ಮಾಡಿ ನಿಗ್ರಿಸ್ತಾಳ, ನೀನು ಈಕಿಗ ಕಿಟಿಕಿಟಿ ಮಾಡಿ ನಿಗ್ರಿಸ್ತಿದ್ದಿ. ಅವ್ರ ಅತ್ತಿ ವರ ಹಚ್ತೈತಂತ ಪಾಪ. ನೋಡಿದ್ರೆ ಸಂಕಟ ಆಕೈತಿ. ಅದಕ್ಕೆ ಏನಾರ ಆಗಲಿ, ನೀ ಹಿಂಗೆ ಮಾಡಾಕತ್ತಂದ್ರೆ ಅದು ಇಷ್ಟು ಹೊಲ ಆಕಿನ ಹೆಸ್ರಿಗೆ ಬರೆದ್ಬಿಡ್ತೇನೆ ನೋಡು. ಮತ್ತು ನಿನಗೇನು ಬಂದೈತಾ? ನೋಡು ಮಲ್ಲವ್ವ, ಇದು ನಂದು ನನ್ನ ತಂಗಿ ಮಧ್ಯೆ ಇದ್ದಿದ್ದು ನಮ್ಮಪ್ಪನ ಆಸ್ತಿ. ನಮ್ಮಪ್ಪ ವೀಲ್ ಬರೆಯೋದ್ರೊಳಗಡೆನ ಸತ್ತು ಹೋಗ್ಬಿಟ್ಟ. ನಾನು ನನ್ನ ತಂಗಿಗೆ ಮೋಸ ಮಾಡೋದಿಲ್ಲ. ಇದ್ದಿದ್ದ ಆಸ್ತಿ ಎಲ್ಲ ಅದು ನನಗೆ ಬಿಟ್ಕೊಟ್ಟೈತಿ. ಆಕಿ ಬಿಟ್ಕೊಟ್ಟಿದ್ದಕ್ಕೆ ಇವತ್ತು ನಿನ್ನ ಮೈ ತುಂಬ ಒಡವೆ ವಸ್ತ್ರ ಬಂಗಾರ ಹಾಕ್ಕೊಂಡು ಅಡ್ಡಾಡಕತ್ತಿದ್ದಿ. ಆಕಿಂದು ಪರಿಸ್ಥಿತಿ ಚಲೋ ಇತ್ತಂತಂದು ಹೇಳಕ್ಕೆ ಯಾವಾಗ ಒಂದು ನಯಾ ಪೈಸನೂ ತಗೊಳ್ಳಿಲ್ಲ. ಈಗ ಆಕಿಂದು ಈ ಪರಿಸ್ಥಿತಿ ನೋಡಿನೂ ನಾನೇನಾರ ಆಕಿಗೆ ಆಸ್ತಿ ಕೊಟ್ಟಿಲ್ಲ ಅಂದ್ರೆ ಆ ದೇವ್ರು ನನಗೆ ಮೆಚ್ಚಂಗಿಲ್ಲ. ಊರಿಗೆ ಹೋಗೋಣ ನಡ್ರಿ. ಏನಿನ್ನ ನಾಲ್ಗಿನ ಏನದ ಈಗಿನ್ನೂ ಇರ್ತೇವೆ ಇವತ್ತು. ಆ ಹುಡುಗಿನ ಊರಿಂದ ಕರ್ಸು ಅಂತಂದು ಹೇಳಿ ಈಗ ಹೋಗೋಣ ಅಂತೀಯಲ್ಲ. ಹೌದು, ಮತ್ತೆ ನಿಮ್ಮ ತಂಗಿ ಹತ್ರ ಮಾತಾಡೋಕ್ಕಾಗಿನ ನಾನು ಇಲ್ಲಿರೋಣ ಅಂತ ಹೇಳಿದ್ದೆ. ಮತ್ತೆ ನೀವು ಮಾತಾಡಲ್ಲ, ಎಲ್ಲ ಆಕಿಗೆ ಬರ್ತೀನಿ ಅಂದ್ರೆ ಮತ್ತೆ ಇನ್ಯಾಕಿರ್ಬೇಕಿಲ್ಲ. ನಾವು ಹೋಗೋಣ ನಡ್ರಿ. ನೋಡು ಮಲ್ಲಿ, ಇವತ್ತಿಲ್ಲೇ ಇರ್ತೇವೆ ಅಂತ ಹೇಳಿ ಇವತ್ತು ಇಲ್ಲಿ ಇರೋದಂದ್ರೆ ಇರೋದು ನೋಡು. ನಾನು ನಮ್ಮ ತಂಗಿ ಜೊತೆ ಇದ್ದು ಭಾಳ ದಿವಸ ಆಗೈತಿ. ಇವತ್ತು ಹುಡುಗರ ಜೊತೆನೂ ಆಟ ಆಡ್ಕೊತ ಮಾತಾಡ್ಕೊತ ಕುಂದ್ರೋಣಂತ. ಹುಡುಗರು ನೋಡಿದ್ರ ನಿಂದು ಮನಸ್ಸು ಬದಲಾಕೈತನ ನೋಡೋಣ. ಏನಿಲ್ಲ, ನೀವು ಕೇಳಲ್ಲ ಅಂದ್ರೆ ನಾವು ಹೋಗಿ ನಿಮ್ಮ ತಂಗಿ ಹತ್ರ ಕೇಳ್ತೇನಂತ. ಮಲ್ಲಿ ನಿಂತ್ಕೊಳ. ನೀವು ನನ್ನ ಮಾತು ಕೇಳಲ್ಲ ಅಂದ್ರೆ ನಾನು ಯಾಕೆ ನಿಮ್ಮ ಮಾತು ಕೇಳ್ಬೇಕು? ಅಯ್ಯ ಮಾವ ಬಂದಾನ. ಅಯ್ಯೇ ಪ್ರದೀಪ, ಆರಾಮದಿಯಪ್ಪ? ಯಾವಾಗ ಬಂದಿ? ಈಗ ಸಾಲಿನ ಬಂದೆ ಮಾವ. ನೀ ಆರಾಮದಿ? ಹ್ಞೂನ್ಪ ಆರಾಮದೆ ನೋಡು. ಮಾಮಿ ನೀವು ಆರಾಮದಿರಿ? ಹ್ಞೂನ್ಪ ಆರಾಮದೆ. ನಂಗೊಂದಿಟ್ಟು ಸುಸ್ತು ಹಾಕತ್ತೈತಿ, ಮಕ್ಕೋತನ. ಹೋಗ್ಲಿ ಬಿಡಪ್ಪ, ನಿಮ್ಮ ಅತ್ತಿ ಹಂಗಾಕಿ. ಇವನು ಪ್ರಜ್ವಲ್ ಎಲ್ಲದನ? ಅವ ಇಲ್ಲ ಆಡತ್ತಂತಡಿ ಮಾವ. ಕರ್ದೆ ಅವನಿಗೆ, ನೀವು ಬಂದಿದ್ದು ಗೊತ್ತಿಲ್ಲ. ಲೇ ಪಜ್ಜ ಮಾವ ಬಂದ ನೋಡ್ಲೆ, ಬಾಯ್ಲೆ. ಅಯ್ಯ ಮಾವ ಬಂದಾನ. ಮಾಮ ಆರಾಮದಿಯಾ? ಆರಾಮದೆ ನೋಡಪ್ಪ. ನೀನು ಆರಾಮದಿಯಾ? ಅಭ್ಯಾಸ ಹೆಂಗೆ ನಡೆದೈತಿ ಇಬ್ರದು? ಆರಾಮದೆ ಮಾಮ. ಅಭ್ಯಾಸ ಚಲೋ ನಡೆಯತ್ತೈತಿ ಮಾವ. ಅತ್ತಿ ಮಕ್ಕೊಂಡಾರ? ಹ್ಞೂನ್ಪ, ಆಕೀಗ ಮನ್ಯಾಗ ಕೆಲಸ ಮಾಡಿ ದಣದಾಳ, ಮಕ್ಕೊಂಡಾಳ ತಗೋ. ಏನಲ್ಲತ್ತ ಅಪರೂಪಕ್ಕೆ ನಮ್ಮನೆ ಬಾಗಿಲ್ದಾಗ ಬಂದ್ಬಿಟ್ಟಿದಿ. ಯಾವತ್ತು ಯಾರ ಮನೆಗೂ ಹೋಗಕ್ಕೆಲ್ವಾ ನೀನು? ಅದೇನಿವತ್ತ ದಾರಿ ತಪ್ಪು ಬಂದೇನ? ಯಾಕ ಸಿಂಗಾರಕ್ಕ ಹಂಗ್ಯಾಕಂತಿ? ಮತ್ತಿನ್ನೇನ ಯಾವತ್ತು ಕರೆದ್ರು ಕೆಲ್ಸದಾವ ಅಂತಂದು ಹೇಳಿ ಮನ್ಯಾಗ ಕುಂತಿರ್ತಿದ್ದಿ. ಕೈಯಾಗ ಫೋನ್ ಒಂದು ಹಿಡ್ಕೊಂಡು ಒತ್ಕೋತ್ ಕುಂತು ಬಿಟ್ಟಿರ್ತಿದ್ದಿ. ಯಾಕ ಇವತ್ತೆಲ್ಲ ಹೋತ್ ನಿನ್ ಫೋನ್? ಕರೆನ್ಸಿ ಖಾಲಿ ಆಗೈತಿ. ಇಲ್ಲ ಇಟ್ ನೋಡಿ ಹಕೀಕತ್. ಕರೆನ್ಸಿ ಬಿಡಕ್ಕೆಲ್ಲವ ನಿನ್ ಗಂಡಿಗೆಲ್ಲ ಹಾಕಿಸ್ಕೊಳಕ್ಕೆಲ್ಲ? ಇಲ್ಲಿ ಬಿಡ ಸಿಂಗಾರಕ್ಕ, ನಿನ್ನ ಹತ್ರ ಯಾಕೆ ಸುಳ್ಳು ಹೇಳೋದು? ಅದು ಬೆಳಗ್ಗೆ ಬಾಂಡೆ ತಿಕ್ಕಾಕತ್ತಿದ್ನ, ಕೆಳಗೆ ಬಿದ್ದು ನೀರ್ನಾಗ ಮೊಬೈಲ್ ಹಾಳಾಗ್ಬಿಟ್ಟೈತಿ. ರಿಪೇರಿಗೆ ಭಾಳ ರೊಕ್ಕ ಬೇಕಂತ, ಹಾಗಾಗಿ ಸುಮ್ಮನಾಗೇನು. ಅಯ್ಯೋ ಎಂತ ಚಲೋ ಫೋನ್ ಅಲ್ಲವಾ? ಅಲ್ಲ ಹುಡುಗಿ, ಅದು ಹೆಂಗೆ ಬಿಡಿಸ್ಕೊಂಡೆ ನೀರ್ನಾಗ? ಅದ ಹೇಳಿದ್ನಲ್ಲ ಸಿಂಗಾರಕ್ಕ,
ಬಾಂಡೆ ತಿಕ್ಕಕತ್ತಿದ್ನೆ ಮೊಬೈಲ್ನಾಗ ರೀಲ್ಸ್ ನೋಡಕತ್ತಿದ್ದೆ. ಅದು ಕೆಳಗಡೆ ಸಿಂಕ್ನಾಗ ಹೆಂಗೆ ಬಿತ್ತೆ ಅನ್ನೋ ಗೊತ್ತೇ ಆಗಲಿಲ್ಲ. ನೋಡು ನಮ್ಮ ಹಂಗೆ ಬಾಂಡೆ ಹಿಂಗೆ ಹಿಟ್ಲು ಬಾಗಲ್ದಾಗ ಮುಂಚಿ ಬಾಗಲ್ದಾಗ ಬಂದು ತಿಕ್ಕೊಂಡು ಕುತ್ಕೊಂಡ್ರೆ ಎಲ್ಲಾನು ಸ್ವಚ್ಛ ಹಾಕವು, ಎಲ್ಲೂ ಮೊಬೈಲ್ ಹಾಳಾಗಂಗಿಲ್ಲ. ನಿಮ್ದು ಅಡುಗೆ ಮನೆಯಾಗ ಸಿಂಕ್ ಅದು ಮಾಡ್ಕೊಂಡ್ಬಿಟ್ಟಿರೆ ಅಲ್ಲೆಲ್ಲರ ನಲ್ಲಿ ಕೆಳಗೋ ಕಟ್ಟಿ ಮೇಲೋ ಮೊಬೈಲ್ ಇಟ್ಕೊಂತಿರ್ತೀರ, ಹೆಂಗಾಗಿ ಮೊಬೈಲರ ನೀರ್ನಾಗ ಬೀಳ್ತೈತಿ, ಇಲ್ಲ ನೀರರ ಮೊಬೈಲ್ ಮ್ಯಾಗ ಬೀಳ್ತೈತಿ. ಅದೆಲ್ಲ ಇರಲಿ ಬಿಡಕ್ಕ. ನಾನು ನಮ್ಮ ಮನ್ಯಾಗ ಹೇಳೇನಿ, ನಾಳೆ ಹೊಸ ಫೋನ್ ತಂದು ಕೊಡ್ತೇನೆ ಅಂದಾರವ್ರು. ಸುದ್ದಾಗ್ತವ. ಅಂದಂಗೆ ಈಗ ಬಂದಿದ್ದೇನು ಹೇಳ. ಅಲ್ಲ ಸಿಂಗಾರಕ್ಕ, ಆಗಳೇ ನೀವು ಒಂದು ಬುಟ್ಟಿ ಉಳ್ಳಾಗಡ್ಡಿ ಕೊತ್ತಂಬರಿ ಸೀಡು ತೊಗೊಂಬಂದಲ್ಲ, ಎಲ್ಲಿಂದ ತೊಗೊಂಬಂದಿ? ಇದೇನಿದು ಈಕೆ ಉಳ್ಳಾಗಡ್ಡಿ ಬುಟ್ಟಿ ಕೇಳಕತ್ಲಲ್ಲ. ಅದ ಸಾವಿತ್ರಕ್ಕನ ಮನೆಗೆ ಹೋಗಿದ್ದೆ, ನಮ್ಮ ಅಣ್ಣ ಅತ್ತಿಗೆ ಬಂದಾರ, ಹಾಗಾಗಿ ಅವಲಕ್ಕಿ ಹಚ್ಚಕ್ಕ ಉಳ್ಳಾಗಡ್ಡಿ ಖಾಲಿಯಾಗಿದ್ದು. ಅದಾವೇನ ಒಂದು ಎರಡಿದ್ರೆ ಕೊಡ್ರಿ ಅಂತ ಕೇಳಿದ್ದೆ. ಅವ್ರನ್ನ ಹೊಲ್ದಾಗ ಕರ್ಕೊಂಬಂದಿದ್ರಂತ, ಹಾಗಾಗಿ ಜಾಸ್ತಿನ ಕೊಟ್ಟು ಕಳ್ಸಿಲ್ಲ ಸಾವಿತ್ರಕ್ಕನ ಸೊಸಿ ಕಾವೇರಿ. ಹೌದಾ, ಅವ್ರ ಹೊಲ್ದಾಗಿನ್ವಾ? ಹಂಗಾರೆ ನಾನು ಹೋಗಿ ಇಸ್ಕೊಂಬರ್ತೇನೆ ತಗೋ. ಏ ಲತಾ ಇರ, ನಾನು ನಮ್ಮ ಮನ್ಯಾಗ ಉಳ್ಳಾಗಡ್ಡಿ ಖಾಲಿ ಆಗ್ಯಾವಂತಂದೇಳಿ ಎರಡು ಇಸ್ಕೊಂಬರಕ್ಕೆ ಹೋಗಿದ್ದೆ. ನೀನು ನೋಡ್ರಿ ಅವ್ರ ಮನೆಗೆ ಹಂಗೆ ಏನು ಇಲ್ದಂಗೆ ಇಸ್ಕೊಂಬರಕ್ಕೆ ಹೊಂಟಿಯಲ್ಲ. ಸುಮ್ಮನಿರ ಸಿಂಗಾರಕ್ಕ, ರೊಕ್ಕರ ಉಳಿತಾವ್, ಉಳ್ಳಾಗಡ್ಡಿ ಏನು ತುಟ್ಟಾಗ್ಯಾವ ನಿನಗೇನು ಗೊತ್ತೇನ? ನಾನು ಇಸ್ಕೊಂಬರ್ತೇನವ, ಹೋಗಿ ನೀವು ಒಬ್ಬಕ್ಕೆ ಇಸ್ಕೊಂಬಂದು ತಿನ್ಬೇಕೇನ? ಈಗ ಬೇಕಿ ಮನ್ಯಾಗ ರೊಕ್ಕಕ್ಕೇನು ಕಮ್ಮಿ ಇಲ್ಲ, ಗಂಡಂದು ಚಲೋ ಐತಿ ದುಡಿಮೆ, ಆದ್ರೂ ಎಲ್ಲಾರ ಬಿಟ್ಟಿ ಸಿಗ್ತೈತಿ ಅಂದ್ರೆ ಬಾಯಿ ತೆಗಿತಾಳ ನೋಡು. ಅಯ್ಯ ಅಣ್ಣ, ನೀನು ಇಲ್ಲೇ ಬಂದಿ, ನೀರೇನಾರ ಬೇಕಿತ್ತನ? ಇಲ್ವಾ, ನಿನ್ನ ಜೋಡಿ ಒಂದಿಟ್ಟು ಮಾತಾಡ್ಬೇಕಿತ್ತು. ನಂಗೆ ಗೊತ್ತೈತಣ್ಣ. ಏನು ನಿಂಗೆ ಗೊತ್ತಾಯ್ತಾ? ಅದ ಆಸ್ತಿ ವಿಷಯದಾಗ ಹೋದಲ್ಲಣ್ಣ, ನಿಂಗೆ ಸೈನ್ ಕೊಡ್ಬೇಕು ಹೋದಲ್ಲ. ಅಲ್ವಾ, ಹಂಗಲ್ಲ. ಅಣ್ಣ ನೀ ಏನು ಬೇಸರ ಮಾಡ್ಕೋಬೇಡ, ಅತ್ತಿಗೆಮ್ಮ ನಿನ್ನ ಹತ್ರ ಹೇಳಕತ್ತಿದ್ದೆ, ನಾ ಎಲ್ಲ ಕೇಳಿಸ್ಕೊಂಡೆ. ಅಲ್ವಾ, ಹಂಗಲ್ಲ. ಇಲ್ಲಣ್ಣ, ನೀ ಏನು ತಲೆ ಕೆಡಿಸ್ಕೋಬೇಡ, ನಾನು ಹಂಗ ಸೈನ್ ಮಾಡ್ಕೊಡ್ತೇನಂತ, ನೀ ತಲೆ ಕೆಡಿಸ್ಕೋಬೇಡ. ಇಷ್ಟು ಹೊಲ ನೀನೇ ಇಟ್ಕೋ. ಇಲ್ವಾ, ಬೇಡವಾ, ನಂಗೆ ಇಷ್ಟು ಹೊಲ ನನಗೆ ಬೇಡ. ನಾನು ಮಾತಾಡಕ್ಕೆ ಬಂದಿದ್ದೆ ಅದಲ್ಲ, ಇಷ್ಟು ಹೊಲ ನಿಂಗೆ ಬರೆದು ಕೊಟ್ಬಿಡ್ತೇನೆ ಅಂತ ಹೇಳಕ್ಕೆ ಬಂದಿದ್ದು ನಾನು. ನಿಮ್ಮ ಅಣ್ಣ ಅಷ್ಟು ಕಟ್ಟಕ್ಕಲ್ವಾ? ಬೇಡಣ್ಣ, ನಿನಗೂ ಒಂದು ಹುಡುಗಿ ಐತಿ, ಅತ್ತಿಗೆಮ್ಮ ಹೇಳಿದ್ರೊಳಗೆ ಏನು ತಪ್ಪಿಲ್ಲ. ಇಲ್ವಾ, ನಾನು ಅದ್ರಾಗ ಪೂರ್ತಿ ಕೊಡೋಣ. ಬೇಡಣ್ಣ. ಅಪ್ಪಂದಿಷ್ಟು ಆಸ್ತಿ ನಂಗೆ ಬಿಟ್ಕೊಟ್ಟಿ, ಇದು ಒಂದು ಕೋಟ್ನಾಗಿತ್ತಂತಂದು ಹೇಳಿ ಹಂಗೆ ಉಳ್ಕೊಂಡಿತ್ತು. ಇವತ್ತು ಅದು ಬಗೆಹರಿತು, ಎಲ್ಲ ನಮ್ಮ ಹೆಸರಿಗೆ ಆಗ್ಬೇಕದು. ನಮ್ಮ ಹೆಸರಿಗೆ ಆಗೋದೊಂದು ಬಾಕಿ ಉಳ್ಕೊಂಡೈತೆ ನೋಡಿ. ಇಬ್ರು ಸೈನ್ ಮಾಡಿದ್ರೆ ಯಾರ ಹೆಸರಿಗೆ ಬೇಕದನ್ನ ಮಾಡ್ಕೋಬೋದು. ಅದಕ್ಕಣ್ಣ ನಿನ್ನ ಹೆಸರಿಗೆ ಮಾಡ್ಕೊಂಬಿಡ ನೀನು. ಇಲ್ವಾ ಸಿಂಗಾರಿ, ಅದು ನಿನ್ನ ಹೆಸರಿಗೆ ಬರಿಬೇಕು. ನಾನು ಅಪ್ಪನೂ ಅದನ್ನ ಹೇಳಿದ್ದ ಅವಾಗ ನಿಂದ ಆಸ್ತಿ ಎಲ್ಲ ಚಲೋ ಇತ್ತು, ನೀ ಕೊಟ್ಟಂಗ ನಾನು ತೊಗೊಂಡೆ. ನಂದು ಸ್ವಲ್ಪ ಪರಿಸ್ಥಿತಿ ಸರಿ ಇರಲಿಲ್ಲ, ನನ್ನ ಹೆಸರಿಗೆ ಮಾಡ್ಕೊತೇನೆ ಅಂದಿದ್ದಕ್ಕೆ ಹ್ಞೂ ಅಂದಿ ನೀನು. ಆದ್ರೆ ಈಗ ನಾನು ನಿನ್ನ ಹೆಸರಿಗೆ ಬರಿತೇನೆ ಅಂದ್ರೆ ನೀನು ಹ್ಞೂ ಅನ್ಬೇಕು. ಅಂದ್ರೆ ನೋಡುವ, ನಿನ್ನ ಪರಿಸ್ಥಿತಿ ಹಿಂಗೈತಿ, ಹಿಂಗಿದ್ದು ನಾನು ಇಷ್ಟು ಆಸ್ತಿನ ಇಟ್ಕೊತೇನೆ ಅಂದ್ರೆ ನನಗೇನಾಗಿತ್ತಣ್ಣ, ನಾನು ಚಲೋನ ಅದೇನಲ್ಲ. ನನಗೆಲ್ಲ ಗೊತ್ತೈತ್ವಾ ನಿನ್ನ ಪರಿಸ್ಥಿತಿ ಹೆಂಗೈತಂತಂದು ಹೇಳಿ. ಅಣ್ಣ ಈಗ ಅದೆಲ್ಲ ಮಾತು ಬೇಡ, ಮುಂದೆ ನಡಿ. ನಿನ್ನ ಹೆಸರಿಗೆ ಮಾಡೋಣಂದ್ರೆ ನಾ ಮಾಡೋಣ. ನಿಮ್ಮ ಅಣ್ಣನ ಮೇಲೆ ಒಂದೀಟರ ಪ್ರೀತಿ ಅನ್ನೋದೈತಿ, ಗೌರವ ಅನ್ನೋದೈತಿ ಅಂದ್ರೆ ಸುಮ್ಮನೆ ನಾ ಕೊಟ್ಟಿದ್ದ ಆಸ್ತಿ ಇಸ್ಕೊಂಡು ಇರ್ಬೇಕು ನೋಡು. ಅಷ್ಟಕ್ಕೂ ನಾ ದುಡಿದ್ರೊಳಗೆ ಕೊಡಾಕತ್ತಿಲ್ಲ, ಅಪ್ಪಂದು ಕೊಡಾಕತ್ತೇನೆ. ಒಂದು ಕೆಲಸ ಮಾಡೋಣ, ನಂಗೆ ಅರ್ಧ ನಿಂಗೆ ಅರ್ಧ ನೋಡು, ಅಂದ್ರಷ್ಟೇ ನಾ ಹ್ಞೂ ಅನ್ನಕ್ಕೆ. ಇಲ್ಲ, ಇಷ್ಟು ನಿಂಗ. ಈಗ ಅರ್ಧ ಅಂದ್ರೆ ನಾ ಸೈನ್ ಮಾಡ್ತೀನಿ, ಇಲ್ಲ ಅಂದ್ರೆ ನೋಡು ಬೇಡ. ಮತ್ತೆ ನಾಳೆ ಗಿಳೆ ಬಂದು ಅರ್ಧ ನಂಗೆ ಅರ್ಧ ನಿಂಗಂದ್ರೆ ನಾ ತಗೊಳಂಗಿಲ್ಲ, ಇಷ್ಟು ನಿಂಗೆ ಕೊಡಕ್ಕೆ. ನೀನೊಬ್ಬಕ್ಕೆ ಹಠಮಾರಿ ಅದಿ ನೋಡುವ. ಹೌದು, ನಾನು ಇಷ್ಟು ನಿಂಗೆ ಕೊಡ್ಬೇಕಂತ ಮಾಡಿದ್ದೆ, ನೀನು ನೋಡಿದ್ರೆ ಹಿಂಗೆ ಮಾಡಂತಿದ್ದಿ. ಇಬ್ರಿಗೂ ಅರ್ಧ ಅರ್ಧ. ತಗೊಂಗಾರ, ಇಬ್ರಿಗೂ ಅರ್ಧ ಅರ್ಧ. ವೈನಿ ಎಲ್ಲಿಟ್ಟೆ ನಾನು? ಇಲ್ಲೇ ಇಟ್ಟಂಗಾಗಿತ್ತಲ್ಲ, ಎಲ್ಲಿ ಹೋಗಿರ್ಬೇಕು? ಈ ಸಾವಿ ನಾಷ್ಟ ಆತಿಲ್ಲ, ಎಷ್ಟೊತ್ತು ತಗೊಂಬರಕ? ಅಯ್ಯ ತಡಿಯ, ಕುತ್ಕ ಸುಮ್ಮನೆ. ರೊಟ್ಟಿ ಮಾಡಕ ಹಂಚ್ ಕಾಣವಲ್ದಂತ ನಾ ಹುಡ್ಕಾಡಕತ್ತೀನಿ, ನೀನು ಆತಿಲ್ಲ ಅಂತ ಬಡ್ಕೊಳಕತ್ತಿದ್ದಿ. ಏನೋ ಹಂಚ್ ಕಾಣವಲ್ದ? ರೊಟ್ಟಿ ಮಾಡಿ ಎಷ್ಟು ದಿನ ಆಗೈತೆ ನೀನು? ಈಗ ಸುಮ್ಮನಿದ್ರೆ ಸಾಕೀಗ, ಏನಾರ ಹಸೆ ಹಿಡ್ತಂದ ಬ್ಯಾಗ್ ತುರ್ಕ್ತೇನೆ ನೋಡ. ಮನ್ಯಾಗಿದ್ರ ಮರ್ಯಾದಿನ ಇಲ್ಲ ನಮಗ, ಅದಕ್ಕೆ ಮುಂಜಾನೆ ಎದ್ದು ಕೂಡ್ಲೆ ಕುಡಿಯಾಕ ಹೋಗೋದು ನಾನು. ಎಲ್ಲಿ ಹಚ್ಚಿತ್ತಲ್ಲ, ಮನ್ಯಾಗಿದ್ರ ಹೊಟ್ಟೆ ಸಿತತಿ, 2 ರೊಟ್ಟಿ ಟೈಮ್ ಸರಿಯಾಗಿ ಮಾಡಾಕಕ್ ರೆಡಿ ಇಲ್ಲ. ಮನ್ಯಾಗಿರಂಗಿಲ್ಲ ಸೇರೆ ಕುಡ್ಕೊಂತ ಅಡ್ಡಾಡ್ತಿ ಅಂತ ಬೈತಾಳ ಮತ್. ಯವ್ವ ಬೇ ಏನ್ಪಾ, ಏನಾತ್ ಹೇಳಿ ನಿಂದೊಂದು? ನಿಮ್ಮ ಅಪ್ಪಂದು ಇಲ್ಲ ನಿಂದರ ರಗಳಿ ಕೇಳದ ನೋಡ್ ದಿನಾಗ್ಲೂ ನನಗೆ. ಎದಕ್ಕರ ಬೆಳಕ್ ಹರಿತತ ಅನಸತ್ ನೋಡ್. ಯವ್ವ, ನಂಗೆ 500 ರೂಪಾಯಿ ತಗೊಂಬೈಲ್. ಏನು 500 ರೂಪಾಯಿ ಕೊಡ್ಬೇಕಾ ನಿನ್ ಕೈಯಾಗ? ಎಲ್ಲಿಂದ ಬರ್ತಾವಲ್ಲ 500 ರೂಪಾಯಿ ನನ್ ಕಡೆ? ಏನ್ ರೊಕ್ಕ ಅಂತ ಮಾಡಿಯಾ, ಹುಣ್ಸಿ ಬಕ್ಕಂತ ಮಾಡಿಯಾ? ಏನ್ ಹಿತ್ತಲ್ದಾಗ ನೀನು ನಿಮ್ಮಪ್ಪ ಸೇರಿ ಏನಾರ ಗಿಡ ಹಚ್ಚಿರಿ? ನಂಗೆ ಅದೆಲ್ಲ ಗೊತ್ತಿಲ್ಲ ನೋಡ್ಬೇವ. ನೀನು 500 ರೂಪಾಯಿ ಕೊಟ್ಟಿ ಚಲೋ ಈಗ. ನೋಡ್ಲಾ, ನನ್ನ ಹತ್ರ 500 ರೂಪಾಯಿ ಅಲ್ಲ, 5 ಪೈಸಾನು ಇಲ್ಲ ನೋಡು. ನೀನು ನಿಮ್ಮ ಅಪ್ಪನ ಹಾದಿನ ತುಳ್ದಿ, ನನಗೆ ಗೊತ್ತೈತಿ. ಅವ್ನು ಕುಡ್ಯಾಕ ಹೋಗಣ, ನೀನು ಕುಡ್ಯಾಕ ಹೋಗಿ. ಇಲ್ಬೇ, ಅದೊಂದ್ ಕಡೆ ಕೆಲ್ಸಕ್ಕೆ ಕೇಳ ಬಂದೇನಿ. ಕೆಲ್ಸಕ್ಕೆ ಕೇಳಿದ್ರೆ 500 ರೂಪಾಯಿ ಅದಕ್ಕೆ ಬೇಕು ನಿನಗೆ. ಕೆಲಸ ಮಾಡ, ಅದ 500 ರೂಪಾಯಿ ಬಳಸ್ಕೋ. ಆ ಕೆಲಸ ಬೇಕಾಗೈತಂದ್ರೆ 500 ರೂಪಾಯಿ ಕೊಡ್ಬೇಕಲ್ಲೇ. ಅವ ಯಾವನ್ ಪದೀಡ್ ಪಂಡಿತ 500 ರೂಪಾಯಿ ಕೊಟ್ಟು 50 ರೂಪಾಯಿ ಕೆಲಸ ಕೊಡವ? 50 ರೂಪಾಯಿ ಅಲ್ಲ ಅಲ್ಬೇಯವ, ಅದು 50 ರೂಪಾಯಿಗೆ ನಾನು ಕೆಲಸ ಮಾಡಕ್ ಹೋಗಂಗ್ ಕಂಡರ ಕಾಣ್ತೇನೆ ನಿನಗೆ? ನಾನೇನು ನನ್ನ ಮರ್ಯಾದೇನು?
ಹ್ಞೂ ಬಿಡಪ್ಪ ಭಾಳ ದೊಡ್ಡ ಡಿಗ್ರಿ ಓದಿದಿ 50,000 ರೂಪಾಯಿ ಪಗಾರ ಕೊಡ್ತಾರ ನೀನು. ಇದು 50,000 ರೂಪಾಯಿ ಪಗಾರ ಇರೋದ ಕೆಲಸ ನನಗೆ ಬಂದಿರೋದು. ಅಯ್ಯೋ 50,000 ರೂಪಾಯಿ ಪಗಾರ ಕೊಡಾಕ ನಿನಗೆ 500 ರೂಪಾಯಿ ತಗೊಂತಿದ್ದಾರ ತಗೊಳಪ್ಪ. ಯಾರ್ದಾರ ಮುಂದೆ ಹೇಳಿ ನನ್ನ ಕಿವ್ಯಾಗ ಹೂ ಇಡಾಕ್ ಬರಬೇಡ. ಈಗ ನೀ ಕೊಡಕಿನ ಇಲ್ಲ ಹೇಳು. ಇಲ್ಲಿ ನೋಡ್ಲಾ ನನ್ನ ಹತ್ರ ರೊಕ್ಕ ಇಲ್ಲ ಈಗ. ನನಗೂ ಈಗ ಸದ್ಯಕ್ಕೆ ಯಾವ ಹೊಲಕ್ಕೆ ಕೆಲಸನೂ ಬಂದಿಲ್ಲ. ಅಲ್ಲಿ ಯಾವ್ದಾರ ಒಂದು ದೊಡ್ಡ ಡಬ್ರಿ ಇದ್ರೆ ತಗೊಂಬಲ್ಲಿ ಅಡ ಇಟ್ಟು 500 ರೂಪಾಯಿ ತಗೊಂಡೋಕೇನ್. ಯಾಕ್ಲಾ ಹೆಂಗೈತಿ ಮೈಯಾಗ? ಮನ್ಯಾಗ ಇದ್ದಿದ್ದು ಬಂಡೆ ಸಾಮಾನು ಮಾರಿ ದುಡ್ಡು ತಗೊಂಡ್ ಹೋಗ್ಯಾ? ಅಂತದೇನ್ ಬಂದೈತಿ ನಿನಗ? ನೀ ದುಡ್ದು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಬಿಟ್ಟಿ ಕೂಳ್ ತಿನ್ಕೊಂಡ್ ಮನ್ಯಾಗ ಬಿದ್ದಿರು. ನಿನ್ ದುಡಿಯೋ ಮುಖ ನನಗೆ ಗೊತ್ತೈತಿ. ಹಿಂಗ ಅಂತ ಹೇಳಿ ಆಸ್ತಿ ಎಲ್ಲ ಮಾರಿ ಇಲ್ಲಿ ತಂದಿಟ್ಟಿ ನಮ್ಮನ್ನ. ಏನ್ ತುಸ ರೊಕ್ಕ ಕಳ್ದಿಯ ನೀನು? ನಿನ್ ತಮ್ಮ ನೋಡಿದ್ರೆ ಅಲ್ಲಿ ಓದಕ್ ಹೋಗೈತಿ. ಅದು ಏನು ಓದಿ ಬಕ್ಪಾರ್ಲಿ ಬೀಳಾಕತ್ತೈತೆ ನನಗೂ ಗೊತ್ತಿಲ್ಲ. ಹೋಗಿ ವರ್ಷ ಆತು ಇನ್ನೂ ತನಕ ಮುಖ ತೋರ್ಸಿಲ್ಲ. ನೀನು ಇಲ್ಲಿದ್ದು ಏನ್ ಗನಂದಾರಿ ಕೆಲಸ ಮಾಡಕತ್ತೀವೋ ಏನು? 1 ರೂಪಾಯಿ ದುಡಿಮಿಲ್ ನಿಂದು. ಕುಡಿತಿ ಬರ್ತಿ ಮಕ್ಕೋತಿ. ನಿನ್ ಮಾಪನು ಅಷ್ಟೇ, ಅವ್ನು ಕುಡಿತಾನ ಬರ್ತಾನ ಮಕ್ಕೋತಾನ. 1,000 ರೂಪಾಯಿ ದುಡ್ರಿ 2,000 ರೂಪಾಯಿ ಕುಡ್ದು ಬರ್ತಾನ. ಹಿಂಗಾದ್ರೆ ಮನಿ ಹೆಂಗ್ ನಡಿಬೇಕು? ಹೆಂಗ್ ಮಂತನ ನಡೆಸ್ಲಿ ನಾನು? ಹೆಸರಿಗೆ ಮನೆ 3 ಗಂಡ್ಮಕ್ಳು, ಒಂದ್ರಿಂದರ ದುಡಿಮಿಲ್ಲ. ಅವ ಅಲ್ಲಿ ಏನ್ ಓದಾಕತ್ತಾನ, ಏನು ಎತ್ತ ಏನ್ ಮಾಡಾಕತ್ತಾನ ಅನ್ನೋದ ಗೊತ್ತಿಲ್ಲ ನಿಮ್ ತಮ್ಮ. ನೀನು ಇದ್ದ ಬದ್ದ ಆಸ್ತಿ ಎಲ್ಲ ಕರಗಿಸ್ಕೊಂತ ಹೋಗು. ಮತ್ತೆ ಹಿಂದುಗೂಟ ಸಾಲ ಬೇರೆ ಮಾಡ್ಕೊಂತ ಹೋಗು. ಅದನ್ನ ಹರಿತೇವ್ ನಾವು ಸಾಲಾನ. ನಿಮ್ಮಪ್ಪ ಅನ್ಸ್ಕೊಂಡ್ ಪ್ರಾಣಿ ನೋಡಿ ಹೆಂಗ್ ಕುಂತೈತಿ. ಒಂದೀಟರ ಮಗಗ್ ಬೈದು ಬುದ್ಧಿ ಹೇಳ್ಬೇಕು ಅನ್ನೋದಿಲ್ಲ. ಹೋಗತ್ಲ ಎಲ್ಲಿ ಹಚ್ಚಿ ಬೆಳಗ್ಗೆ ಎದ್ದು ಕೂಡ್ಲೆ ಇದ ಜೀವನ ಸಾಕಾಗಿ ಹೋಗ್ಬಿಟ್ಟತ್ ನೋಡ್ ನನಗರ. ವಂಶ ಉದ್ಧಾರ ಮಾಡಕ ಗಂಡ್ಮಕ್ಳು ಅಂತ ಹೇಳಿ ಬಡ್ಕೋತಾರ. ಖರೆ ನಿಮ್ಮಿಂದೇನು ವಂಶ ಏನು ಉದ್ಧಾರ ಆಗೋದಿಲ್ಪ. ಇನ್ನೂ ಇದ್ದಿದ್ ವಂಶನ ಹಾಳು ಮಾಡಿರ್ತೀರಿ. ಇಂಥ ಗಂಡ್ಮಕ್ಳು ಇರೋದ್ಕಿಂತ ಹೆಣ್ಮಕ್ಳಿದ್ರ ಕಷ್ಟಕರ ಆಸರ ಆಕಾರ. ನನ್ನಂತಲ್ಲಿ ಇಲ್ಲಿ ನೋಡಿ ಏನ್ ಮಾಡ್ತಿ ಮಾಡ್ಕೋ. ರೊಕ್ಕ ಕೊಡಂಗಿಲ್ಲ ಹೋದಲ್ಲ, ನಂಗೂ ಗೊತ್ತೈತಿ ಹೆಂಗ್ ತಗೋಬೇಕಂತ ಹೇಳಿ ಹಂಗ ತಗೋತೇನೆ. ನನ್ನ 2 ತುಂಡು ಮಾಡಿದ್ರು ನಿನಗ 1 ರೂಪಾಯಿ ಸಿಗಂಗಿಲ್ಲ. ಹೋಗ್. ಯಾಕಷ್ಟು ಬಯಕತ್ತಿ ಆ ಹುಡುಗ? ನಿಂಗ್ ಬಯಕಾಗಂಗಿಲ್ಲಲ್ಲ, ಅದಕ್ಕೆ ಅವ್ನ್ ಬಯಕತ್ತೇನೆ. ನೀನ್ ಚಂದಾಗಿ ದುಡಿಮೆ ಮಾಡಿ ಬಂದಿದ್ ಪಗಾರನ ಉಳಿಸಿಟ್ಟಿದ್ರಿ ಇವತ್ತು ಯಾಕೆ ನಮ್ಗೆ ಈ ಪರಿಸ್ಥಿತಿ ಬರ್ತಿತ್ತು? ನೀನ್ ನೋಡಿ ನಿನ್ ಮಗನು ಅದನ್ನ ಕಲ್ತಾನ. ನಾನೇನೋ ಕುಡಿ ಅಂತ ಹೇಳಿದ್ನೇನ? ಕುಡಿ ಅಂತ ಹೇಳಿಲ್ಲ, ನೀ ಕುಡಿಯೋದ್ ನೋಡಿ ಕಲ್ತಾನ. ಮಕ್ಕಳ ಮುಂದೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಒಂದು ಗೊತ್ತಿಲ್ಲ. ಸ್ವಾದ್ಗೇಡಿ ಇದ್ದಂಗದಿ ಸ್ವಾದ್ಗೇಡಿ. ಹೋಗಿ ನಮ್ಮ ಅಪ್ಪ ಅವ್ವ ನಿನ್ನನ್ ಜೋಡ್ ಮಾಡ್ಯಾರ. ನನಗ್ ಹಣಿ ಬಡ್ಕೋಬೇಕು. ನಾನ್ ಅಂದಲ್ಲೇ ನಿನ್ ಜೋಡಿ ಹೊಂದ್ಕೊಂಡು ಹೋಗಿದ್ದು. ಇಲ್ಲ ಅಂದಿದ್ದಷ್ಟೊತ್ತಿಗ ನಿನ್ ತವ್ರ ಮನೆ ಕುಂತಿರ್ತಿದ್ದಿ ನಿಮ್ಮ ಅಪ್ಪ ಅವನ್ ಜೊತೆ. ನಾ ಸಿಕ್ಕಲ್ಲೇ ನಿಮ್ ಬಾಳೆ ಬಚಾವಾಗೈತಿ. ಇಲ್ಲ ಅಂದಿದ್ರಿಷ್ಟೊತ್ತಿಗ ಇದ್ದಕ್ಕಿ ನಿಮ್ಮನ್ ಬಿಟ್ಟು ಹೋಗಿ ಬೇರೆ ಮನ್ಯಾಗ ಮತ್ತೆ ಇನ್ನೊಂದ್ ಮದ್ವಿ ಮಾಡ್ಕೊಂಡಿರ್ತಿದ್ಲ ಏನ ಯಾರಿಗ್ ಗೊತ್ತು. ಹುಚ್ಚಬಾಡ ನೋಡ 500 ರೂಪಾಯಿ ಕೇಳಿ ನಿನ್ಗ ಜಗಳ ತಂದಿಡ್ತು. ನಾಳೆಯಿಂದ ಎಲ್ಲ ದುಡ್ಯಾಕ್ ಹೋದ್ರಿ ಚಲೋ. ಇನ್ನ ನಾನಂತ್ರು 1 ರೂಪಾಯಿ ದುಡ್ದು ಏನು ತಂದ್ ಹಾಕಂಗಿಲ್ಲ ಇನ್ ಮನೆಗ. ನೋಡಾಕ್ ಮನ್ಯಾಗ 3 ಗಂಡ್ಮಕ್ಳು, ಒಂದ್ರಿಂದನೂ ಉಪಯೋಗ ಇಲ್ಲ. ಹೌದು, ದುಡ್ಡು ತಂದ್ ಹಾಕ್ಲಾರ್ದಲ್ಲೇ ಇಷ್ಟೆಲ್ಲ ಜೀವನ ಮಾಡ್ಕೊಂಡು ಹೋಗಿ ಪಾಪ. ದುಡ್ದಿಯಪ್ಪ ದುಡ್ದಿ ಇಲ್ಲ ಅಂದಿಲ್ಲ. ಎಲ್ಲ ಕುಡ್ದು ಹಾಳು ಮಾಡಿ ಕೂಡಿಟ್ಟಿದ್ರಿಷ್ಟೊತ್ತಿಗೆ ಒಂದ್ ದೊಡ್ಡ ಮನಿನ ಕಟ್ಟಿರ್ತಿದ್ದಿ. ನೀ ಕುಡಿತೀಯಾ? ನಿನ್ನ ನನ್ನ ಕುಡಿತಿ ಅಂತ ಕೇಳ್ತಿಯಲ್ಲ, ಕೇಳ ಮಾತಾರ ಇದ. ನೀ ಕುಡಿತೀಯನ? ಇಲ್ಲ. ಮತ್ ನೀನ್ ಯಾಕೆ ದೊಡ್ಡ ಮನಿ ಕಟ್ಟಿಲ್ಲ? ನಿನ್ನಷ್ಟು ದುಡ್ಯಾಕ್ ಹೋಗ್ತೇನೆ ನಾನು. ಮನಿ ಎಲ್ಲ ನೋಡ್ಕೊಂಡು ಸಂಭಾಳಿಸ್ಕೊಂಡು ಹೋಗೋದಲ್ದ ನಿನಗಿನ ದುಡ್ದು ಸಾಕಿ ತಂದು ಮನಿ ಕಟ್ಟಿಸ್ಬೇರೆ ಕೊಡ್ತಿದ್ದಾರ ನಿನಗ್. ನೀನು ಆರಾಮಾಗಿ ಬಾರಪ್ಪ ಮಕ್ಕೋ. ರಾಜ್ಕುಮಾರ ಹಾಸ್ ಕೊಡ್ತೇನಿ, ಕುಂತಲ್ಲೇ ಮಕ್ಕೋ, ಎದ್ದಳ ಕುಂತಲ್ಲೇ ಊಟ ತರ್ತೇನಿ, ತಿನ್ನ ಕೊಡ್ತೇನಿ, ನೀರ್ ಕೊಡ್ತೇನಿ, ಚಾ ಕೊಡ್ತೇನಿ. ಆರಾಮ ಜೀವನ ಮಾಡು. ನಾನು ಮನ್ಯಾಗೂ ಮಾಡ್ತೇನಿ ಹೊರಗೂ ಮಾಡ್ತೇನೆ. ಮತ್ತ ಮೇಲೆ ದೊಡ್ಡ ಬಿಲ್ಡಿಂಗ್ ಕಟ್ಕೊಡ್ತೇನೆ ನಿನಗೆ. ಯವ್ವ ನನಗೆ ಹೊಟ್ಟೆ ಶಾಕತೈತಿ, ಕೊಡ್ತೀಯ? ಏನ್ ನಾನು ಕುಡಿಯಾಕ ಹೋಗ್ಲಾ? ಒಲ್ಯಾಗಿಟ್ಟಿದ್ ಕಟಗಿ ತಂದ ತಲೆ ಮೇಲೆ ಇಡ್ತೇನೆ ಈಗ. ಬಾರ ಬಿದ್ದಿರ್ಬೇಕು. ಬೆಳೆ ತಲೆ ಅನ್ನೋದು ಕರೆ ತಲೆ ಕಂಡಂಗೆ ಕಾಣ್ತಿರ್ಬೇಕದು. ಮಾಡತನ ಸುಮ್ ಕುಂದ್ರು. ನಾನಿನ್ನು ಹಂಚಲ್ಲಿಟ್ಟೇನೆ ದೊಡ್ಡ ರಗಳಿನ ಆತ. ನೀನೊಂದು ಕಾಡ್ತೀನಿ, ನಿನ್ನ ಮಗ ಒಂದ್ ನಮ್ನಿ ಕಾಡ್ತಾನ. ನಾನು ಸಾಕ್ ಬೇಕಾಗಿ ಹೋಗೈತೆ ನೋಡು. ಅದು ಸಣ್ಣದು ಏನ್ ಮಾಡ್ತೈತ ಏನು ಅದು ನನಗೆ ಗೊತ್ತಿಲ್ಲ. ಅದಕ್ಕೂ ಫೋನ್ ಹಚ್ಬೇಕಾಗೈತಿ. ಅದಕ್ಕೂ ತಾಯಿ ಅನ್ನೋದಿಲ್ಲ ಎಂಥದ್ದು ಇಲ್ಲ. ಒಂದಿನಕ್ಕೂ ಫೋನ್ ಹಚ್ಚಿಲ್ಲ. ನೀನ್ ಇಂತ ಕೈಯಾಳಿ ಇದ್ರ ಯಾರಿಗೂ ಫೋನ್ ಹಚ್ಬೇಕು ಅನ್ಸಂಗಿಲ್ಲ. ನಿನ್ನ ಮಕ್ಳಿಗ ಬ್ಯಾಡಾಗಿ ನೀನ್ ಅಪ್ಪ ಆ ಮಕ್ಕಳ ಬಂದ್ ನಿನ್ ಮುಂದೆ ಹೇಳ್ಯಾರ ನಮ್ಮವು ಬ್ಯಾಡಾಗ್ಯಾಳ ನನಗ ಅಂತ ಹೇಳಿ. ಹೋಗಿನ್ ಬಾಳ ಮಾತಾಡ್ಕೊಂಡು ನಿಂತ್ಕೊಬೇಡ. ಹಂಚಲ್ಲೈತ್ ನೋಡು, ಹಿಂದ್ ಬಾಂಡೆದಾಗ ತಿಕ್ಕದ್ರಾಗ ಇಟ್ಟಿರ್ಬೇಕು. ತಗೊಂಡ್ ತಿಕ್ಕಿ ತೊಳ್ಕೊಂಡ್ ಬಂದ್ ರೊಟ್ಟಿ ಮಾಡ್ಕೊಡ್ ನಂಗೆ ಬಡಾನ. ತಗೋಪ್ಪ ದೀಡ್ ಪಂಡಿತ ಮಾಡ್ಕೊಡ್ತೇನಂತ. ಗಡದ್ದಾಗ ತಿಂದು ನಿದ್ದೆ ಹೊಡಿ. ಏನೋ ನಾ ದುಡಿದ್ರು ಮನ್ಯಾಗ ಮರ್ಯಾದೆ ಏನತಿಲ್ ನೋಡ್ ನಮ್ಗೆ. ಇಂಥ ಹೆಂಡತಿ ಸಿಕ್ಕಿದ್ದಕ್ಕ ನಾ ಕುಡಿಯೋದ್ ಕಲ್ತಿದ್ದು. ಲೇ ಮಹೇಶ, ಸಾಲಿಗೆ ಬರಲ್ಲ ನಿನ್ನ? ಇಲ್ಲೇ ಕುಂತಿಲ್ಲ, ಲೇಟ್ ಆಕೈತ್ ನಡಿ. ಹೋಗ ನೀ ಒಬ್ಬಕಿನ ಹೋಗ, ನಾ ಬರಂಗಿಲ್ಲ. ಯಾಕ ನಿಮ್ ಕ್ಲಾಸ್ ಅಷ್ಟೇ ಏನಾರ ಸೂಟಿ ಕೊಟ್ಟೈತ? ಮತ್ತ ಏನೈತಿ ಇವತ್ತು ವಿಶೇಷ? ಇಲ್ಲ, ನಾನ ಸಾಲಿಗೆ ಸೂಟಿ ಕೊಟ್ಟೇನೆ. ಏನ ನೀನ್ ಸಾಲಿಗೆ ಸೂಟಿ ಕೊಟ್ಟಿಯಾ? ನಾ ಸಾಲಿಗೆ ಹೊಂಟಿಲ್ಲ ಅಂತ ಮತ್ತೆ ಸಾಲಿಗೆ ಸೂಟಿ ಕೊಟ್ಟಂಗ ಹೋದಲ್ಲ. ಏನ ಬಿಡಪ್ಪ. ಯಾವ ಬೇ ನಿಮ್ಮ ಅಯ್ಯ ನೋಡ ಸಾಲಿಗೆ ಬರಂಗಿಲ್ಲ ಅಂತ ಇವತ್ತ. ಯಾಕೆ ಮೇಷ, ಯಾಕೆ ಸಾಲಿಗೆ ಹೋಗಂಗಿಲ್ಲ ಇವತ್ತ? ಯಾವ ಬೇ ನಂಗೆ ಇವತ್ತು ಹಲ್ಲು ನೋವಾಕತ್ತಿತ್ತಿ, ನಾ ಹೋಗಾಕ ಒಲ್ಲೆ. ಹಲ್ಲು ನೋವಾಕತ್ತೈತ? ತಡಿ ನೋಡಂಗ್ ಜ್ವರಾಗಿರ ಬಂದ ಏನ ಮತ್ತೆ? ಅಯ್ಯೋ ಯಾ ಪರಿ ಸುಡಾಕತ್ತಿತ್ತೋ ನಿನ್ ಹಣಿ. ಹಲ್ಲು ನೋವಿನ ಹೊರತಕ್ ಜ್ವರಾನ ಬಂದಾವ ಹಿಂಗ. ಬೇಡಪ್ಪ ನೀಲೇ ಮುಕ್ಕೋ ಈಗ. ಆಮೇಲೆ ನಿಮ್ಮ ಅಪ್ಪಾಜಿ ಬರ್ತೈತಲ್ಲ ಅವಾಗ ದವಾಖಾನಿ ಕರ್ಕೊಂಡೋಗಿ ತೋರ್ಸ್ಕೊಂಬರನ್ ತಗೋಪ್ಪ. ಮುಕ್ಕೋನಿ. ಕೀರ್ತಿ ಅವ್ನ ಕ್ಲಾಸಿಗೆ ಹೋಗೋ ಟೀಚರ್ಗೆ ಹೇಳ ಇವತ್ತು ನಮ್ಮ ತಮ್ಮ ಬರಂಗಿಲ್ರಿ ಅಂತ. ಯವ್ವ ಅವ್ನ ಕರೆಗೂ ಹಲ್ಲು ನೋವಿಲ್ಲ, ಸುಳ್ಳು ಹೇಳಕತ್ತಾನ. ಸಾಲಿಗೆ ಬರಕ್ಕೆ ಇಷ್ಟ ಇಲ್ಲ ಅವಂಗ. ಅದಕ್ಕೆ ಸುಳ್ಳು ಹೇಳಿದ್ರೆ ಜ್ವರ ಬರ್ತಾವೆ ನಿನಗ? ಏನಾಗಂಗಿಲ್ಲ, ಹೋಗಿ ಇವತ್ತು ಮನ್ಯಾಗ ಇರ್ತಾನಂತ. ಜ್ವರ ಜಾಸ್ತಿ ಆದ್ರೆ ಏನು ಮಾಡ್ಬೇಕು? ನೀವು ಒಬ್ಬಕಿನ ಹೋಗ ಹೋಗಿ. ಆತು ತಡಿ, ನಿಂಗೆ ಡಬ್ಬಿ ಕಟ್ಕೊಡ್ತಾನಂತ, ನಾಷ್ಟ ಮಾಡಿ ಹೋಗಂತಿ.
ಹಿಂಗಾತು ಈಗ ನಾನು ಮನ್ಯಾಗ ಆರಾಮ್ ಮಕ್ಕೋತೇನಿ ಆಟ ಆಡ್ತೇನಿ ನೀ ಒಬ್ಬಾಕಿನ ಶಾಲೆಗೆ ಹೋಗ್ಬಾ ಅಂದ್ರ ನಿಂಗ ಹಲ್ ನೋವಿಲ್ಲ ಸುಳ್ಳು ಹೇಳಾತಿ ಹೋದಲ್ಲ ಹಂಗ ಅನ್ಕೋ ಈಗ ಅವನ್ನ ಬೇಡದ್ದಾನಲ್ಲ ಶಾಲೆಗೆ ಹೋಗಕ್ಕೆ ನಾನು ಆರಾಮೆಲ್ಲೇ ಇರ್ತೇನೆ ಸಪತನ ಮಕ್ಕೊಂಡಂಗೆ ಮಾಡ್ತೇನೆ ಆಮೇಲೆ ಹಲ್ ನೋವು ಹೋಗ್ತೇಯವ್ವ ಅಂತ ಹೇಳಿ ಆಟಾಡಕ್ಕೆ ಹೊರಗೆ ಹೋಗ್ತೇನೆ ಈಗ ಹೇಳಿದ್ರೆ ಮತ್ತೆ ಶಾಲೆ ಕಳಿಸ್ತಾ ಆಮೇಲೆ ದವಾಖಾನೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಲ್ಲ ಅವಾಗ ಹೇಳ್ಬಿಡ್ತೇನೆ ನಂಗೆ ಹಲ್ ನೋವು ಹೋಗ್ತೇವ ನಾಳಿನ ಶಾಲೆಗೆ ಹೋಗ್ತೇನೆ ಅಂತ ಹೇಳಿ ಹೆಂಗ ಎರಡು ಕಡೆಯಿಂದ ತಪ್ಪಿಸ್ಕೊಂಡಿಲ್ಲ ಸುಳ್ಬುರ್ಕ ನೀನು ಸುಳ್ಬುರ್ಕಿ ನಾನೇನು ಸುಳ್ಬುರ್ಕಿ ಅಲ್ಲ ಹೋಗ್ ಈಗ ನಮ್ಮ ಶಾಲೆಗೆ ಹೋಗಿ ನಮ್ಮ ಟೀಚರ್ ಹತ್ರ ಹೇಳಂಗಿಲ್ಲ ನಮ್ಮ ತಮ್ಮ ಬರಂಗಿಲ್ರಿ ಇವಂಗ ಹಲ್ ನೋವು ಆಕತೈತಿ ಅಂತ ಹೇಳಿ ಏನ್ರೋ ಇಬ್ರು ಏನ್ ಹಚ್ಚಿರಿಲ್ಲ ಶಾಲ್ಗೆ ಹೋಗಕ್ಕೆ ಹೊತ್ತಾಗಿಲ್ಲ ನಿಮ್ಗ ಬಡ ಬಡ ತಯಾರಾಗ್ರಿ ಬಿಟ್ಟು ಬರ್ತಾನಂತ ಅಜ್ಜ ಇವಂಗ ಹಲ್ ನೋವಿಲ್ಲ ಸುಳ್ಳ ಹಲ್ ನೋವಾಕತ್ತೈತಿ ಅಂತ ಹೇಳ್ದ ಅವನ್ ಮುಂದೆ ಹೇಳಿದ್ನ ಅವ್ವ ಬಂದು ಇವ್ನ ಹಣಿ ಮುಟ್ಟಿ ನೋಡಿದ್ಲ ಅದು ಏನೇನ ಇವ್ನ ಮೈ ಬಿಸಿ ಆಗತ್ತಂತ ಜ್ವರ ಬಂದವು ಹಲ್ ನೋವಿಗ ಅವ್ನ ಶಾಲೆಗೆ ಹೋಗಿ ಟೀಚರ್ ಮುಂದೆ ಬರಂಗಿಲ್ಲ ಅಂತ ಹೇಳ ಅಂತ ಅಂದ್ಲ ಇವ ನೋಡಿದ್ರೆ ನಂಗ ಅಣಗಸಾಕತ್ತಾನ ಅಷ್ಟ ಅಲ್ಲ ನಾನು ಸುಳ್ಳು ಹೇಳ್ತೆ ಅಂದಿದ್ದಕ್ಕೆ ನಾನು ಸುಳ್ಳು ಹೇಳ್ತಾನಂತ ಯಾಕಂತ ಕೇಳಿದ್ರ ನಮ್ಮ ಶಾಲೆಗೆ ಹೋಗಿ ನಮ್ಮ ಟೀಚರ್ ಮುಂದೆ ಹೇಳ್ತಿಯಲ್ಲ ಅದಕ್ಕೆ ನೀನ ಸುಳ್ಳು ಬುರ್ಕಿ ಅಂತ ಅನ್ನಕತ್ತಾನ ನೋಡಜ್ಜ ನಾನೇನು ಶಾಲೆಗೆ ಹೋಗಿ ಅವ್ರು ಟೀಚರ್ ಮುಂದೆ ಹೇಳಂಗಿಲ್ಲ ನಮ್ಮ ತಮ್ಮ ಬರಂಗಿಲ್ರಿ ಹಲ್ ನೋವಾಕತ್ತೈತೆ ಅಂತ ಹೇಳಿ ಮಹೇಶ ಕರ್ನ ಹಲ್ ನೋವಾಕತ್ತೈತೆ ಅನ್ಲೇ ಹ್ಞೂ ಅಜ್ಜ ಸುಳ್ಳಜ್ಜ ಈಗಿನ್ನೂ ಹೇಳ್ದ ನನ್ನ ಮುಂದೆ ಶಾಲಿದ ಟೈಮ್ ಆಕೈತಲ್ಲ ಅದಾದ್ಮೇಲೆ ಅವ್ವನ ಮುಂದೆ ಹೇಳ್ತಾನಂತ ನನಗೆ ಹಲ್ಲು ಓದ್ಪೇಯವ್ವ ನಾನು ಆಟ ಆಡಕ್ಕೆ ಹೋಗ್ತೇನೆ ಅಂತೇಳಿ ನನ್ನ ಮುಂದೆ ಇದ್ದ ಈಗಾರ ಹೇಳಕತ್ತಿದ್ದ ಹೌದೇನೋ ಇಲ್ಲಜ್ಜ ಈಕಿ ಸುಳ್ಳು ಹೇಳಕತ್ತಾಳ ತಡಿ ನಿಮ್ಮ ಅವ್ ನಿನ್ ಮೈ ಮುಟ್ಟಿ ನೋಡಿ ಜ್ವರ ಬಂದಾವಂತ ಹೋದ್ಲಿಲ್ಲ ನಾನ್ ನೋಡ್ತೇನೆ ತಡಿ ಜ್ವರ ಇದ್ದು ಮನ್ಯಾಗಿರು ಇಲ್ಲ ಸರಳ ಶಾಲಿಗೆ ನಡಿ ಏನು ಮೈ ಬಿಸಿ ಇಲ್ಪ ತಮ್ಮ ನಿಮ್ಮ ಅವ್ಗ ಅದೆಲ್ಲಿಂದ ಬಿಸಿ ಹತ್ತತ ಏನ ಮಗನ್ ಮ್ಯಾಲಿನ ವ್ಯಾಮೋಹ ಸುಳ್ಳಿದ್ರು ನಿಜ ಅಂತ ತಿಳ್ಕೊಂಡು ಜ್ವರ ಐತಿ ಅಂತ ಹೇಳಿ ಶಾಲಿ ಬಿಡ್ಸಾಳ ನೋಡು ನಡಿ ನಡಿ ಜಲ್ದಿ ತಯಾರ ಹೋಗ್ ನಡ್ರಿ ಕರ್ಕೊಂಡೋಗಿ ಇಬ್ರು ಸಾಲಿಗೆ ಬಿಟ್ಟು ಬರ್ತಾನಂತ ಹೆಂಗಾತು ಏಯೋ ಏಯೋ ಯವ್ವ ತಮ್ಮನ ಸಾಲಿಗೆ ಬರ್ತಾನ ತಗೋ ಅವ್ನ್ ಜ್ವರ ಇಲ್ಲ ಏನಿಲ್ಲ ಸುಳ್ಳ ನಾಟಕ ಮಾಡಕತ್ತಿದ್ದ ಅಜ್ಜ ಹೇಳಾನ್ ಇಬ್ರನ್ನು ಕಳಿಸ್ಬೇಕಂತ ಅವಂಗೂ ಡಬ್ಬಿ ಕಟ್ ಅದಕ್ಕ ನಿನ್ ಮುಂದೆ ಏನು ಹೇಳ್ಕೋಬಾರ್ದು ಬಾಬಾ ತಮ್ಮ ಇನ್ನ ನಿನ್ನ ಆಳು ಯಾರು ನೋಡಂಗಿಲ್ಲ ನಡಿ ಪಟ್ನ ತಯಾರಾಗ ಸಾಲ್ಗೆ ಹೋಗೋಣ ಅಜ್ಜ ಬಿಟ್ಟು ಬರ್ತಾನ ಬರ್ರಪ್ಪ ಬಡ ಬಡನ ಎಷ್ಟೊತ್ತು ಮಾಡ್ತೀರಿ ಸಾಲಿಗೆ ಹೊತ್ತಾಗೈತೆ ಹೋಗಾಕ ಎಲ್ಲ ಇವನ ಯಾಕೆ ಮಹೇಶ ಮುಖ ಸಪ್ ಮಾಡ್ಕೊಂಡಿಯಲ್ಲ ಅಜ್ಜ ಅವ್ನ್ ಸಾಲಿಗೆ ಕರ್ಕೊಂಡು ಹೊಂಟಿದ್ದಕ್ಕೆ ಹಂಗೆ ಬರಾಕತ್ತಾನ ಯಾಕೋ ಏನಾತ ಏನ್ ಹಲ್ಲು ನೋವಾಕತಿಲ್ಲ ನಡಿ ನಡಿ ಹಂಗಾರ ಒಂದ್ ಕೆಲಸ ಮಾಡೋಣ ತಗೋ ಅಜ್ಜ ಶಾಲಿ ಬಿಡಿಸ್ತೇವೆ ಅವಂಗ ಇಲ್ವಾ ನಾನು ಯಾಕೆ ಸಾಲಿ ಬಿಡಿಸ್ಲಿ ಈಗ ಹೋಗಿ ನಿನಗೆ ಬಿಟ್ಟು ಬರ್ತೇನೆ ಬರೋದಾರಾಗ ಅಲ್ಲ ಡಾಕ್ಟರ್ ಸಿಗೋದು ಅಲ್ಲಿ ಹೋಗಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಹಲ್ ಚೆಕ್ ಮಾಡಿಸಿ ಒಂದು ಏನಾಗೈತೆ ಅಂತ ತೋರ್ಸೆ ಕರ್ಕೊಂಡು ಹೋಗ್ತೇನೆ ಮನಿ ಏನಜ್ಜ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತೀಯ ನಂಗ ಮತ್ತೆ ಹಲ್ಲು ನೋವಾಕತ್ರ ಡಾಕ್ಟರ್ ಕಡೆ ಹೋಗ್ಬೇಕ ಬೇಡ ಮನೆಗೆ ಹೋಗಿ ಮಕೊಂಡ್ರೆ ಹೋಗ್ತೇನ ಹಲ್ಲು ನೋವು ಅಲ್ಲಿಂದ ಹಂಗೆಲ್ಲ ಅಲಕ್ಷ್ಯ ಮಾಡಬಾರ್ದಪ್ಪ ಆಮೇಲೆ ಅವು ನೋವು ಜಾಸ್ತಿ ಆಗಿ ತಡ್ಕೊಳಕ್ ಆಗಂಗಿಲ್ಲ ಆಮೇಲೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರ ಹಲ್ಲ ಕಿತ್ತು ಬಿಡ್ತಾರ ನಿಂದು ಈಗ ನೀನು ಹಲ್ಲು ನೋವು ಹೋಗೋ ತನಕ ಚಾಕ್ಲೇಟ್ ತಿನ್ಬೇಡ ಪೇಪರ್ಮೆಂಟ್ ತಿನ್ಬೇಡ ಏನೇನು ತಿನ್ಬೇಡಪ್ಪ ನಿಮ್ಮ ಅವ್ಗೆ ಹೇಳ್ತಾನಂತ ಬರೀ ಅನ್ನ ಹಾಲು ಅನ್ನ ಮೊಸರು ಬರೀ ಅನ್ನನ ಕೊಡಂತ ಹೇಳ್ತೇನೆ ಮತ್ ನಿಮ್ಮವ್ವ ಏನಾರ ಮಾಡ್ತಾಳಲ್ಲ ತಿನ್ನಾಕ ನಾಷ್ಟ ಸಂಜಿಕ ಏನು ತಿನ್ನಂಗಿಲ್ಲ ನೋಡವ್ನು ಯಪ್ಪ ಅದೇನ ಅಂತಾರಲ್ಲ ಸುಮ್ ಶಾಲೆಗೆ ಹೋಗೋದು ಆಸೆ ಆತ್ಲ ಹೋತಂತ ಹೇಳ್ಬಿಡ್ತೇನಪ್ಪ ಇಲ್ಲ ನಮ್ಮ ಅಜ್ಜ ಬಿಡವಂಗ ಕಾಣವಲ್ಲ ಅಜ್ಜ ಇಲ್ಲ ಬ್ಯಾಡ ಬೇಡ ದವಾಖಾನಿಗೆ ಹೋಗೋದು ನನ್ನ ಹಲ್ಲು ನೋವು ಹೋತ ಏನ ಹಲ್ಲು ನೋವು ಹೋತ ಹಲ್ಲು ನೋವು ಹೋತ್ ನನಗ ನಡಿ ನಡಿ ಹೊತ್ತಕ್ಕೆ ಶಾಲೆಗೆ ಹೋಗಕ್ ನಡಿ ಅಜ್ಜ ಎಲ್ಲ ಕುಳ್ಳ ನನಗ ಹೇಳ್ತಾನ ಇಂಥವ್ ಎಷ್ಟು ಮಾಡಿ ದೊಡ್ಡವನಾಗಿಲ್ಲ ನಾನು ಬಾ ಅಜ್ಜ ತಡ ಆತ ಶಾಲೆಗೆ ಹೋಗಕ್ ತಗೋರಿ ಬಿಸ್ಬೇಳೆ ಬಾತ್ ಮಾಡಿ ಅನ್ವಾ ತೊಂಬ ನೀನು ಇಲ್ಲೇ ಕುಂದುರು ಇಲ್ಲೇ ಕುಂತು ತಿನ್ನನ್ ಬಾ ಆತ್ರಿ ಅತ್ತಿ ಅಂದಂಗೆ ಹುಡುಗರಿಗೆ ಏನು ಕೊಟ್ಟು ಕಳಿಸ್ದಿ ಅವು ಹುಡುಗರು ಬಿಸ್ಬೇಳೆ ಬಾತು ತೊಗೊಂಡು ಹೋದ್ರಿ ಅಯ್ಯಯ್ಯ ಪಾಪ ಮಧ್ಯಾಹ್ನ ತನ ತಿನ್ನಾಕ ಚಲೋ ಅನ್ಸ್ಬೇಕಲ್ಲ ಡಬ್ಯಾಗ ಇಲ್ರಿ ಅತ್ತಿ ನಾ ಹೇಳ್ದೆ ಅವಕ್ಕ 2 ರೊಟ್ಟಿ ಮಾಡ್ಕೊಡ್ತೀನಿ ತೊಗೊಂಡು ಹೋಗ್ರಿ ಅಂತ ಹೇಳಿ ಅವಕ್ಕ ನಂಗೆ ಬೇಡ ಬಿಸ್ಬೇಳೆ ಬಾತ ಬೇಕು ಅಂತ ಹೇಳಿ ಮಾಡಿಸ್ಕೊಂಡು ತಿಂದು ತೊಗೊಂಡು ಹೋಗ್ಯಾರ ನೋಡ್ರಿ ಇಲ್ಲಾಂದ್ರೆ ನಾ ಬೆಳಗ್ಗೆ ಈ ಬಿಸ್ಬೇಳೆ ಬಾತೆಲ್ಲ ಎಲ್ಲಿ ಮಾಡ್ಲಿರಿ ರೊಟ್ಟಿ ಪಲ್ಯ ಮಾಡಿ ತಿಂದ್ರೆ ಅದ್ರಾಗಿನ ಸುಖ ಇನ್ನೆಲ್ಲ ಐತಿ ಯಾಡು ಹಂಗ ಗಂಟ ಬಿದ್ದಿದ್ದು ನಿನ್ನೆಯಿಂದ ನಾಳೆ ಬಿಸ್ಬೇಳೆ ಬಾತ್ ಮಾಡ್ಬೇ ಅಂತ ಹೇಳಿ ಮತ್ತೆ ಅವನ್ನ ಶಾಲೆಗೂ ತೊಗೊಂಡು ಹೋಗ್ತೇವೆ ಅಂದ್ರೆ ಓಲಿ ಬಿಡಿ ಯಾವಾಗಾರೊಮ್ಮೆ ಮಾಡ್ಕೊಟ್ರೆ ಏನಾಗಲ್ಲ ಅಲ್ರಿ ಹಂಗಾಗಿ ಕೊಟ್ಟು ಕಳ್ಸಿದೆ ಯಾಕ ನಿನ್ ಮಗ ಸುಮ್ಮನೆ ಶಾಲೆಗೆ ಹೊಂಟೈತಿ ಏನು ನಾಟಕ ಮಾಡಿಲ್ಲ ಇವತ್ತು ಅಯ್ಯರಿ ಅತ್ತಿ ಅದನ್ನೇನು ಕೇಳ್ತಿರ್ ತಗೋರಿ ಯಾಕವ ಬೆಳಗ್ಗೆ ಬಂದ್ ಕೂಡಲೇ ಯವ್ವ ನನಗೆ ಹಲ್ಲು ನೋವಾಕತೈತಿ ಅಂದ ನಾನು ಅದು ಯಾವ್ದು ಅಂದಾಗಿದ್ನ ಏನ ಹೋಗಿ ಹಣಿ ಮುಟ್ಟು ನೋಡ್ದೆ ಮೈ ಸುಡಾಕತೈತೆ ಅಂತ ಅನಿಸ್ತೀರಿ ಖರೆ ಹೇಳಾಕತ್ತಾನ ಬಿಡಿವ ಅಂತಂದೇಳಿ ಹೋಲಿ ಬಿಡಪ್ಪ ಇವತ್ತು ಶಾಲೆಗೆ ಹೋಗ್ಬೇಡ ಅಂತೇಳಿ ಅವ್ಗೆ ಹೇಳಿ ಕೀರ್ತಿಗ ಶಾಲೆಗೆ ಅವ್ಗೆ ಆರಾಮಿಲ್ರಿ ಬರಂಗಿಲ್ಲ ಅಂತ ಹೇಳೇನ್ರಿ ಆಮೇಲೆ ಅಕ್ಕ ತಮ್ಮಂದು ಏನಾಗೈತೆ ಏನೋ ಅಲ್ಲೇ ಮಾವಾರ್ ಬಂದಿರ್ರಿ ಮಾವಾರ್ ಬಂದ್ ಕೂಡಲೇ ಎಲ್ಲ ಬಿಡಿಸಿದ್ರು ನೋಡ್ರಿ ಆಮೇಲೆ ಯಾಕೆ ಸರಳ ಶಾಲೆಗೆ ಹೋಗ್ಬಾರ್ದು ಯವ್ವ ನಿನ್ನ ಮಗ ಆಯ್ತಲ್ಲ ಮಿಕ್ಕಿದ್ದೈತ್ ನೋಡೋದು ಮಾವಾರ್ ಇದ್ದಲ್ಲೇ ಇವತ್ತು ಶಾಲೆಗೆ ಹೋದ ನೋಡ್ರಿ ಇಲ್ಲ ಅಂದಿದ್ರೆ ಮನ್ಯಾಗ ಇರ್ತಿದ್ನೀಗ ತಲೆ ತಿನ್ಕೊಂತ ಹಂಗವ ಹುಡುಗರು ಅದ್ರ ಮತ್ತಿನ್ನೇನು ಮಾಡೋದು ಹಂಗ ಸಪ್ಪನ್ ಬ್ಯಾಳೆ ಆದ್ರ ನೀನ ಅಂತಿ ಅಯ್ಯ ಇದೇನ್ರಿ ಅತ್ತಿ ಏನು ಹುಷಾರ ಇಲ್ಲಲ್ರಿ ನನ್ನ ಮಗ ಇದ್ಯಾಕಿದ ಮಬ್ಬೈತಿ ಅಂತ ಹೇಳಿ ಅವು ಎಲ್ಲ ಇರ್ಬೇಕವ ಅವ್ವ ಕಾವೇರಿ ನಿಮ್ಮ ಮಾವ ಬಂದ್ರು ಏನ್ರಿ ಮಾವ ನಾಷ್ಟ ಮಾಡಾಕತ್ತೇನುವ ಮಾಡ್ ಒಂದಿಟ್ಟು ನೀರು ಬೇಕಾಗಿತ್ತ ಅದಕ್ಕೆ ಕರ್ದೆ ತೊಂಬರ್ತೀನಿ ತಡ್ರಿ ಮಾಮ
ಏ ಬ್ಯಾಡ್ವಾ ಇಬ್ರು ತಿನ್ನಾಕ ಕುಂತೀರಿ ತಿನ್ರಿ ನಾ ಹೋಗಿ ಕುಡಿದು ಬರ್ತೀನಿ ತಗೋ. ನಿಮ್ಮ ಮಾವನ ನಾಷ್ಟ ಆಗೈತೇನ? ಹ್ಞೂ ರೀತಿ ಹುಡುಗರ ಜೋಡಿನ ಕುಂತ ನಾಷ್ಟ ಮಾಡೇ ಹೋದ್ರಿ ಶಾಲಿಗೆ ಬಿಡಾಕ. ಅಂತಂದ್ರೆ ನಿಮ್ಮ ಮಾವಗ ಎಲ್ಲ ಪದ್ಧತಿ ಸೇರ್ಬೇಕು. ಅಷ್ಟ ಟೈಮಿಗೆ ನಾಷ್ಟ, ಊಟದ ಟೈಮಿಗೆ ಊಟ ಎಲ್ಲ ಹೊತ್ತೊತ್ತಿ ಕರೆಕ್ಟ್ ಆಗ್ಬೇಕು ನೋಡವ್ರಿ. ಅಂದಲ್ಲೇ ಅಷ್ಟು ಗಟ್ಟಿ ಅದಾರ ಅವ್ರು. ಹೌದ್ರಿ. ಹುಸ್ಸಪ್ಪ ಸಾವಿತ್ರಿ, ನಿನ್ ಮೊಮ್ಮಗ ಏನದನೋ ಏನೋ ಭಾರಿ ನಾಟಕ ಮಾಡ್ತಾನ. ಹ್ಞೂ ರೀ, ಎಲ್ಲ ಹೇಳಿದ್ಲು ಕಾವೇರಿ. ಇವ ಮನ್ಯಾಗಿನ ವಿಷಯ ಹೇಳಾಕತ್ತಿಲ್ಲ ನಾನೀಗ. ಮಾವ ಮತ್ತೆ ಹೊರಗೂ ಹಂಗೆ ಮಾಡಿದಾರೆ ನಾಟಕ. ಹುನ್ವಾ ನಡುದಾರೆ ನಿಂತು ಆಳಾಕತ್ತು ಬಿಟ್ಟ ಒಂದ ಸಮ. ನಾ ಗಾಬಾಗಿ ಏನಾತೋ ಯಾಕೆ ಆಳಾಕತ್ತೀಯೋ ಅಂತ ಕೇಳ್ದೆ. ಹಲ್ಲು ನೋವಾಕತ್ತೈತಿ ಅಜ್ಜ ಅಂದ. ಅಯ್ಯಯ್ಯ ಪಾಪ, ಖರೆಗ ಹಲ್ಲು ನೋವಾಕತ್ತಿತ್ತ ಏನ ನೋಡ್ರಿ. ನೀವು ಮತ್ತೆ ಅದನ್ನ ಒಳ್ಳೆ ಶಾಲಿಗೆ ಬಿಟ್ಟು ಬಂದ್ರಿ. ಹೆಣ್ಮಕ್ಳ ಹಿಂಗ್ ನೋಡು. ಅವ ಸಾಲಿ ಹೋಗಾಕ್ ಒಲ್ಲೆ ಅಂತಂದ ಹೇಳಿ ನಾಟಕ ಮಾಡಿ ಹಲ್ಲು ನೋವಾಕತ್ತೈತಿ ಅಂತ ಅನ್ನಕತ್ತಿದ್ದ. ಅದಕ್ಕೆ ನಾನು ಹಂಗಾರ ಸಾಲಿಗೆ ಹೋಗಾಕ್ ಒಲ್ಲೆ ಬಿಡಪ್ಪ, ನೀನ್ ಹಂಗಾರ ಹೋಗ್ಬೇಡ, ಈಕಿ ಕೀರ್ತಿನ ಬೇಕಿನ ಬಿಟ್ಟು ಬರೋಣಂತ ಬರ್ತದಾರ್ಯಾಗ ಹಲ್ಲಿಂದ ದವಾಖಾನೆ ಐತಲ್ಲ ಅಲ್ಲಿ ಹೋಗಿ ಹಲ್ಲು ತೋರಿಸ್ಕೊಂಡು ಹೋಗೋಣ ನಡಿ ಮನಿಗ ಅಂದೆ. ಪಾಪ ಮತ್ತೆ ಹಲ್ಲಿನ ದವಾಖಾನಿಗಾರ ಕರ್ಕೊಂಡು ಹೋಗ್ಬರ್ಬೇಕು. ಅದಕ್ಕೆ ಹಂಗೈತೇನ ನನ್ನ ಮೊಮ್ಮಗ ಪಾಪ ಸಾಲಾಗ ಹೆಂಗ್ ಕುಂದಿರ್ತೇನ ತಕೊಂಡ್ ಹಲ್ಲು ನೋವು ಇಟ್ಕೊಂಡು. ಅಯ್ಯ ಮರಳ ಪೂರ್ತಿ ಹೇಳದಾರ ಕೇಳ. ಯಾವಾಗ ದವಾಖಾನಿ ಹೆಸರು ತೆಗದೆ ನೋಡ ಎಲ್ಲ ನೋವು ಹಂಗ ಹೋಗೇ ಬಿಡ್ತಾವಂಗ. ಇಲ್ಲ ಜಾ ನಂಗೆ ನೋವು ಹೋತು ಸಾಲಿಗೆ ಹೋಗೋಣ ನಡಿ ಅಂತಂದೇಳಿ ಕರ್ಕೊಂಡು ಹೋದ. ಇಷ್ಟೆಲ್ಲ ಮಾಡ್ಯಾನ ಏನ್ ಮಾಡ್ಬೇಕ ನೋಡ್ರಿಪ್ಪ. ಈ ಹುಡುಗಂತರು ದಿನ ಅಂತಂದ್ ಕೂಡ್ಲಿ ಏನಾರ ಒಂದು ತಗಾದಿ ತೆಗದ ಬಿಡ್ತಾನ. ಸಾಲಿಗೆ ಹೋಗಕ್ ಮಾತ್ರ ಒಲ್ಲಾಗ್ಯಾನ. ಹುಡುಗರು ಹಂಗಿರ್ಬೇಕು ತಗೋ. ನೀವು ಹಂಗ ಅಂತೀರ್ ತಗೋರಿ ಮಾವ. ದಿನ ಅಂತಂದ್ ಕೂಡ್ಲೆ ಸಾಲಿಗೆ ಹೋಗಕ್ ಒಲ್ಲೆ ಅಂದ್ರ ಮುಂದ್ ಅವ್ನ ಜೀವನ ಹೆಂಗ್ ಹೇಳ್ರಿ ನೋಡೋಣ. ಏನಿಲ್ ಬಿಡುವ, ನಿನ್ ಮಗ ಭಾಳ ಹುಷಾರದನವ. ಎಲ್ಲಾ ವಿಷಯದಾಗೂ ಜಾಣದನ್ ತಗೋವ. ನಾಡ್ನಾಗಲ್ಲ ಕಾಡ್ನಾಗ ಹೋಗ್ಬಿಟ್ಟು ಬಂದ್ರು ಆರಾಮ್ ಜೀವನ ಮಾಡ್ತಾನ. ಏನ ನಿಮ್ಗ ಮುದ್ರಿ ಇಲ್ವಾ ಕಾವೇರಿ, ಹಿಂಗ್ ಹುಡುಗರು ಹಿಂಗ್ ಬೆಳಿತಾವಲ್ಲ ಅಂದಲ್ಲೇ ಅವಕ್ ಎಲ್ಲಾ ತಿಳುವಳಿಕೆ ಬರೋದು. ಗುಂಪನ್ಯಾಗ ಗೋವಿಂದ ಆಬಾರ್ದು. ನಾವು ದೊಡ್ಡವರಾದರ ಅವಕ್ಕ ತಿಳಿಸಿ ಹೇಳಿ ಶಾಲಿ ಕಳಿಸ್ಬೇಕು. ಹೆಚ್ಚಾಗೆಲ್ಲಾ ಹುಡುಗರು ಹಂಗ ಮಾಡ್ತಾವು. ಶಾಲಿ ಬಿಡ್ತೇನಿ ಅಂತಂದ್ ಕೂಡ್ಲೆ ಮನ್ಯಾಗ ಬಿಡಿಸ್ಬಾರ್ದು. ಅದಕ್ಕೆ ನಾವು ಹೊಳ್ಳಿ ಉಪಾಯ ಮಾಡಿದಾಗ ಅವಕ್ಕ ನಾ ಹಿಂಗಂದ್ರೆ ನಮ್ಮ ಮನ್ಯಾಗ ಹಿಂಗಂತಾರ, ಹೋಗ್ಲಿ ಬಿಡು ನಾ ಕೇಳೋದ್ ಬೇಡ, ಸುಮ್ ಸಾಲಿಗೆ ಹೋಗ್ಬರೋಣ ಅಂತಂದ ಹೇಳಿ ಅವು ಹೊಕ್ಕಾವ್. ಆತ್ ತಗೋರಿ, ನೀವು ತಿನ್ರಿ ಇಬ್ರು. ಬಿಸ್ಬೇಳೆ ಬಾತ್ ಹೋಗಿ ತಣ್ಬೇಳೆ ಬಾತ್ ಆಗಿದ್ದಿತ್ತು. ತಿನ್ನುವ ಕಾವೇರಿ. ಆದ್ರೂ ಬಿಸ್ಬೇಳೆ ಬಾತ್ ಭಾರಿ ಚಲೋ ಆಗತ್ ನೋಡ್. ಆಯ್ತಾ ಖಾಲಿ ಆಯ್ತಾ? ಇನ್ನೊಂದು ಈಟ್ ಇರ್ಬೇಕ್ರಿ. ಅವ ಕಾವೇರಿ, ನಂಗೆ ಮಧ್ಯಾಹ್ನಕ್ಕೆ 2 ರೊಟ್ಟಿ ಬಡ್ದು ಕೊಟ್ಬಿಡುವ. ನಂಗೆ ಬೆಳಗ್ಗೆ ರೊಟ್ಟಿ ಇಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಆದರೂ ಇವತ್ತು ಬಿಸ್ಬೇಳೆ ಬಾತ್ ಮಾಡಿದ್ದೆಲ್ಲ ಹುಡುಗರು ಸಂಬಂಧ ಯಾಕಂತೇಳಿ ಅದನ್ನ ತಿಂದೆ. ಮಧ್ಯಾಹ್ನಕ್ಕೆ 2 ರೊಟ್ಟಿ ಮಾಡಿಬಿಡುವ. ಆತ್ರಿ ಮಾವ, ಮಧ್ಯಾಹ್ನ ರೊಟ್ಟಿ ಪಲ್ಲೆ ಅನ್ನ ಸಾರು ಅದು ಮಾಡ್ಬಿಡ್ತೇನ್ರಿ. ಹ್ಞೂ ಅಷ್ಟು ಮಾಡ್ಬಿಡತ್ಲ. ಯಾಕಂದ್ರೆ ರೊಟ್ಟಿ ತಿಂದಿಲ್ಲ ಅಂದ್ರೆ ನಂಗೆ ಹೊಟ್ಟಿ ಗಟ್ಟಿ ಇರಂಗಿಲ್ಲ. ಹಗ್ಲೆಲ್ಲ ಹೊಟ್ಟೆ ಹಸಿತೈತಿ. ಆತ್ರಿ ಮಾವ, ಜಲ್ದಿನ ಇವತ್ತ ರೊಟ್ಟಿ ಮಾಡ್ಬಿಡ್ತೇನ್ರಿ, ಜಲ್ದಿ ಉಣ್ವಂತ್ರಿ. ಅಯ್ಯ ನಾ ತರ್ತೇನೆ ಬಿಡ ತಾಯಿ. ಇಲ್ರಿ, ನಾ ಅಡ್ಗೆ ಮನೆಗೆ ಹೊಂಟೇನಲ್ಲ, ಅಲ್ಲೇ ತಗೊಂಡೋಗಿ ನನ್ನ ಕೈ ಹತ್ತು ಬರ್ತೈತನ. ಅಂತೂ ಅಷ್ಟು ಹುಡುಕ್ಯಾಡಿದ್ರು ಒಳ್ಳೆ ಸೊಸಿನ ಹುಡುಕ್ಯಾಡ್ ಮನೆಗೆ ತಂದಿ ನೋಡ. ಹ್ಞೂನ್ರಿ, ಅದಕ್ಕೆ ಬಡವ್ರ ಮನೆಯಿಂದ ಹುಡುಗಿನ ತರ್ಬೇಕು, ನಮ್ಮ ಮನೆಯಿಂದ ಹುಡುಗಿನ ಕೊಡ್ಬೇಕಾರ ಶ್ರೀಮಂತರ ಮನೆಗೆ ಕೊಡ್ಬೇಕು ಅಂತ ಗಾದೆ ಮಾತಾಯ್ತಿಲ್ಲ. ಸಾಯ್ತ್ರಕ್ಕ ನೋಡಿ ನಿನ್ ದೋಸ್ತ್ ಬಂದ್ಲು. ಹಚ್ರಿನ್ ಪಂಟ ಬಾರ. ಸಿಂಗಾರಿ ಬಾ ಒಳಗ. ನಾಷ್ಟ ಆತನ ಸಾಯ್ತ್ರಕ್ಕ? ಹ್ಞೂನ್ವಾ, ಈಗಾರ ಆತ್ ನೋಡು. ನಾಷ್ಟ ಮಾಡಿ ಚಹಾ ಕುಡಿದು ಕುಂತ್ವೆ, ನೀ ಬಂದಿ ನೋಡು. ಕಾವೇರಿ ಬಿಸ್ಬೇಳೆ ಬಾತ್ ಮಾಡಿದ್ಲಾ, ತಡಿ ಹೇಳ್ತೇನಂತ ತರ್ತಾಳ. ಏ ಕಾವೇರಿ, ಸಿಂಗಾರಕ್ಕೆ ಬಂದಾಳ, ಒಂದಿಟ್ಟು ಬಿಸ್ಬೇಳೆ ಬಾತ್ ತಗೊಂಬಂದ್ ಕೊಡು ಅಕ್ಕಿಗೂ. ಹ್ಞೂನ್ರಿ ಅತ್ತಿ. ಬೇಡವಾ ಸಾವಿತ್ರಕ್ಕ, ಯಾಕ ನಿನ್ನೆನು ಮನೆಗೆ ಬಂದು ಹಂಗ ಹೋದಿವ, ಈಗೂ ಬೇಡ ಅನ್ನಕತ್ತಿ. ಯಾಕ ನಮ್ಮ ಮನ್ಯಾಗ ಏನು ತಿನ್ಬಾರ್ದು ಅಂತ ಹೇಳಿ ಶಪಥ ಗಿಪಥ ಮಾಡಿಯೇನ? ಇಲ್ವಾ ಸಾವಿತ್ರಕ್ಕ, ಅದು ನಮ್ಮ ಅಣ್ಣ ಅತ್ತಿ ಬಂದಿದ್ರು ಅಂತ ಹೇಳಿದ್ದಿಲ್ಲ ನಿನ್ನೆ. ಅವ್ರಿಗ ನಿನ್ನೆ ಉಳ್ಕೋರಿ, ನಾಳೆ ಬೆಳಗ್ಗೆ ಎದ್ದು ಹೋಗುವಂತ್ರಿ ಅಂತ ಅಂದಿದ್ದೆ. ಅದಕ್ಕೆ ಅವ್ರು ನಿನ್ನೆ ನಮ್ಮ ಮನ್ಯಾಗ ಉಳ್ಕೊಂಡಿದ್ರ. ಇವತ್ತೊಂದು ಸೀರಂತ ಅಂದೆ ನಮ್ಮ ಅಣ್ಣಗ. ಅದ್ರವ ಕೆಲ್ಸದವ, ನಾ ಹೊಕ್ಕೇನಿ, ಇನ್ನೊಂದ್ ದಿವ್ಸ ಬರ್ತೇನೆ ತಗೋ ಅಂತ ಹೇಳಿ ಅರ್ಜೆಂಟ್ನಾಗ ನಿಂತ್ನ. ಮತ್ತೆ ಊರಿಗೆ ಹೊಂಟು ನಿಂತಿದ್ರಲ್ಲ, ಅದಕ್ಕೆ ಅವ್ರಿಗೆ ಒಂದಿಟ್ಟು ಪುರಿ, ಆಲೂಗಡ್ಡಿ ಪಲ್ಲೆ, ಚಟ್ನಿ ಮಾಡಿ ತಿನ್ನಿಸೇ ಕಳಿಸಿದೆ. ಹಂಗ ನಾನು ಅದನ್ನ ತಿನ್ ಬಂದೆವ, ಹೊಟ್ಟಿ ತುಂಬೈತಿ. ಹೌದೇನಾ? ಅಂದ್ರೆ ನಾನು ಯಾಕೆ ಒಲ್ಲೆ ಅಂತ ಹೇಳಿ ಸಾವಿತ್ರಕ್ಕ, ನಿಮ್ಮ ಮನ್ಯಾಗ ತಿನ್ನಕ್ಕೆ ಒಲ್ಲೆ ಅಂತೇನೆ ನಾನು. ಅಂತೂ ಸಿಂಗಾರಕ್ಕಾರ ಪೂರಿ, ಆಲೂಗಡ್ಡಿ ಪಲ್ಲೆ, ಚಟ್ನಿ ಹೊಡೆದು ಬಂದ್ರು. ಹ್ಞೂನ್ರಿ ಗೌಡ್ರೆ, ನಮ್ಮ ಅಣ್ಣನ ದಸೆಯಿಂದ ಇವತ್ತ ಪೂರಿ ಪಲ್ಲೆ ಚಟ್ನಿ ತಿನ್ನೋಂಗ ಆತ್ ನೋಡ್ರಿ. ಸಾವಿತ್ರಕ್ಕ ಏನಾತ್ ಹೇಳ ಸಿಂಗಾರಿ? ಅಂದಂಗ ಲತಾ ಬಂದಿದ್ಲನ? ಹ್ಞೂ ಬಂದಿದ್ಲ. ನಿನ್ನೆ ಸಂಜೆಗೆ ಯಾಕ ತಡ ಆಗಿನ ಬಂತವ. ಅದ ಒಂದಕ್ಕಿನ ಉಳ್ಳಾಗಡ್ಡಿ ಖಾಲಿ ಆಗ್ಯಾವು, ಒಂದಿಟ್ಟು ಕೂಡ ಸಾವಿತ್ರಕ್ಕ ಅಂದ್ಲ. ಅದಕ್ಕೆ ಕೊಟ್ಟು ಕಳ್ಸಿದೆ. ಏನು ಖಾಲಿ ಆಗಿದ್ದಿಲ್ಲ ಏನಿಲ್ಲ. ನಾನು ಇಲ್ಲಿಂದ ತೊಗೊಂಡು ಹೋಗೋದು ನೋಡ್ಯಾಳ. ಮತ್ತು ನನಗೆ ಬಂದು ಕೇಳಿದ್ಲು ಎಲ್ಲಿಂದ ತೊಗೊಂಬಂದಿ ಅಂತಂದು ಹೇಳಿ. ನಿಮ್ಮ ಮನ್ಯಾಗಿನೂ ಹಿಂಗೆ ಹೊಲ್ದಾಗ ಬೆಳೆದಿದ್ದು ತೊಗೊಂಬಂದಾರಂತ. ನಾ ಯಾಡ ಕೇಳಿದ್ನವ, ಆಕಿ ಒಂದು ಬುಟ್ಟಿ ಕೊಟ್ಟು ಕಳ್ಸಿದ್ಲು ನೋಡು ಅಂತ ಅಂದೆ. ಅದಕ್ಕೆ ಇದ್ದಕ್ಕಿದ್ದಂಗ ನಾನು ಹೋಗಿಸ್ಕೊಂಬರ್ತೀನಿ, ಹಂಗ ಸಿಗ್ತೈತಿ ಅಂತಂದ್ರೆ ರೊಕ್ಕ ಕೊಟ್ಟೆ ಹಾಕಿ ತರಬೇಕು, ಉಳ್ಳಾಗಡ್ಡಿ ತೊಟ್ಟಾಗವು, ಹಂಗಾಗ್ಯಾವು ಹಿಂಗಾಗ್ಯಾವು ಅಂತಂದು ಹೇಳಿ ಓಡೇ ಬಂದ್ಲವ. ನಾನು ಇದಕ್ಕೆಲ್ಲ ತಿನ್ನಕ್ಕೆ ಉಣ್ಣಕ್ಕೆ ಇಷ್ಟೆಲ್ಲ ಸವಲತ್ತಿದ್ರು ಮತ್ತು ಇನ್ನೊಬ್ರ ಮನ್ಯಾಗ ಏನಾರ ಹಂಗ ಪುಕ್ಷಟೆ ಸಿಗ್ತೈತಂದ್ರೆ ಒಕ್ಕಾರ್ ನೋಡು ಓಡಿ ಅನ್ಕೊಂಡ್ ಸುಮ್ಮನೆ ಆದ್ನವ. ಏನು ಮಾಡಕ್ಕೆ ಆಗಿಲ್ಲ, ಒಬ್ಬೊಬ್ರ ಮನ್ಯಾಗ ಹಂಗಿರ್ತಾರ, ಏನು ಮಾಡೋದೈತಿ. ಇದ್ದಲ್ಲೇ ಕೊಟ್ಟು ಕಳ್ಸಿದ್ನೆ, ಇಲ್ಲಾಂದ್ರೆ ನಾನಾರ ಎಲ್ಲಿ ಕೊಡಕ್ಕೆ ಹೋಗ್ಲಿ ಹೇಳ. ಹೌದಲ್ಲ, ಕೊಟ್ರೆ ನಮ್ಮ ಮನ್ಯಾಗಿಂದೇನು ಸವೇದಿಲ್ ತಗೋ. ಅದು ಕರೆ ಬಿಡು ಸಾವಿತ್ರಕ್ಕ, ಆದ್ರೆ ಇದು ಚಲೋ ಅಲ್ವಾ ಇದು ಬುದ್ಧಿ. ಸಾವಿತ್ರ,
ನಾ ಒಂದು ಈಟ ಹೊಲ ಕಡೆ ಹೋಗ್ಬರ್ತೇನೆ ಹಂಗಾರ. ಹ್ಞೂನ್ರಿ ಹೋಗ್ಬರ್ರಿ, ಮಧ್ಯಾಹ್ನ ದೌಡ್ ಬರ್ರಿ, ತಡ ಮಾಡಬೇಡ್ರಿ. ಮೊದ್ಲ ಬಿಸಿಬೇಳೆ ಬಾತ್ ತಿಂದಿರಿ, ಹೊಟ್ಟೆ ಹಸಿತೈತಿ ಜಲ್ದಿ. ಹಂಗಾಗ್ಲಿ ತಗೋ. ನಿಮ್ಮ ಅಣ್ಣ ಬಂದಿದ್ನಲ್ಲ ಏನಾತ? ಇಷ್ಟ ಆಗೈತೆ ನೋಡಿ ಸಾಯ್ತ್ರಕ್ಕ. ಹೌದನ? ಮತ್ ನಿಮ್ಮ ಅಣ್ಣ ಕೊಡ್ತೇನಂದಲ್ಲಿ ಯಾಕೆ ಬೇಡ ಅಂತೀಯ? ನಮ್ಮ ಅಣ್ಣ ಕೊಡಾಕ ತಯಾರ ಅದನ್ ಸಾಯ್ತ್ರಕ್ಕ. ಆದ್ರೆ ಅವನ ಹೆಂಡತಿ ಅದಾಳಲ್ಲ ಭಾಳ ಕಿಟಿ ಕಿಟಿ ಹಚ್ತೈತಿ. ನಂಗೂ ಅರ್ಧ ಕೊಟ್ಟ ಅಂತ ಇಟ್ಕೋ, ಆಕಿ ಅವನ ಜೊತೆ ಜಗಳ ಮಾಡಕ ಚಾಲು ಮಾಡ್ಬಿಡ್ತಾಳ. ಮನ್ಯಾಗಿಂದ ನೆಮ್ಮದಿನ ಕಿತ್ಕೊಂಡ್ಬಿಡ್ತಾಳ. ಮಗ ಹುಚ್ಚ ಹುಡುಗಿ. ಮಣ್ಣಗ ನಿಮ್ಮ ಅತ್ಕಿನ ಹೆಂಗ್ ನಿಭಾಯಿಸ್ಬೇಕು ಅನ್ನೋದು ಗೊತ್ತೈತ್ ತಗೋ. ಅಂದಲ್ಲೇ ಕೊಡಾಕ್ ಒಪ್ಕೊಂಡನ, ಸರಳ ಅರ್ಧ ಅರ್ಧ ಪಾಲ್ ಮಾಡ್ಕೊಂಡು ನೀನ್ ಅರ್ಧ ಅವ ಅರ್ಧ ತಗೋರಿ. ಇಷ್ಟು ಆಸ್ತಿ ಬಿಟ್ಕೊಟ್ಟಿ ಇದನ್ನು ಬಿಟ್ಕೊಡ್ತಾಳಂತ. ನಿಮ್ಮ ಅಣ್ಣಗೇನ್ ಕಮ್ಮಿ ಆಗೈತ್ ತಗೋ. ಪಾಪ ನಮ್ಮ ಅಣ್ಣಂದ ಏನು ಇಲ್ ಬಿಡ ಸಾಯ್ತ್ರಕ್ಕ ಇದ್ರಾಗ. ನೀ ಹೇಳದ್ರ ಮೇಲೆ ಗೊತ್ತಾತ್ ತಗೋ. ಅವ್ನ ಹೆಂಡತಿಗ ಹಿಂಗ್ ಮಾತಾಡಿದ ಅಂದಲ್ಲ, ಮತ್ತಿನ್ನೇನು. ಒಂದೊಂದ್ ಮನ್ಯಾಗ ಹಂಗಿರ್ತಾವ ಒಬ್ಬೊಬ್ರು. ನೀನ ನಿಮ್ಮ ಅಣ್ಣ ಹೇಳ್ದಂಗ ಕೇಳ್ಬಿಡುವ, ಅರ್ಧ ಅರ್ಧ ಪಾಲ್ ಮಾಡ್ಕೊಂಡ್ಬಿಡು. ಹಿಂಗೂ 2 ಹುಡುಗರು ಅದಾವು, ನಾಳೆ ಬರ್ತೈತಿ. ಅವಕ್ಕ ವಿದ್ಯಾಭ್ಯಾಸಕ್ಕಂತೇಳಿ ದೊಡ್ಡ ದೊಡ್ಡ ಕಾಲೇಜ್ನಾಗ ಓದಕ್ ಹೋದಾಗ ರೊಕ್ಕ ಬೇಕಾಕೈತಿ. ಅವಾಗ ಏನ್ ಮಾಡ್ತಿ? ನಿಮ್ಮ ಮನ್ಯಾಗಿನ ಪರಿಸ್ಥಿತಿ ಈಗ ಸದ್ಯಕ್ಕೆ ಸರಿ ಇಲ್ಲ ಖರೆ. ನಾಳೆ ಚಲೋ ಆಗ್ಬೋದು, ಚಲೋ ಆಗಿಲ್ಲ ಅಂದ್ರೆ ಏನ್ ಮಾಡ್ತಿ ಹೇಳಿ ನೋಡೋಣ. ಅವಾಗ ನಿನ್ ಮಕ್ಳು ವಿದ್ಯಾಭ್ಯಾಸ ರೊಕ್ಕ ಇಲ್ಲ ಅಂತ ಹೇಳಿ ನಿಲ್ಬಾರ್ದವ. ಹಂಗಂತಿ ಸಾವಿತ್ರಕ್ಕ? ಸುಮ್ ತಗೊಂಡ್ಬಿಡ್ಲಿ? ಹೂನಾ ತಗೊಳ. ನಮ್ಮ ವೈನಿಗ ನಾನು ನಮ್ಮ ಅಣ್ಣ ಮಾತಾಡ್ಕೊಳ್ಳೋದು ಕೇಳಿಸ್ಕೊಂಡು ಭಾಳ ಸಿಟ್ಟು ಬಂದಿತ್ತು. ಮತ್ತಾಕಿ ತೋರಿಸ್ಕೊಳ್ಳಾರ್ದಂಗ ಒಳಗ್ ಬಂದ್ಲು. ಹೊಂಟ ನಿಂತು ಬಿಟ್ಟಾಳ ಮನಿಗೆ ಹೋಗ್ತೇನಂತ ಹೇಳಿ. ಅಯ್ಯೋ ಎಂತ ಹೆಣ್ಣೈತ ಅದು. ಸಾವಿತ್ರಕ್ಕ, ನಾನರ ನನ್ನ ಗಂಡಗ್ ಫೋನ್ ಮಾಡಿ ಆಕಿ ಶ್ವೇತಾನ ಕರ್ಕೊಂಬ ಅಂತ ಹೇಳ್ಬಿಟ್ಟೇನಿ. ಅವ ನಮ್ಮ ಅಣ್ಣನ ಮನಿಗೆ ಹೋಗಿ ಕರ್ಕೊಂಬರಕತ್ತಾರ. ತಗೋ, ಈಕಿ ನೋಡಿದ್ರಲ್ಲೇ ಚಾಲು ಮಾಡ್ಬಿಟ್ಲ. ಮತ್ತೇನ್ ಮಾಡಿದಿ? ಏನ್ ಮಾಡೋದೈತಿ? ನಮ್ಮ ಅಣ್ಣ ಅಂದ, ಇಬ್ರಿಗೂ ಅರ್ಧ ಅರ್ಧ ಅಂದ್ರ ಅಷ್ಟ ಕೋಟಿಂದ ಬರ್ತೈತಿ, ಒಬ್ರ ತಗೊಳೋದಾದ್ರೆ ಬರಂಗಿಲ್ಲದ ಅಂತ ಹೇಳಿ. ಅಂದಲ್ಲ ಒಪ್ಕೊಂಡ್ಲೇನ? ಎಲ್ಲ ಒಪ್ಕೊಂತಾಳ. ನೀನ ತಗೋ ಅಂತ ಹೇಳಿ ಈಗ ಅಣ್ಣ ತಂಗಿ ಹೊಡೆದಾಡಕತ್ತಿದ್ರಿ. ಈಗ ನಾ ಬಂತಂದ್ ಕೂಡ್ಲೆ ಬರಂಗಿಲ್ಲ ಅಂತ ಹೇಳ್ತೇನ ಅಂತ ಅಂದ್ರ. ಅವಾಗ ನಮ್ಮ ಅಣ್ಣ, ನೀನು ಮಕ್ಕೊಂಡಾಗ ನಾವು ಮಾತಾಡೋದ್ ಕೇಳಿಸ್ಕೊಳಕತ್ತೀಯ, ನಿದ್ಗಣ್ಣಾಗೂ ಅದನ್ನ ಕನಸು ಕಾಣ್ಕೊಂತ ನಾವು ಹಂಗ್ ಮಾತಾಡೇವಂತ ತಿಕ್ಕೊಂಡಿ. ನಾ ಎಲ್ಲಾ ವಿಚಾರ ಮಾಡಿ ಬಂದೆ, ನಮ್ಮ ತಂಗಿ ಹೆಸರ್ನಾಗ ಬರಿಬೇಕಂತಂದ್ ಹೇಳಿ ಅನ್ಕೊಂಡಿದ್ದೆ. ವಕೀಲ್ರ ಹತ್ರ ಮಾತಾಡಿದೆ ಅಲ್ಲೇ, ಹಂಗ್ ಬರಂಗಿಲ್ರಿ ಅಂತ ಅಂದ್ರವ್ರು. ಅದಕ್ಕ ಇಬ್ರಿಗೂ ಅರ್ಧ ಅರ್ಧ ಬಂದ್ರಷ್ಟೇ ನಿಮ್ ಹೆಸರಾಕೈತಿ, ಇಲ್ಲಾಂದ್ರೆ ಭಾಳ ಪಜಿತಾಕೈತಿ ಅಂದ್ರು ಅಂತ ಹೇಳಿ ಏನೋ ಒಂದ್ ಸುಳ್ಳೊಂದು ಸೊಟ್ಟೊಂದು ಹೇಳಿ ನಮ್ಮ ವೈನಿಗ ತಣ್ಣಗ್ ಮಾಡ್ದ ನಮ್ಮ ಅಣ್ಣ. ನಿಮ್ಮ ಅಣ್ಣನು ಚಲೋ ಐಡಿಯಾ ಮಾಡ್ಯಾನ್ ಬಿಡು. ಅದ್ರ ನೋಡ್ ಸಿಂಗಾರಿ, ಆಸ್ತಿ ನಿಮ್ಮ ಅಣ್ಣ ಕೊಡ್ತಾನಂದ್ರೆ ಬಿಡಾಕ್ ಹೋಗ್ಬೇಡ. ಅವೇನಾರ ಕೊಡಲ್ಲ ಅಂತಿದ್ರೆ ನಡೀತಿತ್ತೆ, ನೀ ಜಗಳ ಮಾಡಿ ಇಸ್ಕೊಂತ ಹೇಳ್ತಿದ್ದಿಲ್ಲ ನಾನು. ಪಾಪ ಅವ ಕೊಡಾಕ್ ಮುಂದಾಗ್ಯಾನ, ಬಂದಿದ್ ಭಾಗ್ಯ ಒದಿ ಬೇಡವಾ? ಹೌದಾ ಸಿಂಗಾರಕ್ಕ, ನೀ ಹೇಳಾಕತ್ತಿ ಅಂದ್ರೆ ನಾ ಬಿಡಂಗಿಲ್ ತಗೋ. ನಮ್ಮ ಅಣ್ಣ ಹೆಂಗ್ ಹೇಳ್ತಾನ ಹಂಗ ಕೇಳ್ತಾನಂತ. ಯಾಕ ಬಂಗಾರಕ್ಕೆ ಬಂದೇ ಇಲ್ಲ ಮನಿ ಕಡೆ? ಅಯ್ಯಯ್ಯ ಪಾಪ, ಅವ್ರ ಮನ್ಯಾಗ ಅವ್ರ ಅತ್ತಿ ನಿನ್ನೇನ ಒಂದು ಗಂಡು ಹುಡುಗಿಲ್ಲ ನಿನಗ, ಮನಿ ಉದ್ಧಾರ ಮಾಡೋರು ಯಾರು, ವಂಶ ಹೆಂಗ್ ಬೆಳಿಬೇಕು ಅಂತ ಹೇಳಿ ಏನೇನ ಪಾಪ ಚುಚ್ಚಿ ಮಾತಾಡ್ತಂತ. ಸಂಜೀಕ ಅಲ್ಲೇ ಮನಿ ಬಾಗಿಲ್ದಾಗ ಕುಂತಿದ್ಲ. ನಾನು ಹೊರಗ ಆಕಿ ಲತಾ ಬಂದು ಹೋದ್ಲಲ್ಲ, ಆಕಿನ ಕರ್ಯಾಕಂತ ಹೊಂಟಿದ್ದೆ. ಅವಾಗೆಲ್ಲ ಹೇಳಿದ್ಲು ಹಿಂಗಾಗೈತಿ ಅಂತ ಹೇಳಿ. ಅಯ್ಯಯ್ಯ ಪಾಪ, ಅವ್ರ ಮನ್ಯಾಗ ಹಿಂಗಾಗೈತೆ. ಆಕಿ ಸಾವಕ್ಕನ ಮನ್ಯಾಗ ಅದ್ರದ್ದು ಮಕ್ಳಿಬ್ರು ಪಾಪ, ಒಂದು ಗಂಡು ಹುಡುಗ ಬಿಡು ಸಣ್ಣದೇನ ಓದಾಕ್ ಹೋಗ್ತೈತಂತ. ಇದು ದೊಡ್ಡದು ಮನ್ಯಾಗ ಐತಿ. ಅವ್ರಪ್ಪನಂಗ ಅದು ಕುಡಿಯೋದ್ ಕಲ್ತ್ ಬಿಟ್ಟೈತಿ. ಕೆಲಸ ಮಾಡಂಗಿಲ್ಲ, ದುಡಿಯೋದಿಲ್ಲ, ದುಃಖ ಬಡಿಯೋದಿಲ್ಲ. ಕುಡಿಯಾಕ ರೊಕ್ಕ ಕೇಳಿದ್ನಂತ. ಅದಕ್ಕೆ ಆಕಿ ಪಾಪ ಅಳ್ಕೋತ ಬಂದಿದ್ಲು ನಮ್ಮ ಮನಿ ಮುಂದೆ. ಹಿಂಗಾಗ್ಬಿಟ್ಟೈತ ಸಿಂಗಾರಕ್ಕ, ನನ್ನ ಮಗ ನೋಡಿದ್ರ ಹಿಂಗೈತಿ, ಇಂಥ ಮಕ್ಳು ಎದಕ್ ಬೇಕು ನೋಡು, ಗಂಡ್ ಮಕ್ಳು ಇರೋದ್ಕಿಂತ ಹೆಣ್ಮಕ್ಳು ಇರೋದ್ರ ಸುಖ ಅಂತ ಹೇಳಿ ಹೇಳಾಕತ್ತಿತ್ತು. ಆಗ ನನಗ ಇದು ಜಗತ್ ಎಷ್ಟು ವಿಚಿತ್ರ ಅಲ್ಲ ಅಂತ ಅನಿಸ್ತು. ಯಾಕ್ಲೆ? ಮತ್ತೇನ್ ಬಿಡ ಯಾಕ, ಅಲ್ಲೇ ಆಕಿ ಬಂಗಾರಕ್ಕಗ ಅವ್ರತ್ತಿ ಗಂಡು ಹುಡುಗಿಲ್ಲ ವಂಶ ಉದ್ಧಾರ ಮಾಡೋದು ಹೆಂಗ ಅಂತಾಳ. ಇಲ್ಲೇ ಈಕಿ ಸಾವಕ ಗಂಡ್ ಮಕ್ಳಿದ್ರು ನನಗೇನು ನೋಡ್ಕೊಳ್ಳೋದಿಲ್ವಾ, ಹೆಣ್ಮಕ್ಳಿದ್ರ ಕಷ್ಟಕ್ಕೆ ಹಾಕಿದ್ರು ಅಂತ ಹೇಳಿ ಕಣ್ಣೀರ್ ಸುರಿಸ್ತಾ. ಎಷ್ಟು ವಿಚಿತ್ರ ಅಲ್ಲ. ಅಲ್ಲೇ ವರ್ಸರದ. ಹ್ಞೂನ್ರಿ ಅಕ್ಕಾರ, ಒರ್ಸಕತ್ತೇನ್ರಿ. ಭಾಳ ದಿವಸ ಆಗೈತೆ ಆ ಕುರ್ಚಿಗಳೆಲ್ಲ ಒರೆಸಿ, ಆ ಸಂಧಿ ಮೂಲ್ಯಾಗೆಲ್ಲ ಒಂಚೂರ ತಿಕ್ಕಿ ಒರೆಸ್ಕೋ. ಆ ಕುರ್ಚಿ ಕೈ ಕಾಲೆಲ್ಲ ಭಾಳ ಧೂಳು ಮುಳುಗೆದ್ದಾವು. ವಾರಕ್ಕೊಮ್ಮೆ ಮಾಡ್ಕೊ ಅಂತ ಹೇಳಿ ನಿಂಗ, ನೀ ನೋಡಿದ್ರ ಹಂಗ 15-20 ದಿವಸಕ್ಕೊಮ್ಮೆ ಮಾಡ್ತೇವ. ಇಲ್ರಿ, ನಂಗೂ ಆರಾಮಿರ್ಲಿಲ್ಲಲ್ಲ, ಹಾಗಾಗಿ ಕೈಯದು ನೋವಾಕತ್ತಿದ್ದು ಮಾಡಿದ್ದಿಲ್ರಿ. ನೀವೇನು ಚಿಂತೆ ಮಾಡಬೇಡ್ರಿ, ಇವತ್ತು ಸ್ವಚ್ಛಂಗೆ ಒರೆಸ್ಕೊಡ್ತೇನೆ ತಗೋರಿ ಎಲ್ಲ. ಅಥವಾ ಹಂಗಾರೆ ನೀ ಇದೆಲ್ಲ ಸ್ವಚ್ಛಂಗೆ ಒರೆಸ್ಕೊಂಡು ಉಳಿದಿದ್ದ ಕೆಲಸ ಮಾಡ್ಕೋ. ನಾನು ಒಳಗೆ ಅಡ್ಗೆ ಮಾಡ್ಬೇಕು ಹೊಕ್ಕೇನಂತ. ಆತ್ ತಗೋರಿ ಅಕ್ಕಾರ, ಹಂಗ ಮಾಡ್ರಿ. ಬಂದರಿ ಹೇಳ್ರಿ. ಮನಿ ತುಂಬ ಹುಡುಕ್ಯಾಡ್ ಬಂದೆ ನೋಡಿ, ಇಲ್ಲದಿ ನೀನು? ಇಲ್ಲ, ಇದೆ ಭಾಳ ಧೂಳು ಮುಳುಗೆದ್ದಿದ್ವ ಕುರ್ಚಿ ಸೋಫಾ ಸೆಟ್ಗಳವು. ಹಾಗಾಗಿ ರಾಧಾಗ ಒಂದು ಸ್ವಲ್ಪ ಎಲ್ಲ ಒರೆಸ್ಕೊಡವ ಅಂತ ಹೇಳಿ ತೋರ್ಸ್ಕೊಂತ ನಿಂತಿದ್ದೆ. ಅಂದಂಗೆ ನಾನು ನೋಡ್ಕೊಂಡ್ ಬಂದಿರಲ್ಲ ನೀವು? ಎಲ್ಲದಾರ ನಿನ್ ಮಕ್ಳಿಬ್ರು? ಅಶ್ವಿನಿ ಕಾಲೇಜ್ ಹೋಗಲ್ರಿ, ಈಕಿ ಐಶ್ವರ್ಯ ಮ್ಯಾಲ್ ರೂಮ್ನಾಗ ಮಕ್ಕೊಂಡಿರ್ಬೇಕೇನ. ಯಾಕ ಐಶ್ವರ್ಯ ಯಾಕೆ ಹೋಗಿಲ್ಲ? ಅದು ಆಕಿನ ಕಾಲೇಜ್ನಾಗೇನ ಓದಾಕ ರಜೆ ಕೊಟ್ಟಾರಂತ, ಹಂಗಾಗಿ ಆಕಿ ಮಕ್ಕೊಂಡ. ಚಲೋ ಆತ್ ಬಿಡತ್ಲಾಗ. ನಾಳೆ ಅಶ್ವಿನಿಗೂ ಎಲ್ಲೂ ಹೋಗ್ಬೇಡ ಅಂತ ಹೇಳ. ಅಯ್ಯ ಪಾಪ, ಅದ್ರ ಕಾಲೇಜ್ ಐತಲ್ರಿ. ನಾಳೆ ಒಂದ್ ದಿವ್ಸ ಕಾಲೇಜ್ ಬಿಟ್ರೆ ಏನಾಗದಿಲ್ಲ ತಗೋ. ಯಾಕ್ರಿ, ಏನೈತಿ ಅಂತದ ಅರ್ಜೆಂಟ್? ನಾಳೆ ಇಬ್ರಿಗೂ ಹುಡುಗು ನೋಡಕ್ ಬರಕತ್ತಾರ, ಹಂಗಾಗಿ ಅವ್ರ ಮನ್ಯಾಗಿಲ್ಲ ಅಂದ್ರೆ ಹೆಂಗ ಅಂತ ಹೇಳ, ಇಬ್ರಿಗೂ ಒಂದ ಸರಿ ನೋಡಿ ಒಟ್ಟಿಗೆ ಮದುವೆ ಮಾಡಿ ಕಳಿಸ್ಬಿಟ್ರ ನಾವು ನೀರಾಳಾಕ್ಯವ. ಯಾಕ್ರಿ ನಿಂತ ಕಾಲ ಮೇಲೆ ಮದುವೆ ಮಾಡಕ್ ನಿಂತ್ರಿ ಹುಡುಗರ್ಗ?
ಏನು ವಯಸ್ಸಾತಲ್ಲ ಮತ್ತೆ ಇನ್ನೆಷ್ಟು ದಿವ್ಸ ಬಿಡ್ತೀನಿ ನೀನು ಇನ್ನೊಂದು 2 ದಿವಸ ನಮ್ಮ ಮನ್ಯಾಗ ಇರ್ತಿದ್ವನ ಅಂತ್ರಿ ನಮ್ಮ ಜೋಡಿ. ಬೇಡವಾ ಚಲೋ ಮನೆತನ ಅದಾವು ಎರಡು ಮದುವೆ ಮಾಡಿ ಕಳಿಸ್ಬಿಟ್ರೆ ಸುಖವಾಗಿರ್ತಾರ ಅಂದಂಗ ಅವೆಲ್ಲದಾಳ ಅತ್ತಾರ ಹಿತ್ಲದಾಗ ಇರ್ಬೇಕೇನ್ರಿ? ಇರ್ಲಿ ತಗೋ ಅವು ಸಿಕ್ಕರೆ ನಾ ಹೇಳ್ತೀನಿ ಇಲ್ಲಾಂದ್ರೆ ನಿನ್ನ ಹೇಳ್ಬಿಡು. ಆತವ್ರಿ ಹಂಗಾಗ್ಲಿ. ಯಾವ ಹುಡುಗರ್ರಿ? ನಮ್ಮ ದೋಸ್ತನ ಮಕ್ಳು. ಒಂದ ಮನ್ಯಾಗ ಕೊಡಾಕತ್ತೀರ? ಇಲ್ಲ ಒಬ್ಬವ ನನ್ನ ದೋಸ್ತನ ಮಗ, ಇನ್ನೊಬ್ಬವ ಅವ್ರ ಅಣ್ಣನ ಮಗ. ಹೆಂಗೈತ್ರಿ ಮನೆತನ? ಚಲೋ ಅದಾರ? ಎಲ್ಲಾ ರೀತಿಯಿಂದನೂ ಚಲೋ ಅದಾರ, ಏನು ಚಿಂತೆ ಮಾಡೋದು ಬೇಡ. ಯವ್ವ ಬರ್ಬಾ ಇಲ್ಲೇ. ಅದ ನೀವು ಒಳಗಿನ ಕೆಲಸ ನೋಡ್ಕೊ ಹೋಗುವ. ಹ್ಞೂ ಅಕ್ಕಾರ ಹಂಗಾಗ್ಲಿ. ಏನ್ಪಾ ಏನಾತ? ಏನೋ ಹುಡುಗನ ಕಡೆಯವ್ರು ಬರ್ತಾರ ಅನ್ನೋ ಸುದ್ದಿ ಕಿವಿ ಕೇಳ್ತ? ಹೂನ್ ಬೇಯವ್ವ ಅದನ್ನ ಹೇಳ್ಬೇಕಾಗಿತ್ತು, ಅದಕ್ಕೆ ಕರ್ದೇನ್. ನಾಳೆ ಅಶ್ವಿನಿ ಐಶ್ವರ್ಯಾಗ ಹುಡುಗನ ಕಡೆಯವ್ರು ಬರ್ತಾರ. ಏನ್ ಮಾಡ್ತಾರ ಹುಡುಗರು? ಒಬ್ಬವ ಇಂಜಿನಿಯರ್ ಅದಾನ, ಇನ್ನೊಬ್ಬವ ಕಾಂಟ್ರಾಕ್ಟರ್ ಅದಾನ. ಮನೆತನ ಹೆಂಗೈತಿ? ಎಲ್ಲಿಯವರು ಯಾ ಕಡೆಯವರು ಎಲ್ಲ ವಿಚಾರಿಸೇನ? ಹೂನ್ ಬೇವ ನನ್ನ ದೋಸ್ತನ ಮಕ್ಳ ಅವ್ರಿಬ್ರು. ಒಬ್ಬವ ನನ್ನ ದೋಸ್ತನ ಮಗ, ಇನ್ನೊಬ್ಬವ ಅವ್ರ ಅಣ್ಣನ ಮಗ ಅಕ್ಕನ. ನಾಳೆ ಹೆಣ್ಣು ನೋಡಕ್ ಬರ್ತೇವೆ ಅಂದಾರ, ಅದಕ್ಕ ಇಬ್ರಿಗೂ ಎಲ್ಲೂ ಹೋಗ್ಬೇಡ ಅಂತ ಹೇಳು ಅಂತ ಹೇಳ್ಬೇಕೀಗ. ಮತ್ ಮೊನ್ನೆ ಏನ ಮನಿ ಹಳೆ ಅಂದ್ರೆ ನೋಡ್ತೇನೆ ಅನ್ನಕತ್ತಿದ್ದಿ. ಧನ್ಯವ ಸಿಗ್ಬೇಕಲ್ಲ. ನೋಡಿ ಯಾರಿರ್ತಾರ ಹೇಳಪ್ಪ, ಮದುವೆ ಮಾಡಿ ಮಕ್ಕಳನ್ನ ಗಂಡನ ಮನೆ ಕಳಿಸ್ಬಿಟ್ರ ಮತ್ತು ನೀವ ಒಂಟಿಗೆ ಆಗ್ಬಿಡ್ತೀರಿ. ಯವ್ವ ಮುಂದಿಂದ ಯಾರು ನೋಡ್ಯಾರ ಬೇ, ಮುಂದಿಂದ ಮುಂದೆ ಈಗ ಯಾಕೆ ಚಿಂತೆ ಮಾಡೋದು? ನಮ್ಮ ಕರ್ತವ್ಯ ಏನೈತಿ? ಹುಡುಗರ್ನ ಬೆಳೆಸೇವಿ, ದೊಡ್ಡವ್ರು ಮಾಡೇವಿ, ಈಗ ಮದುವೆ ಮಾಡ್ಬೇಕು, ಮದುವೆ ಮಾಡೋಣಂತ. ಹುಡುಗರ್ನ ಸಾಕಿ ಬೆಳೆಸಿ ಅವಕ್ಕೊಂದು ದಾರಿ ಹತ್ತೋದು ಅಷ್ಟ ನಮ್ಮ ಕರ್ತವ್ಯ. ನಾವು ಅವನ್ನ ಸಾಕಿ ಬೆಳೆಸಿರ್ತೇವ ಅನ್ನೋ ಮಾತ್ರಕ್ಕೆ ದೊಡ್ಡವರಾದ್ಮೇಲೆ ಅವರು ನಮ್ಮನ್ನ ನೋಡ್ಕೋಬೇಕು, ಸಾಕ್ಬೇಕು ಅಂತ ಹೇಳಿ ಬಯಸೋದು ತಪ್ಪಾಕೈತ್ ಬೇಯವ್ವ. ಅವ್ರ ಜೀವನ ಚಲೋ ಇರ್ಲಿ ಅಂತ ಹಾರಿಸ್ಬೇಕಷ್ಟೇ. ಮುಂದಿಂದ ಯಾರಿಗೆ ಗೊತ್ತು? ಎಲ್ಲರ ಇರ್ಲಿ, ನಮ್ಮ ಮಕ್ಳು ಸುಖವಾಗಿರ್ಲಿ ಅಂತ ಹಾರೈಸಿದ್ರೆ ಅಷ್ಟೇ ಸಾಕು. ಏನಾರ ಮಾಡ್ರಪ್ಪ, ಚಲೋ ಮನೆ ಐತಿಲ್ಪ. ಹ್ಞೂ ಬೇವ, ನನ್ನ ದೋಸ್ತ ಅಂದ್ರೆ ಮತ್ತೆ ಚಲೋನೇ ಇರ್ತಾರಿಲ್ಲ. ಆತೋ ನಾಳೆದೆಲ್ಲ ತಯಾರಿ ಮಾಡ್ಕೋರಿ ಹಂಗಾರ. ನಾಳೆ ಹುಡುಗನ ಮನೆಯವ್ರು ಬಂದಾಗ ಅವ್ರಿಗೆ ನಾಷ್ಟ ಗಿಷ್ಟ ಚಾ ವ್ಯವಸ್ಥೆ ಎಲ್ಲ ಚಲೋತ್ನಾಗ ಮಾಡ್ಬಿಡು. ಹ್ಞೂನ್ರಿ ಅತ್ತಿ. ಎಲ್ಲ ಕೇಟ್ರಿಂಗಿಗೆ ಹೇಳ್ಬಿಟ್ಟೇನಿ. ಬೇಡಪ್ಪ, ಇನ್ನು ಮುಂದೆ ಫಂಕ್ಷನ್ ಇರ್ತಾವ, ಅವಾಗೆಲ್ಲ ಹೇಳುವಂತಿ. ನಾಳಿದು ನಾವ ಮನ್ಯಾಗ ಮಾಡಿ ಕೊಡ್ಬೇಕು ಐತಿ ಅಂತಂದ ಹೇಳಿ ಇಷ್ಟೆಲ್ಲ ಮಾಡಬಾರ್ದು. ನೀವು ಯಾಕೆ ಕ್ಯಾಟ್ರಿಂಗಿಗೆ ಹೇಳ್ತೀರಿ? ನಾ ಮಾಡ್ತೇನೆ ತಗೋರಿ ಮನ್ಯಾಗ. ನೀವ ತಯಾರಿದ್ಮೇಲೆ ಮತ್ತೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಚಂದಗೆ ಆಗ್ಬೇಕಾ? ಮತ್ತೇನಾರ ಐಟಮ್ ಬೇಕಂದ್ರ ಆಫೀಸ್ನಾಗ ಒಬ್ಬನ ಹುಡುಗ ನಾನು ಕಳ್ಸಿಕೊಡ್ತೇನಂತ, ಅವೆಲ್ಲ ನೋಡ್ಕೊಂತಾನ, ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಮಾಡ್ತಾನ. ಅಷ್ಟು ಮಾಡ್ರಿ ಹಂಗಾರ, ಒಬ್ಬನ ಕಳಿಸ್ರಿ, ನಾನೆಲ್ಲ ನೋಡ್ಕೊಂತಾನ ಅಂತ ಹಂಗಾರ. ಯಾರ್ದ ಫೋನ್ ರಿಂಗ್ ಆಗತ್ತಲ್ಲ? ಹಲೋ, ಯಾರ್ರಿ ನೀವು ಮಾತಾಡೋದು? ಯವ್ವ ನಾನ್ ಬೇ ಯವ್ವ ಭಾವನಾ. ಹಾ ಭಾವನಾ, ಹೇಳ ಆರಾಮದಿ? ಅವ ಏನ್ ಬೇವ ಇಷ್ಟು ದಿವಸ ಫೋನ್ ಇಟ್ಕೊಂಡು ಒಂದ್ ಹೆಸರು ನೋಡಕ್ ಹಂಗಿಲ್ಲ ಏನ್ ಬೇ? ಅವ ಎಲ್ಲ ಹೆಸರು ನಂಗೆ ಕನ್ನಡದೊಳಗೆ ಬರ್ಕೊಡ್ರಿ ಅಂತೀನಿ, ಯಾರು ಬರ್ಕೊಡ್ವಲ್ರವ, ಎಲ್ಲ ಇಂಗ್ಲೀಷ್ದಾಗ ಮಾಡಿಟ್ಟಾರ. ಕನ್ನಡ ಆದ್ರೆ ಓದಕ್ ಬರ್ತೈತಿ, ಇಂಗ್ಲೀಷ್ ಅಲ್ಲಿಂದ ಓದ್ಲಿ ನಾನು? ತಗೋ ಇರ್ಲಿ, ನಾ ಬಂದಾಗ ಎಲ್ಲ ಮಾಡ್ಕೊಡ್ತೇನೆ ತಗೋ. ಮತ್ತೆ ಏನ್ ಮಾಡಕತ್ತೀವ? ಹೆಂಗದಿರಿ? ಎಲ್ಲ ಚಲೋ ಐತಿ ಗಂಡನ ಮನ್ಯಾಗ? ಮತ್ತೇನಾರ ಹೊಸ ಸುದ್ದಿ? ಹ್ಞೂ ಬೇವ, ಅದನ್ನ ಹೇಳಕ್ಕ ಫೋನ್ ಹಚ್ಚಿದ್ದೀಗ. ಹೌದಾ? ಅವ ನನ್ನ ಮಗಳ ಏನ್ವಾ? ಅದು ಇಷ್ಟ ಆಗೈತೆ ಬೇವ. ಅಯ್ಯೋ ನನ್ನ ಮಗಳ, ಥಾ ಖುಷಿ ಸುದ್ದಿ ಕೊಟ್ಟೆವ. ನಿಮ್ಮ ಅಪ್ಪಗೆ ಫೋನ್ ಮಾಡಿ ಹೇಳ್ತಾನಂತ, ಮೊದಲು ಭಾಳ ಖುಷಿ ಪಡ್ತಾರ ಅವ್ರು. ಹ್ಞೂ ಬೇವ, ಅಪ್ಪಗ ನೀನೇ ಹೇಳ, ನಂಗೆ ನಾಚಿಕ್ ಬರ್ತೈತಿ. ಏ ಹುಡುಗಿ, ತಾಯಿ ಆಗಕತ್ತಿ, ಇನ್ನೇನು ನಾಚಿಕಿ? ಅವ್ವ ಆಗತ್ತೇನೆ ಅಂತ ಅಪ್ಪನ ಮುಂದೆ ಹೇಳಕ್ ಯಾಕೆ ನಾಚಿಕೆ ಪಡ್ಕೋಬೇಕು? ಖುಷಿ ಸುದ್ದಿ, ಖುಷಿ ಸುದ್ದಿ ನಾನೇ ಹೇಳ್ತೇನೆ ತಗೊಳವ. ಹೇಳಿದ ಕೂಡಲೇ ನಿಮ್ಮಪ್ಪ ಅಂತರದಾಗ ಅಂದಂಗ, ತಂಗಿ ಭಾಳ ಹುಷಾರಿವ, ಭಾಳ ದಡಕ್ ಬಡಕ್ ಅಂತೇಳಿ ಅಡ್ಡಾಡೋದು, ಅಜ್ಜಿ ಎತ್ತೋದು ಇಂಥವೆಲ್ಲ ಮಾಡಬಾರ್ದೇನ? ಹ್ಞೂ ಬೇವ, ಅತ್ತಿನೂ ಹಿಂಗೆ ಹೇಳಕತ್ತಿದ್ರು. ಮತ್ತೆರಿಗೆಲ್ಲ ಗೊತ್ತೈತ್ ತಗೋ, ಅವ್ರು ಹೇಳ್ದಂಗೆ ಕೇಳ್ಕೊಂಡಿರಾವ. 3 ತಿಂಗಳು ಭಾಳ ಹುಷಾರಿಲ್ಲಿರ್ಬೇಕು. ಎಲ್ಲಾರ್ಗೂ ಸುದ್ದಿ ಮುಟ್ಟಿಸ್ಬೇಡ್ರಿ, ನ್ಯಾನ್ ಮಂದಿಗೆ ಅಷ್ಟೇ ಗೊತ್ತಿರ್ಬೇಕೀಗ. ಅದ್ರಾಗ ಚೊಚ್ಲ ಅಷ್ಟು ಹುಷಾರಿಲ್ಲಿರ್ಬೇಕು, ಅಷ್ಟು ಹುಷಾರಿರ್ಬೇಕು ನೋಡು. ಹ್ಞೂ ಬೇವ, ಎಲ್ಲ ಅತ್ತಿ ಹೇಳಿದ್ರು. ನಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ಅಷ್ಟೇ ಗೊತ್ತಿರೋದು. ಯವ್ವ ನಿಮ್ಮನ್ನೆಲ್ಲ ನೋಡ್ಬೇಕನ್ಸಕತ್ತೈತಿ ಬೇ, ಬರ್ತೇನೆ ಬೇ ಒಂದ್ ದಿವ್ಸ. ಯವ್ವ ಈಗ ಹಂಗ ಹಳ್ಳ ಕೊಳ್ಳಾದು ದಾಟಾಕ್ ಬರಂಗಿಲ್ಲ. 3 ತಿಂಗಳು ಆಗ್ಬೇಕು, 3 ತಿಂಗಳು ತುಂಬದ್ರಾಗ ಕಾಳುಕುಬ್ಸ ಮಾಡ್ತೇವಂತ, ಆಮೇಲೆ ಬರುವಂತೇನ? ಈ ಚಿಂತೆ ಮಾಡ್ಬೇಡ. ನಿಮ್ಮ ಅಪ್ಪರಿಗೆ ಹೇಳ್ಬಿಟ್ಟೆ ಅಂದ್ರ ನಾಳೆನ ಇಷ್ಟು ಕರ್ಕೊಂಡು ಅಲ್ಲೇ ನಿಮ್ಮ ಮನೆಗೆ ಹಾಜರ್ ನೋಡು. ಹಂಗಾರ ಮಾಡ್ಬೇವ, ಅಷ್ಟ ಮಾಡ್ತೇವೆ ತಗೋಯನ. ನೀ ತಂಗಿ ಭಾಳ ಹುಷಾರಿಲ್ಲ ಅಂದ್ರೆ ಭಾಳ ಹುಷಾರಿಲ್ಲಿರ್ಬೇಕು. ಆಮೇಲೆ ಪಪ್ಪಾಳಿ ಹಣ್ಣು, ಆಮೇಲೆ ಅನಾನಸ್ ಹಣ್ಣು ಅಂಥವು ಇಂಥವೆಲ್ಲ ತಿನ್ಬೇಡ. ಆಮೇಲೆ ಯಾರ ಗಿಣ್ಣು ಕೊಟ್ರು, ಕುಂಬಳಕಾಯಿ ಪಲ್ಯ ಕೊಟ್ರು ಅಂತ ಹೇಳಿ ಅಂಥವನ್ನೆಲ್ಲ ತಿನ್ಬೇಡ ನೋಡು. ಅವ್ವ ನಂಗೆ ಗಿನ್ನ ತಿನ್ನಂಗಾಗಿತ್ತು ಬೇ. ಬೇಡವ ಮಗಳ, ಅಪ್ಪಿ ತಪ್ಪಿನೂ ಗಿಣ್ಣು ತಿನ್ಬೇಡ. ಬಸರಿದಾಗ ಅವನ್ನೆಲ್ಲ ತಿನ್ಬಾರ್ದು. 2 ದಿವ್ಸ ಇರು, ಹಪ್ಪಳ, ಸಂಡ್ಗಿ, ಚಕ್ಲಿ, ಕೋಡ್ಬಳಿ ಏನೇನ್ ಬೇಕು ಎಲ್ಲ ಬಸರಿ ಬೈಕಿ ಎಲ್ಲ ಅಡಿಗೆ ಕಟ್ಕೊಂಡ್ ಬರ್ತೇನಂತ. ಉಪ್ಪಿನಕಾಯಿ ತಿನ್ಬೇಕು ಅನ್ಸಕತ್ತೈತನ? ಹ್ಞೂ ಬೇವ, ನೀ ಮಾಡ್ತಿಲ್ಲ ಮಾವಿನಕಾಯಿ ಉಪ್ಪಿನಕಾಯಿ, ಈಗ ನೆನ್ಸ್ಕೂಡ್ಲೆ ಬಾಯಾಗ ನೀರು ಬರಾಕತ್ತೈತೆ ನೋಡು, ಅದನ್ನೊಂದಿಷ್ಟು ತಂದ್ಕೊಡ್ತೀಯ ಬೇ? ಅಯ್ಯ ಹುಡುಗಿ, ನೀ ಕೇಳ್ಬೇಕೇನ? ಅವೆಲ್ಲ ನಾ ತಗೊಂಡ್ಬರ್ತೇನೆ. ಅದನ್ನ ಬಿಟ್ಟು ಮತ್ತೆ ಬೇರೆ ಏನಾರ ತಿನ್ಬೇಕು ಅನ್ಸಕತ್ತೈತನ? ನಿನ್ನ ಕೈಯಾಗಿಂದ ಅಡಿಗೆ ತಿನ್ಬೇಕು ಅನ್ಸಕತ್ತೈತಿ ಬೇ. ಹಂಗಾರ ಒಂದು ಕೆಲಸ ಮಾಡ, ಇಲ್ಲಿ ಏನೇನು ಆಕೈತಿ ಎಲ್ಲ ಕಟ್ಕೊಂಡ್ಬರ್ತೇನಂತ. 2 ದಿವಸ ಟೈಮ್ ಕೊಡು, ಎಲ್ಲ ಮಾಡ್ಕೊಂಡು ತಗೊಂಬರಕ್ಕ. ಅಲ್ಲಿ ಬರ್ತೇನಲ್ಲ, ನೀವು ಯಾರೇನು ಅಡಿಗೆ ಮಾಡಬೇಡ್ರಂತ. ಬಂದು ನಾನು ಕಾವೇರಿ ಬರ್ತೇವ, ಅವಾಗ ನಿಂಗೆ ಏನು ಬೇಕೆಲ್ಲ ಮಾಡಿ ಕೊಡ್ತೇವಂತ. ಹಂಗ ಮಾಡ್ಬೇ. ಅಥವಾ ರೆಸ್ಟ್ ತಗೋ, ಅಷ್ಟಷ್ಟ ಒಂಚೂರು ಚೂರ ಏನು ತಿನ್ಬೇಕು ಅನಿಸ್ತೈತಿ ಹೊತ್ತಿಗೆ ಅಷ್ಟ ತಿನ್ನು. ಒಂದ ಪಟಿಗೆ ಎಲ್ಲ ತಿಂದು ಹೊಟ್ಟೆಗದು ತ್ರಾಸ ಮಾಡ್ಕೋಬೇಡ. ವಾಂತದು ಆಗಕತ್ತನ? ಹ್ಞೂ ಬೇವ, ಮುಂಜಾನೆ ಎದ್ದು ಕೂಡಲೇ ಆಕೇತ. ಅನ್ನದು ನೋಡಿದ್ರೆ, ಅನ್ನದು ವಾಸನೆದು ನೋಡಿದ್ರೆ ತಿನ್ಬೇಕು ಅನ್ಸಂಗಿಲ್ಲ. ಅದು 3 ತಿಂಗಳ ಆಗ ತನಕ ಇರ್ತೈತಿ. ಹಂಗಂತೇಳಿ ತಿನ್ನೋದೆಲ್ಲ ಬಿಡ್ಬೇಡ ಏನ. ಎಷ್ಟು ಸೇರ್ತೈತಿ ಅಷ್ಟ ತಿನ್ನು.
ತಿಂದಿಲ್ಲ ಅಂದ್ರ ಬಾಳ ತ್ರಾಸ ಆಕೇತ್ವಾ. ನಿಶಕ್ತ ಆಕೇತಿ, ಕೂಸಿಗೂ ತ್ರಾಸದ. ಡಾಕ್ಟರ್ ಕಡೆ ಹೋಗ್ ಬಂದಿರಲ್ಲ? ಬಂದೇವ್ ಬೇಯವ್ವ, ಎಲ್ಲಾನು ಚೆಕ್ ಮಾಡಿಸಿ ರಕ್ತ ಪರೀಕ್ಷೆ ಎಲ್ಲ ಮಾಡಿಸಿ ಎಲ್ಲ ನಾರ್ಮಲ್ ಐತಂತ ಹೇಳ್ಯಾರ. ಟಾನಿಕ್ ಗುಳಿಗಿ ಅಂತವ್ ಇಂಥವೆಲ್ಲ ಕೊಟ್ಟಾರ. ಮತ್ 1.5 ತಿಂಗಳ ಬಿಟ್ಟು ಬರಕ್ ಹೇಳ್ಯಾರ. ಅವಾಗ ಮತ್ ಗುಳಿಗಿ ಬದಲಾಯಿಸಿ ಕೊಡ್ತಾರಂತ. ಅವನ್ನೆಲ್ಲ ಹೊತ್ತೊತ್ತಿಗೆ ಸರಿಯಾಗಿ ತಗೋ, ತಪ್ಪಿಸ್ಬೇಡ ಹುಡುಗಿ. ಡಾಕ್ಟರ್ ಹೆಂಗ್ ಹೇಳ್ಯಾರ ಹಂಗ ಕೇಳ. ಹ್ಞೂ ಬೇಯವ್ವ. ಅದ್ ತಗೋ, ಬಾಳ ಫೋನ್ ಆಗೋದು ಮಾತಾಡಕ್ ಹೋಗ್ಬೇಡ, ತ್ರಾಸ ಆಕೇತಿ. ಫೋನ್ ಅದು ಬಾಳ ಹಿಡಿಬೇಡ. ಹ್ಞೂ ಬೇಯವ್ವ. ಅದ್ ತಗೋ, ನೀನು ರೆಸ್ಟ್ ತಗೋ ಅಂತಿ. ನಾನು ಹೋಗಿ ಮೊದ್ಲು ನಿಮ್ಮ ಅಪ್ಪಗೆ ಹೇಳ್ತಾನಂತ ಈ ವಿಷಯ. ಆತ್ ಬೇಯವ್ವ, ಹುಷಾರಿ. ಅಥವಾ ಮಗಳ ನೀನು ಹುಷಾರಿ ಏನ? ರೀ ರೀ ಕಾವೇರಿ, ಏ ಕಾವೇರಿ. ಯಾಕ ಒಂದ ಸಮ ಹಂಗ ಒದ್ರಾಕತ್ತಿದ್ದಿ? ನಮ್ಮ ಭಾವನಾಗ್ರಿ. ಏನಾತ್ ಹೇಳ ಮುಂದ? ನಮ್ಮ ಭಾವನಾಗೀಗ 1.5 ತಿಂಗಳಂತ್ರಿ. ಏನಂದಿ? ರೀ, ನಾ ಹೇಳಿದ್ ಖರೆ. ವಾ, ಭಾಳ ಖುಷಿ ಆತ್ ನೋಡ್ ಕೇಳಿ. ಏಹೇ, ರೀ ಮತ್ತ ಖುಷಿ ಆಗದೆ ಇರ್ತೈತೇನ? ನನ್ ಮಗಳು ಎಷ್ಟೇ ದೊಡ್ಡಕಾದ್ರು ಆಕಿ ನನಗ್ ಸಣ್ಣಕಿನ. ಅದಕ್ಕೊಂದು ಹುಡುಗನ ಹುಡುಗಿನ ಬರ್ತೈತಿ ಅಂದ್ರ ಇನ್ನೂ ಖುಷಿ ಆಕೇತ್ ನಂಗ. ಯಾವಾಗ ಹೋಗೋಣ ಅವ್ರ ಮನಿಗ? ಒಂದ್ ಕೆಲಸ ಮಾಡ್ತೇವಂತ. ನಾನು ಕಾವೇರಿ ಇವತ್ತ ಮಾರ್ಕೆಟಿಗೆ ಹೋಗ್ತೇವಂತ. ಈಗ ಕಟ್ಟಾಕ್ ಏನೇನ್ ಬೇಕಲ್ಲ ಅವನ್ನೆಲ್ಲ ಕಿರಾಣಿ ಬರ್ಕೊಂಡು ತಗೊಂಡ್ಬರ್ತೇವಂತ ಹೋಗಿ. ನಾಳೆ ನಾಡ್ದ ಮಾಡ್ಕೊಂಡು ಇವತ್ತ ಶನಿವಾರ ಅಲ್ಲ, ಸೋಮವಾರ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಆಮೇಲೆ ಬುಧವಾರದ ಹುಣಿವೆ ಐತಿ, ಅಷ್ಟೊಳಗ ಹೋಗಿ ಬಂದ್ಬಿಡೋಣಂತ. ಆತ್ ತಗೊಂಗಾರ. ಯಾಕ ಕಾವೇರಿ ಹೊರಗ ಬಂದಿಲ್ಲಲ್ಲ? ನೋಡ್ತೇನೆ ತಡ್ರಿ ಏನ್ ಮಾಡಕತ್ತಾಳ ಒಳಗ. ಹೋಗಿ ಹಿಂಗೈತವಾ, ಹಿಂಗ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದ್ರ ಬರ್ತಾ. ಹೋಗೋಗಿ ಮಾತಾಡ್ಕೊಂಡ್ ನಿಲ್ಬೇಡ. ಇವತ್ತು ತಗೊಂಡ್ಬಂದು ನಾಳೆ ಒಂದ್ ದಿವ್ಸದಾಗ ಎಲ್ಲ ಮಾಡ್ಕೊಂಡು ನಾಳೆಗೆ ನಾಡ್ದಕ್ ಹೋಗ್ಬೇಕು. ಅದ್ರ ಬಗ್ಗೆ ನೀವು ಚಿಂತೆ ಬಿಡ್ರಿ. ಏನೇನ್ ಬೇಕೆಲ್ಲ ಕಟ್ಕೊಂಡು ತಗೊಂಡು ಹೋಗೋಣಂತ. ನನ್ನ ಬೆಲ್ಟ್ ಎಲ್ಲ ಐತಿ? ಲತಾ, ಏ ಲತಾ, ಏನಾಗ್ತೀರಿ? ನನ್ನ ಬೆಲ್ಟ್ ಎಲ್ಲ ಐತ? ಎಷ್ಟೊತ್ತಾತ್ ಹುಡ್ಕಾಡಕತ್ತ, ಆಫೀಸಿಗೆ ಹೋಗಕ್ ಲೇಟ್ ಆತ್ ನಂಗೆ. ಅಲ್ಲೇ ಇರ್ಬೇಕು ನೋಡ್ರಿ, ಹುಡುಕ್ಯಾಡ್ ತಗೋರಿ. ಯಾಕೆ ಇವತ್ತು ಹಿಂಗೆ ಮಾತಾಡಕತ್ತಾಳ? ಲತಾ, ಇಲ್ಲತಾ ಏನಾತ್ರಿ? ಅಲ್ಲೇ ಐತಂದನಲ್ಲ, ಹುಡುಕ್ಯಾಡ್ ತಗೊಳಕ್ ಆಗಂಗಿಲ್ಲನ ನಿಮಗ? ಅದನ್ನ ಸಹಿತ ನಾನ ಕೊಡ್ಬೇಕೇನ? ಯಾಕ ಏನಾತ? ಯಾಕೆ ಇಷ್ಟು ಬೇಸರ ಮಾಡ್ಕೊಂಡಿ? ಯಾಕೂ ಇಲ್ಲ. ಹೇಳ. ಈಗ ಹೇಳ್ತಿಲ್ವಾ ನೀನು? ನಮ್ಮವ್ ಶಾಣೆಗೆ ಹೇಳು. ಅದು ನನ್ನ ಮೊಬೈಲ್ ಹಾಳಾಗೈತಂತ ಹೇಳಿದ್ನಿಲ್ಲ ನಿನ್ನೆ ನಿಮಗ. ನಂಗೆ ಮೊಬೈಲ್ ಇಲ್ದಂಗೆ ಇರಾಕ್ ಆಗಂಗಿಲ್ಲ ಅಂತ ಗೊತ್ತೈತಿಲ್ಲ ನಿಮಗ. ರಿಪೇರಿ ಮಾಡಿಸ್ಕೊಂಡ್ ಬರ್ತೇನೆ ಅಂದಿದ್ರಿ, ನೋಡಿದ್ರಿ ಇನ್ನೂ ತನ ಏನು ಸುದ್ದಿನೇ ಇಲ್ಲ. ಅದ ರಿಪೇರಿಗೆ ತೊಗೊಂಡು ಹೋಗಿದ್ನಲ್ಲ ನಿನ್ನೆ, ಅದು ಭಾಳ ಹೋಗೈತ್ರಿ, ಹಳೇದು ಆಗೈತಿ. ಸುಮ್ಮನೆ ಯಾಕೆ ರಿಪೇರಿ ಮಾಡಿಸಿ ರೊಕ್ಕ ಹಾಳು ಮಾಡೋದು, ಹೊಸದ ತಂದ್ರಾತ್ ಅಂತ ಹೇಳಿ ನೋಡಾಕತ್ತೇನಿ. ನಮ್ಮ ಫ್ರೆಂಡಿಗೆ ಹೇಳಿಟ್ಟೇನಿ, ಯಾವ್ದಾರ ಚಲೋತಿದ್ರೆ ಹೇಳಪ್ಪ, ಮೊಬೈಲ್ ತೊಗೋಬೇಕಂತ ಹೇಳೇನಿ. ಇನ್ನೊಂದು 2 ದಿನ ಅಷ್ಟ ನೋಡಿ ಒಂದು ಹೊಸಾದು ಚಲೋದು ಕೊಡಿಸ್ತೇನಂತಾತ. ಖರೆಗೂ? ಹ್ಞೂನ್ವಾ, ಖರೇನ. ಅಂದಂಗಿಗೆ ನಾಷ್ಟ ಮಾಡಿ ಹೇಳು. ಉಪ್ಪಿಟ್ಟು ಮಾಡಿದ್ದೆ. ಹೌದಾ, ಇರ್ಲಿ ತೊಗೊಂಬಂಗಾರ ಹಾಕೊಡು. ಡಬ್ಬಿಗೆ ಏನು ಮಾಡಿ? ಡಬ್ಬಿಗ ಚಿತ್ರಾನ್ನ ಮಾಡೇನಿ. ಇರ್ಲಿ ತಗೋ, ಇವತ್ತ ಚಿತ್ರಾನ್ನ ನಾಷ್ಟ ತೊಗೊಂಡು ಹೋಗ್ತೀನಿ. ನಾಳೆ ರೊಟ್ಟಿ ಪಲ್ಯ ಬೇಕಾ ಮತ್ ನಂಗೆ? ಸರಿ. ರಾತ್ರಿ ರೊಟ್ಟಿ ಮಾಡಿಡು. ಸರಿ. ಹೋಗಿ ತೊಗೊಂಬೋಗ್, ನಾಷ್ಟ ಮಾಡ್ತೇನೆ. ನಾಷ್ಟ ಮಾಡಿ ಆಫೀಸ್ಗೆ ಹೋಗ್ತೇನೋ, ತಡ ಆಗೈತಿ ಮೊದ್ಲು. ಬರ್ರಿ ಅತ್ತಿ, ಕುತ್ಕೊ ಬರ್ರಿ. ಎಂತ ಒಳ್ಳೆ ಹುಡುಗಪ್ಪ ನೀನು. ಯಾಕ್ರಿ ಏನಾತ? ಮತ್ತೇನಪ್ಪ, ಬೇರೆ ಯಾರ ಮೊಬೈಲಿಗೆ ಜಗಳ ಮಾಡಿ ಸಿಟ್ಟು ಮಾಡ್ಕೊಂಡು ಅಡ್ಗಿ ಪದ್ಧತಿ ಸೇರ್ ಮಾಡಿಲ್ಲ ಅಂದ್ರ ಬೈತಾರ. ಅಂತದ್ರಾಗ ನೀನು ನನ್ನ ಮಗಳಿಗೆ ಎಷ್ಟು ಸಂಭಾಳಿಸಿ ಹೊಸ ಮೊಬೈಲ್ ಕೊಡ್ಸಕ್ ತಯಾರಾಗಿದ್ದಿ, ಮತ್ತಾಕಿ ಮಾಡಿದ್ದನ್ನ ತಿಂದು ತಗೊಂಡು ಹೋಗಕತ್ತಿಯಪ್ಪ. ಅದಕ್ಕೆಲ್ಲ ಯಾಕೆ ನಂಗೆ ಹಿಂಗೆ ಮಾತಾಡ್ತೀರಿ ಅತ್ತಿ? ಆಕೆ ನನ್ನ ಹೆಂಡ್ತಿನ ಹೋದಲ್ರಿ, ಸಿಟ್ಟದು ಮಾಡ್ಕೊಂಡ್ರೆ ನಮ್ಮ ಜೀವನನ ಹಾಳಾಗ್ತೈತಿ. ಆದ್ರೂ ನಿನಗ ಭಾಳ ಅಂದ್ರ ಭಾಳ ತಾಳ್ಮೆ ಐತಪ್ಪ. ನನ್ನ ಮಗಳು ಯಾ ಜನ್ಮದಾಗ ಪುಣ್ಯ ಮಾಡಿದ್ಲ ಏನ ನಿನ್ನಂತ ಗಂಡನ್ ಪಡಿಬೇಕಂದ್ರ? ಆ ಜನ್ಮದಾಗ ಯಾ ದೇವ್ರಿಗೆ ಹರಕೆ ಕಟ್ಟಿ ನೆನ್ ಪಡ್ದಾಳೇನ ಗೊತ್ತಿಲ್ಪ. ಹೆಣ್ಣು ಹುಡುಗಿಯರ ಸಣ್ಣೋರಿದ್ದಾಗ ದೊಡ್ಡವರಾಗಿ ಮದುವೆ ವಯಸ್ಸಿಗೆ ಬಂದ್ಮೇಲೆ ಎಂತ ಮನೆಗೆ ಬೀಳ್ತಾರ ಏನ ಅಂತ ತವ್ರ ಮನ್ಯಾಗ ಚಿಂತೆ ಮಾಡ್ತಿರ್ತಾರ. ಹಡ್ದವ್ರಿಗೆ ಅದೇ ಇರ್ತೈತಪ್ಪ ಚಿಂತಿ. ನನಗೂ ಇತ್ತು ಖರೆ, ಆದ್ರ ನಿನ್ನ ನೋಡಿ ನನ್ನ ಮಗಳು ನೋಡ್ಕೊಳ್ಳೋದೆಲ್ಲ ನೋಡಿದ್ರ ಭಾಳ ಖುಷಿ ಆಕೇತಪ್ಪ. ನಮ್ಮ ಮನ್ಯಾಗ ತಾಯಿ ಮಗಳಿಬ್ರ ಅಂತ ಕೂಡ್ಲೆ ನೀವು ನನ್ನ ಜೋಡಿನ ಬಂದಿರ್ರಿ ಅಂತ ಹೇಳಿ ಕರ್ಕೊಂಡ್ ಬಂದಿ. ನನಗ ಯಾ ಜನ್ಮದಾಗಿನ ಪುಣ್ಯನೇ ಏನೋ ಗೊತ್ತಿಲ್ಪ. ನೀನಂತ ಅಳಿಯನ್ ಪಡ್ಯಾಕ ಖರೇನ ಭಾಳ ಪುಣ್ಯ ಮಾಡಿರ್ಬೇಕು. ಯಾಕೆ ಹಂಗೆ ಮಾತಾಡ್ತೀರಿ ಅತ್ತಿ? ನನಗೂ ನಮ್ಮ ಅಪ್ಪ ಅವ ಯಾರೂ ಇಲ್ಲ, ಹಿಂದ ಮುಂದೆ ಅಂತಿಲ್ಲ. ಅದೆಲ್ಲ ಗೊತ್ತಿದ್ದು ನೀವು ನಿಮ್ಮ ಮಗಳನ್ನ ನನಗೆ ಮದುವೆ ಮಾಡ್ಕೊಟ್ರಿ. ಏನಕ್ಕಿನ ಮದುವೆ ಮಾಡ್ಕೊಡ್ಬೇಕಾರೆ ನಾನೇನು ಶ್ರೀಮಂತಿದ್ನ್ಯಾ ಇಲ್ಲ. ನನ್ನ ಗುಣ ನೋಡಿ ಮದುವೆ ಮಾಡ್ಕೊಟ್ರಿ. ಆಮೇಲೆ ಎಲ್ಲ ನಿಮ್ಮ ಮಗಳ ಕೈ ಹಿಡಿದ್ಮೇಲೆ ನಮ್ಮ ಮನಿ ಎಲ್ಲ ಚಲೋ ಆತ. ನಮ್ಮವ್ ಇಲ್ಲ ಅಂದ್ರು ನಿಮ್ಮನ್ನ ನಮ್ಮ ತಾಯಿ ಸ್ಥಾನ ನೋಡಾಕತ್ತೇನ್ರಿ ಅತ್ತಿ. ನಮ್ಮ ಮನಿಗೆ ನೀವ ಹಿರಿಯರು. ಅದೊಂದಿರ್ಲಪ್ಪ, ನನ್ನ ಮಗಳು ಏನ್ ತಪ್ಪು ಮಾಡ್ರಿ ಯಾಕೆ ಹೊಟ್ಟೆಗೆ ಹಾಕೊಂಡು ಒಂದೀಟು ಭಯಂಗಿಲ್ಲ ಆಕಿಗ. ಯಾಕಿಲ್ರಿ, ನಮ್ಮವ್ವ ಬದುಕಿದ್ದಾಗ ಹೇಳ್ತಿದ್ಲು, ಮನಿ ಹೆಣ್ಮಕ್ಳಿಗ ಆತು ಸೊಸೆಂದ್ರಿಗಾತು ಭಾಳ ನೋಯಿಸ್ಬಾರ್ದು. ಅವ್ರನ್ನ ಎಷ್ಟು ಖುಷಿಯಿಂದ ನೋಡ್ತೇವಿ, ಎಷ್ಟು ಖುಷಿಯಿಂದ ಇಟ್ಕೊಂತೇವಿ, ಅಷ್ಟು ನಮ್ಮ ಮನಿ ಉದ್ಧಾರ ಆಕೈತಿ, ಉನ್ನತಿ ಹೊಂದತೈತಿ ಅಂತ ಹೇಳಿ. ಮತ್ತೆ ಅದು ಖರೇನ ಐತಲ್ರಿ? ಅದು ಅಪ್ಪ, ನಿಮ್ಮಿಬ್ರದ್ದು ಮದುವೆ ಆಗಿ ಏನ ಇಲ್ಲ ಅಂದ್ರು 8-10 ವರ್ಷ ಆತ. ಇನ್ನೂ ತನಕ ಒಂದು ಕೂಸಾಗಿಲ್ಲ. ಆದ್ರೂ ನೀನ್ ಅಕಿನ ಮೇಲೆ ಯಾ ಅಪವಾದನು ಹಾಕಾಕತ್ತಿಲ್ಲ, ಏನು ಮಾಡಾಕತ್ತಿಲ್ಲ. ಇಷ್ಟಂತ ಒಳ್ಳೆ ಬುದ್ಧಿ ಆ ದೇವ್ರ ನೀನು ಕೊಟ್ಟಾನಪ್ಪ. ನಿಮ್ಮಪ್ಪ ಅವ ಒಳ್ಳೆ ಸಂಸ್ಕಾರನ ಕೊಟ್ಟು ಬೆಳೆಸ್ಯಾರ ನಿನಗೆ. ಮಕ್ಳಿಲ್ಲ ಅಂತ ಹೇಳಿ ಚಿಂತೆ ಐತಿ ಖರೇರಿ. ಆದ್ರೆ ಹಂಗಂತ ಹೇಳಿ ಆಕಿಗ ಬೈಯೋದು ಹೊಡಿಯೋದು ಮಾಡಿದ್ರ ನನಗೆ ಒಳ್ಳೇದಾಗ್ತೈತೇನ್ರಿ? ಆದ್ರೂ ಅಪ್ಪ, ನೀನು ಒಂದ್ಸರಿ ದವಾಖಾನಿಗೆ ಅದು ತೋರ್ಸ್ಕೊಂಡ್ ಬರ್ಬೇಕಿತ್ತು. ಇಲ್ರಿ, ಅಲ್ಲೊಂದ್ ಕಡೆ ಮಾತಾಡೇನಿ ಡಾಕ್ಟರ್ ಹತ್ರ. ಮುಂದಿನ ವಾರದ್ದು ಹೋಗಿ ಬರ್ತೇವೆ. ಒಂದ್ಪಾ ದೇವ್ರ ಕಣ್ ತೆಗೆದು ನಿಮ್ಗೊಂದು ಕೂಸ್ ಕೊಟ್ರ ಆಕಿಗ ಅವಾಗಾರ ಮೊಬೈಲ್ ಮೇಲೆ ಹುಚ್ಚ ಹೋಗ್ತೈತೆ ನೋಡೋಣ. ನೀವು ಚಿಂತೆ ಮಾಡಬೇಡ್ರಿ ಅತ್ತಿ. ನಾನು ಆಕಿನ ಮದುವೆ ಮಾಡ್ಕೊಂಡಾಗ ಈ ಇಬ್ರಿಗೂ ಇನ್ನೂ ಸಣ್ಣ ವಯಸ್ಸ ಇತ್ತು. ಒಬ್ಬೊಬ್ರಿಗೆ ತಡ ಆಗಾಕವ್. ನೋಡೋಣ, ಮುಂದಿನ ವಾರ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಕ್ಕೈತಿ, ಕರ್ಕೊಂಡು ಹೋಗಿ ಬರ್ತೇನೆ. ಡಾಕ್ಟರ್ ಚಲೋ ಅದಾರ ಅವ್ರು. ಹೆಂಗೋಪ್ಪ, ಹೆಣ್ಣು ಗಂಡು ಅದ್ರ ಹೊಟ್ಟೆಗೆ ಒಂದು ಕೂಸ್ ಅನ್ನೋದೊಂದು ಹುಡ್ತಂದ್ರ
ನನಗೆ ಚಿಂತೆ ಅನ್ನೋದು ಬಿಡ್ತೈತಿ. ಆಮೇಲೆ ನಿರಾತಂಕವಾಗಿ ಕಣ್ಣು ಮುಚ್ತೇನೆ. ಬಿಡ್ತಂತ ಹೇಳ್ರಿ ಅತ್ತಿ, ಹಾಗೆಲ್ಲ ಮಾತಾಡ್ಬೇಡ್ರಿ. ಈಗ ಅದೆಲ್ಲ ಚಿಂತೆ ಬಿಡ್ರಿ, ಎಲ್ಲ ಚಲೋ ಆಕೈತಂತ. ಮುಂದಿನ ವಾರ ದವಾಖಾನಿಗೆ ಕರ್ಕೊಂಡು ಹೋಗಿ ಬರ್ತೇನೆ. ಲೇ ಹಾಕೋಲೆ ಬಾಲ ಹಿಂಗ ಒಂದು ಕೊಟ್ಟ ಅಂದ್ರ ಸಿಕ್ಸ್ ಹೋಗ್ಬೇಕು ನೋಡು. ಲೋ ಅಣ್ಣ ಜೋಶ್ದಾಗ ಏನಾರ ಮಾತಾಡ್ಬೇಡಪ್ಪ. ಯಾಕ ನಾ ಸಿಕ್ಸ್ ಹೊಡಿತೇನೆ ಅಂತಂದ ಹೇಳಿ ಹೊಟ್ಟೆ ಕಿಚ್ ಬಂತನ? ನಿನ್ ಮೇಲೆ ಯಾಕೆ ನಾ ಹೊಟ್ಟೆ ಕಿಚ್ ಪಡ್ಲಿ? ಆಮೇಲೆ ನೋಡು ಅಲ್ಲ ಆ ಕಡೆ ಹೊಡೆದ್ರ ಬದಲು ಹಿಂದಿನ ಮನೆಗೆ ಏನಾರ ಬಿತ್ತಂದ್ರ ಬರ್ತೈತಲ್ ಕವ ಕವ ಅಜ್ಜಿ. ಹೌದು ಲೇ ನೋಡ್ಕೊಂಡ್ ಆಡ. ನಂಗೆಲ್ಲ ಗೊತ್ತೈತ್ ತಗೊಳ್ಳೆಪ್ಪ. ಈ ಹುಡುಗರ್ಗ ಎಷ್ಟು ಹೇಳಿದ್ರು ಕೇಳೋದಿಲ್ಲ ನೋಡ್. ಹಂಗ ಹೊಳ್ಳಂಬಳ್ಳ ಹೋಗಿ ಬಂದು ನಮ್ಮನೆ ಮುಂದೆ ಆಟ ಆಡ್ತಾವ್. ಲೇ ಪಜ್ಜ, ಇನ್ನೂ ಆಟನ ಚಾಲು ಮಾಡಿಲ್ಲೇ, ಮುದುಕಿ ಬಂತ. ಏ ಹುಡುಗರೇ, ಏನ್ ಬೇಮ್ಮ ಭಾಡ್ಯಾ, ನಿಮ್ಗೆ ಯಾರ ಮನೆ ಮುಂದೆ ಆಟ ಆಡಕ್ ಜಾಗ ಸಿಗ್ಲಿಲ್ಲನ? ನಮ್ಮ ಮನಿನ ಬೇಕಾತೇನ? ಯಮ್ಮಬೇ ಎಲ್ಲೂ ಆಡಕ್ ಜಾಗ ಇಲ್ಬೇ. ಇಲ್ಲಿ ಒಂದ್ ಈಟ್ ಹೊತ್ತು ಆಟಾಡಿ ನಾವ್ ನಮ್ಮ ಮನಿ ಹೊಳಿ ಹೋಗ್ತೇವೆ. ಗ್ರೌಂಡ್ ಚಲೋ ಐತ್ ಅದಕ್ಕ. ಯಪ್ಪ, ನೀವ್ ಇಲ್ಲೇನ್ ಆಟ ಆಡೋದು ಬೇಕಾಗಿಲ್ಲ, ನಡೀರಿನ್. ನಾವ್ ಏನು ಮಾಡಲ್ ಬೇ ಅಮ್ಮ. ಬೇಡಪ್ಪ, ಇಲ್ಲೇ ನೀವು ಬಾಲ್ ಅದು ಬರ್ತತಲ್ಲ, ನಮ್ಮನಿ ಕಿಟಕಿಗೆಲ್ಲ ಬಿದ್ದು ಗಾಜೆಲ್ಲ ಹೊಡಿತಾವಪ್ಪ. ಅಮ್ಮ, ನಾವ್ ಹಂಗೆಲ್ಲ ಆಡೋದಿಲ್ಬೇ. ಆ ಕಡೆ ಒಟ್ಟ ಬಾಲ್ ಬರ್ಲಾರ್ದಂಗ ಆಡ್ತೇವಿ. ಬೇಡಪ್ಪ, ಮೊನ್ನೆ ಹಿಂಗ ಒಬ್ಬನ ಆಟಾಡಿ ನನ್ ಕಣ್ಣಿಗ ಬಾಲ್ ತಗೊಂಡ್ ಹೊಡೆದ ಬಿಟ್ಟಾನ. ಲೇ ಈ ಮುದುಕಿ ಬಾಳ ಸುಳ್ಳು ಹೇಳ್ತೈತಿ. ಈ ಮುದುಕಿ ಕಾಟಕ ಯಾರು ಇಲ್ಲಿ ಬಂದು ಆಟಾಡಂಗೆ ಇಲ್ಲ. ನಾವ್ ಆಟಾಡೋದು ಪ್ಲಾಸ್ಟಿಕ್ ಬಾಲ್ನಾಗ. ಅನ್ನ ಯಾರ ಆಟಾಡಿ ಕಣ್ಣಿಗೆ ಹೊಡೆದು ಬಿದ್ದತ್ತಂತ. ಯಾರ ರಬ್ಬರ್ ಬಾಲ್ನಾಗ ಆಟಾಡ್ತಿದ್ದಾರಪ್ಪ ನಮ್ಮ ಊರ್ನಾಗ ಹೇಳಿ ನೋಡೋಣ. ಎಲ್ಲಾರ ಮನೆ ಪ್ಲಾಸ್ಟಿಕ್ ಬಾಲ್ ಕೊಡ್ಸದ ವಜ್ಜಾಗೈತಿ. ಇನ್ನ ಅಷ್ಟಕ್ಕೊಂದು ದುಡ್ಡು ಕೊಟ್ಟು ರಬ್ಬರ್ ಬಾಲ್ ತಗೊಂಡು ಎಲ್ಲ ಆಟಾಡೋಣ. ಹೌದಲ್ಲೇ, ಪ್ಲಾಸ್ಟಿಕ್ ಬಾಲಿಂದ ಏನು ಹೊಡೆದ್ರೆ ಕಣ್ಣಿಗೆ ಏನು ಹೊಡೆದು ಬಿಡೋಂಗಿಲ್ಲ ಜೋರಾಗಿ. ಪ್ಲಾಸ್ಟಿಕ್ ಬಾಲ್ ಜೋರಾಗಿ ಹೊಡೆದ್ರೆ ಹೋಗದೆ ಒಂಚೂರು ಹೊಡೆದು ಬೀಳ್ತೈತೆ ಅನ್ಕೋ. ಆದ್ರೆ ಇವ್ರ ಮನೆ ಮುಂದೆ ಯಾರು ಬಂದು ಆಟ ಆಡ್ತಾರಲ್ಲ ನಮ್ಮನ್ ಬಿಟ್ಟು. ಹೌದು, ಈ ಮುದುಕಿ ಬಹಳ ಸುಳ್ಳು ಹೇಳ್ತೈತಿ. ಯಾರಿಗೂ ಇಲ್ಲಿ ಆಡಕ್ಕೂ ಕೊಡೋಂಗಿಲ್ಲ, ಅಡ್ಡಾಡಕ್ಕೂ ಕೊಡೋಂಗಿಲ್ಲ. ಯಾರ ಮನಿ ಮುಂದೆ ಗಾಡಿ ನಿಲ್ಸಿದ್ರು ಇಲ್ಲಿ ನಿಲ್ಲಿಸ್ಬೇಡ್ರಿ ಅಂತತಿ. ಏನ್ ಇದೇನ ಅವ್ರ ಮನಿ ಜಾಗನ? ಇದು ಗೌರ್ಮೆಂಟಿನ ಜಾಗಪ್ಪ. ಸುಮ್ನಿರೋ ಮಾರ, ಈಗ ಆಡಕ್ ಬಿಟ್ರೆ ಸಾಕಾಗೈತಿ. ಅಜ್ಜಿ ಒಂದ್ ಸ್ವಲ್ಪ ಹೊತ್ತು ಆಟಾಡ್ ಹೋಗ್ತೇವ್ರಿ. ಬ್ಯಾಡಪ್ಪ ತಮ್ಮ, ನೀವು ಆಟ ಆಡಕ್ ಹೋಗ್ಯದು ನಮ್ಮ ಮನಿ ಕಿಟಕಿ ಗಾಡಿಗೆಲ್ಲ ಗಲೀಜ್ ಮಾಡ್ತೀರಿ. ಹೋಗಿ ಬಾಲ್ ಕಿಟಕಿಗೆ ಬಡದ್ರ ಗ್ಲಾಸ್ ಎಲ್ಲ ಹೊಡಿತಾವು, ಗಾಡಿ ಮೇಲೆ ಬಿದ್ರ ಗಲೀಜ್ ಆಕೈತಪ್ಪ. ಇಲ್ಲಿ ಆಟ ಆಡ್ಬೇಡ್ರಿ ಅಂದ್ರೆ ಆಟ ಆಡ್ಬೇಡ್ರಿ. ಅದ್ರಾಗ ಬರ ನೀವು ಹುಯಿ ಅಂತ ಗಲಾಟೆ ಹೊಡಿತೀರಿ, ನನಗೆ ತಲೆ ನೋವು ಎದ್ದು ಹೋಗ್ತೈತಿ. ನಮ್ಮ ಮನಿ ಮುಂದೆ ಆಡಕ್ಕೆ ಬರ್ಬೇಡ್ರಿ ನೀವು, ಹೋಗ್ರಿ ಇಲ್ಲಿಂದ. ಏನ್ ರೋಲೆ ಮಾಡೋದ ಯಮ್ಮ? ನಾವಿಲ್ಲೇ ಕೆಳಗ್ ಕುತ್ಕೊಂಡು ಚೀಟಿ ಆಟ ಆಡ್ನಾರ ಆಡೋಣ. ಬೇಡ, ಇಲ್ಲಿ ಆಟ ಆಡ್ಬೇಡ್ರಿ ನೋಡ್ರಿ. ನಮ್ಮ ಮನಿ ಮುಂದೆ ಯಾರು ಬರಕ್ ಹೋಗ್ಬೇಡ್ರಿ ಕಡೆಗೆ, ಎಲ್ಲಾರ್ಗೂ ಹೇಳ್ಬಿಡ್ರಿ. ನಡ್ರೋಲೆ ನಡ್ರಿ ಎಲ್ಲಾರು. ಈ ಮುದುಕೇನು ಬಿಡಂಗಿಲ್ಲ, ಅದಕ್ಕೆ ನಾನು ಕವ ಕವ ಅಜ್ಜಿ ಅಂತ ಹೆಸರಿಟ್ಟಿದ್ದಕ್ಕೆ. ನಡಿರಪ್ಪ ಸಾಲಿ ಗ್ರೌಂಡಿಗೆ ಹೋಗಿ ಆಟಾಡೋಣಂತ. ಹಬ್ಬ, ಅಂತೂ ಇಂತೂ ಹೋದು ಹುಡುಗರು ಏನ್ ಹಂಗ ನಮ್ಮ ಮನಿ ಮುಂದೆ ಆಟ ಆಡೋ ಗಂಟು ಬಿದ್ದು ಬಿಡ್ತಾವ. ಎಷ್ಟು ಹೇಳಿದ್ರು ಕೇಳೋದಿಲ್ಲ ನೋಡು. ಒಂದ್ ಈಟ್ ಹೊತ್ತು ಬಂದ್ರು ಹೊರಗೆಲ್ಲ ಗಲೀಜ್ ಮಾಡಿ ಹೋಗ್ಬಿಟ್ಟಾವ. ಏನ್ ಪೇಪರ್ ಹಾಕ್ಯಾವೋ ಏನ್ ತಾನೋ. ತೂತು ತೂತು. ಏ ಸಕ್ಕು, ಏನ್ರಿ ಇಲ್ಲೇನ್ ಮಾಡಕತ್ತಿದಿ? ಈ ಹಳಾದ ಹುಡುಗರು ನಮ್ಮ ಮನಿ ಮುಂದೆ ಆಡ್ಬೇಡ್ರಪ್ಪ ಅಂತ ಅಂದ್ರು ಮಾತಾ ಕೇಳೋಂಗಿಲ್ಲ. ಇಷ್ಟೊತ್ತನ ಅವ ರಗಳೆ ಹಚ್ಚಿದ್ದು. ಹೌದಪ್ಪ, ಭಾರಿ ಗಲಾಟಿ ಹೊಡಿತಾವ್. ಮನಿ ಮುಂದೆ ಬಂದು ಕುತ್ಕೊಳಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ನಾ ಟಿವಿ ನೋಡೇ ಬಂದ್ರು ಇವ್ರವ ಗಲಾಟಿ. ಮಧ್ಯಾಹ್ನ ಮಕ್ಕೊಳಕ್ಕಾಗೋದಿಲ್ಲ. ಏನ ಮನ್ಯಾಗ ಆಟಾಡಕ್ ಬಿಟ್ಟು ಬಿಡ್ತಾವ, ಅಷ್ಟು ಗೊತ್ತಾಗಂಗಿಲ್ಲ. ಇನ್ನೊಬ್ರು ಮನಿ ಮುಂದೆ ಹಂಗೆಲ್ಲ ಆಟಾಡಕ್ ಕಳಿಸ್ಬಾರ್ದು ಅಂತ ಹೇಳಿ. ಎಲ್ಲಿ ಹಚ್ಚಿ ಹತ್ಲಾಗ ಹಂಗ ಕಿಟಕಿ ಒಡದ್ನೆ ಗಾಡಿ ಒಡದ್ನೆ. ಅದಕ್ಕೆ ಬೇಡ ಬೇಡತ್ಲಾಗ ಅಂತಂದೇಳಿ ನಮ್ಮ ಮನಿ ಮುಂದೆ ಆಟ ಆಡ್ಬೇಡ್ರಿ ಅಂತ ಹೇಳಿ ಕಳಿಸಿದೆ. ಇಲ್ಲೇ ಕುತ್ಕೊಂಡು ಚೀಟಿ ಆಡ್ತೀನಿ ಅಂತ ಅಂದು. ಬೇಡ ನಿಮ್ ಸುದ್ದಿನ ಬೇಡ ನಮಗ. ನಮ್ಮ ಮನಿ ಮುಂದೆ ಅಷ್ಟು ದೂರ ಹೋಗಿ ಆಟಾಡ್ರಿ, ನಮ್ಮ ಮನಿ ಮುಂದೆ ಕುಂದ್ರಾಕ ಹೋಗ್ಬೇಡ್ರಿ ನೀವು ಅಂತ ಹೇಳಿ ಕಳಿಸಿದೆ. ಇಲ್ಲೇ ಆಟ ಆಡ್ಬೇಡ್ರಿ ಅಂದ್ರೆ ಗೌರ್ಮೆಂಟ್ ಜಾಗ ಇದು, ನಿಮ್ ಜಾಗ ಅಲ್ಲ, ಹಂಗ ಹಿಂಗ ಅಂತ ಹಚ್ಚಾವು. ಅಕ್ಕ ಚಂದಾಗ ಬೈದ್ ಕಳಿಸಿದೆ. ಚಲೋ ಮಾಡಿದಿ. ನಮ್ಮ ಮನಿ ಮುಂದಿನ ಜಾಗ ಅನ್ನೋದು ಧರ್ಮಛತ್ರ ಆಗ್ಬಿಟ್ಟೈತೆ ಎಲ್ಲಾರ್ಗು. ಈ ಹುಡುಗರು ನೋಡಿದ್ರೆ ಆಡಕ್ ಬರ್ತಾವು, ದೊಡ್ಡವ್ರು ನೋಡಿದ್ರೆ ಗಾಡಿ ನಿಲ್ಸಕ್ ಬರ್ತಾರ. ಹೌದೌದು, ಯಾರ ಬಂದ್ರ ಕರಿ ನಂಗ ಇಬ್ರು ಸೇರ ದಬಾಯಿಸಿ ಕಳ್ಸನಂತ. ಆತ ನಡೀರಿ, ಹಂಗ ಮಾಡಿದ್ರಾತ. ಬರ್ರಿ, ಎಲ್ಲ ಹೊಂಟಿರಿ ಈಗ? ಇಲ್ವಾ, ಒಂದಿಟ್ಟು ವಾಕಿಂಗ್ ಮಾಡ್ಕೊಂಡ್ ಬರ್ತೀನಿ. ಮತ್ತು ಶುಗರ್ ಜಾಸ್ತಿ ಆಗ್ಬಾರ್ದಲ್ಲ, ಹಂಗಾಗಿ ವಾಕಿಂಗ್ ಹೋಗಿ ಬರ್ತೇನಂತ. ಏನಾರು ತರ್ಬೇಕೇನ? 1 ಲೀಟರ್ ಹಾಲು ಮತ್ತು 1 kg ಸಕ್ರೆ ತೊಗೊಂಬರ್ರಿ. ನಂಗೆ ಭಾಳ ಅಡ್ಡಾಡಿದ್ರೆ ದಮ್ ಹತ್ತಾಕತೈತಿ. ತಗೋ, ನಾ ಹೋಗಿ ಏನೇನು ಬೇಕು ತೊಗೊಂಬರ್ತೀನಿ. ನೀನು ನಾಷ್ಟಕ್ಕೆ ತಯಾರು ಮಾಡಿಡು. ಅಂದಂಗ ಈ ಮನಿ ಸುತ್ತಲಕ್ಕೂ ಭಾಳ ಗಲೀಜಾಗೈತ್ರಿ, ಸ್ವಚ್ಛ ಮಾಡ್ಬೇಕು. ವಾಕಿಂಗ್ ಮಾಡಿ ಬಂದ್ಮೇಲೆ ಮಾಡೋನ್ ತಗೋ. ಹೌದೌದತ್ಲ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ವಾಸಿ. ಈ ಎಲ್ಲ ಸ್ವಚ್ಛ ಮಾಡಕ್ಕೆ ಯಾರು ಆಳು ಹಿಡಿದ್ರೆ 200 ರೂಪಾಯಿ ಕೇಳ್ತಾರೆ ಮಾಡಕ್ಕೆ. ಹೌದೌದು, ದುಡ್ಡೆಲ್ಲ ಕೊಟ್ಟು ಮಾಡ್ಸೋಷ್ಟೇನಿಲ್ಲ, ತಗೋ, ನಾವು ಮಾಡ್ಕೊಳ್ಳೋಣಂತ. ಸರಿ ಹಂಗಾರ ಒಂದಿವ್ಸ ಬಾಂಡ್ಯಾದ ಒತ್ತಿಕ್ಕಿ ನಾಷ್ಟಾಕದು ತಯಾರು ಮಾಡ್ತೇನೆ. ಜಲ್ದಿ ಬರ್ರಿ ಹಂಗಾರ ವಾಕಿಂಗ್ ಮುಗಿಸಿ. ಸಾವಕ ಏನ್ ನಷ್ಟ ಮಾಡಿದವ? ಇನ್ನೇನ್ ಇರ್ತದ, ರೊಟ್ಟಿ ಪಲ್ಯ ಬಿಟ್ರೆ ಇನ್ನೇನ್ ಮಾಡಕ್ ಹೋಗೋಣ ಹೇಳು. ಅಂದಂಗ ನೀ ಏನ್ ಮಾಡಿದ್ದಿ? ನಾನು ಅದನ್ನವ ರೊಟ್ಟಿ ಪಲ್ಯ ಮಾಡ್ಬಿಟ್ಟೆ ಸುಮ್ಮನೆ. ನಿನ್ನೆ ನಮ್ಮ ಅಣ್ಣ ವೈನಿ ಬಂದಿದ್ರಲ್ಲ, ಅವ್ರ ಸಲಾಗಿ ಪೂರಿ ಆಲೂಗಡ್ಡಿ ಪಲ್ಯ ಚಟ್ನಿ ಮಾಡಿದ್ನೆ. ಸಂಜೆ ಮಟ್ಟ ಅದ್ರಾಗ ಉಳಿದು ಹುಡುಗರು. ಹಂಗಾಗಿ ಇವತ್ತ ಸುಮ್ಮನೆ ರೊಟ್ಟಿ ಪಲ್ಯ ಮಾಡ್ಬಿಟ್ಟೆ ನೋಡು. ನಿಂದೇನಾತ ಸುನೀತಾ? ನಾನು ಇವತ್ತು ಬರೀ ಉಪ್ಪಿಡ್ತಿರು ಬಿಟ್ಟೆ. ಯಾಕ? ಏನು ಮಾಡೋದು ಬಿಡ, ದಿನ ಅದೇ ಕೆಲಸ ಮಾಡಿ ಬೇಸರ ಆಗ್ಬಿಟ್ಟಿತ್ತ. ಹಂಗಾಗಿ ಸುಮ್ಮನೆ ಉಪ್ಪಿಟ್ಟು ಮಾಡಿ ಈ ಕಡೆ ಬಂದೆ ನೋಡು. ಈಗ ಮನೆಗೆ ಹೋಗಿ ರೊಟ್ಟಿ ಪಲ್ಯ ಮಾಡ್ಬೇಕು. ಹೌದವ, ದಿನಾಲು ಎದ್ದಳ, ಕಸ ನೆಲ ಬಾಂಡೆ ಒಗ್ಯಾಣ, ಬುಟ್ಟಿ ಬಾಂಡೆ ತುಂಬಿರ್ತಾವ, ಬುಟ್ಟಿ ಒಗ್ಯಾಣ ಇರ್ತಾವ ನೋಡು. ದಿನ ಮಾಡಿದ್ರು ರಾಶಿ ಕೂಡ್ತಾವ. ಏನ್ ಮಾಡೋದು ಏನವ, ಬ್ಯಾಸರನ ಬಂದ್ಬಿಡತ್ ನೋಡು ಜೀವನ ಅಂದ್ರೆ. ಹೆಣ್ಮಕ್ಳು ಜೀವನ ಅಂದ್ರನ ಎಷ್ಟಿರ್ತೈತಿ ನೋಡುವ.
ಹೌದ್ವಾ ಅದ್ರಾಗ ಮ್ಯಾಲಿ ಸಣ್ಣ ಹುಡುಗರು ಅಂದಿರ್ತಾವ ಅವಕ್ಕೆ ನೋಡ್ಕೊಳ ಈ ದೊಡ್ಡವಕ್ಕೆ ಅದು ಒಗ್ಯಾಣ ಮಾಡಿದ್ದು ಅರ್ಬಿ ಸಿಗಾಕತ್ತಿಲ್ಲ ಅದು ಸಿಗಾಕತ್ತಿಲ್ಲ ಟವೆಲ್ ಎಲ್ಲಿಟ್ಟಿ ನಂದು ಅಂಡರ್ವೇರ್ ಎಲ್ಲಿಟ್ಟಿ ಬನಿಯನ್ ಎಲ್ಲಿಟ್ಟಿ ತಂದು ಕೊಡೋ ತನಕ ನಮಗೆ ಸಾಕ್ಬೇಕಾ ಹೊಕ್ಕೇತ್ ನೋಡು ಎಲ್ಲ ಅಲ್ಲೇ ಮಡ್ಸಿ ಕಪಾಟ್ನಾಗ ಇಟ್ಟಿರ್ತೈತಿ ತಕ್ಕೊಳಕ್ ಮೇಗಳ್ತಾನ ನೋಡಿ ಇವಕ್ಕೆ ಹೌದ್ವಾ ನಮ್ಮನೆಗೂ ಎರಡು ಹುಡುಗರು ಹಂಗ ಮಾಡ್ತಾವ ನೋಡು ನೀ ಎಷ್ಟರ ಮಡ್ಚಿಡ ಕಪಾಟ್ನಾಗ ಎಲ್ಲ ತಂದು ಹೊರಗ ಟೇಬಲ್ ತುಂಬಾ ಹರಿತಾವ್ ಮತ್ ಯಾರ ಬಂದ್ರ ಮನಿ ಅನ್ನೋದು ಸ್ವಚ್ಛ ಅನ್ನೋದ ಇರೋದಿಲ್ವಾ ಏನ ಈ ಮನ್ಯಾಗ ಹೆಂಗಿಟ್ಟಾರ ಇವ್ರು ನೋಡ್ಬಿಟ್ರಂತ್ರು ನಮ್ದು ಟೇಬಲ್ ತುಂಬಾ ತುಂಬಿರ್ತೈತ್ ನೋಡು ಹಿಂಗ ಸ್ವಚ್ಛ ಮಾಡಿ ಹಿಂಗ ಬರ್ತಾವ ಬುಕ್ಕರ ಇಡ್ತಾವು ತಮ್ಮ ಅಂಗಿಯರ ಇರ್ತಾವು ಇಲ್ಲ ಸಾಲಿದು ಯೂನಿಫಾರ್ಮ್ ಇರ್ತೈತಲ್ಲ ಅದನ್ನರ ಇಡ್ತಾವು ಎಲ್ಲ ತೆಗದ ಅವ್ರ ಜಾಗದಾಗ ಇಡು ಆಟ ಸಾಮಾನ್ ತಂದು ಇಡ್ತಾವ ನೋಡು ನಿಮ್ಮ ಮನ್ಯಾಗಾರ ಸಣ್ಣ ಹುಡುಗರು ಅದಾವ ನಮ್ಮ ಮನ್ಯಾಗ ಇವ್ ಒಬ್ಬನಲ್ಲ ದೊಡ್ಡವ ಅಪ್ಪ ಮಗ ಇಬ್ರ ಅವ್ರದಾರಗಳಿಗೆ ಕೇಳೋದಾಕೇತ್ ನೋಡು ನನಗರ ಹೂನ್ವಾ ನಮ್ದೊಂದ್ ನಮ್ನಿ ಸಂಕಟ ಆದ್ರೆ ನಿಂದೊಂದ್ ನಮ್ನಿ ಸಂಕಟ ನೋಡು ಅಯ್ಯ ಬಂಗಾರಕ್ಕ ಇಲ್ಲಿ ತನಕ ಬಂದ್ಬಿಟ್ಟಿ ಯಾಕೇನಾತ ಏನಿಲ್ವಾ ಈಗ ನಮ್ಮಿಬ್ರು ಐಶ್ವರ್ಯಾಗ ಮತ್ತೆ ಅಶ್ವಿನಿಗ ಇಬ್ರಿಗೂ ಅವರಪ್ಪ ಹುಡುಗ ನೋಡಕ್ ಬರ್ತಾರ ಅಂತ ಹೇಳಾರ ಹಂಗಾಗಿ ಒಂದಿಟ್ಟು ಎಲ್ಲ ತಯಾರಿ ಮಾಡಕತ್ತಿದ್ದೆ ಒಬ್ಬೇಕೀಗ ಕೈಕಾಲು ಆಡ್ಲಿಲ್ಲ ಅದಕ್ಕೆ ನೀವು ಯಾರ ಬರ್ತೀರನ ಅಂತ ಕೇಳ್ಕೊಂಡು ಹೋಗಕ್ ಬಂದೆ ನೋಡು ನಿಮ್ಮ ಮನೆ ಕಡೆ ಹೋಗಿದ್ದೆ ಸಿಂಗಾರಿ ನಿಮ್ಮ ಮನ್ಯಾಗ ನಿನ್ನ ಮಗ ಇದ್ದ ಅವ ಹೇಳಿದ ಇಲ್ರಿ ಇವ್ರು ಸುಂತಕ್ಕಾರ್ದು ಹೊಲ ಐತಲ್ಲ ಅಲ್ಲೇನ ಒಂದ್ ಸ್ವಲ್ಪ ಕೆಲ್ಸ ಐತಂತ ಹೋದ್ರು ಅಂತ ಅಂದ ಅದಕ್ಕೆ ಬಂದೆ ನೋಡು ಹೂನು ಯಾಕ ನಮ್ದು ಭಾಳ ಹರಿವಿತ್ತ ಇದು ಹೊಲ ಹಂಗಾಗಿ ಒಂದೀಟ ಸ್ವಚ್ಛ ಮಾಡ್ಕೊಂಡು ಬರ್ರೆ ಒಂದು ದಿವಸದ ಎಷ್ಟೈತಿ ಪಗಾರ ಕೊಡೋದಂತ ನೋಡೋಣ ಅಂತ ಹೇಳಿ ಕರೆದಿದ್ದೆ ನೋಡು ಹಂಗ ಸ್ವಚ್ಛ ಮಾಡಿದ್ವಿ ಜಲ್ದಿನ ಆತಿದ್ದೇನು ಭಾಳ ಏನು ಇರಲಿಲ್ಲ ಸ್ವಚ್ಛ ಮಾಡಿ ಕುಂತಿದ್ವಿ ನೋಡು ನೀನ ಬಂದು ನಮ್ಮ ಮನೆಗೆ ಬರ್ರೆ ಎಷ್ಟೊತ್ತಿಗೆ ಬರ್ಬೇಕಕ್ಕ ಈಗ ಬಂದ್ಬಿಟ್ರೆ ಚಲೋ ಆಕೈತ್ ನೋಡು ಏ ಬಂಗಾರಕ್ಕ ತಪ್ಪು ತಿಳ್ಕೊಬೇಡ ನಮ್ಮ ಮನ್ಯಾಗ ನಾನು ಅಡಿಗೆ ಗಿಡಗಿ ಏನೂ ಮಾಡಿಲ್ಲ ಇಲ್ಲಿ ಹೊಲಕ್ಕೆ ಬರ್ಬೇಕಿತ್ತಲ್ಲ ಬರೀ ಉಪ್ಪಿಟ್ಟು ತಿರುವಿಟ್ಟು ಬಂದಿದ್ದೆ ನನ್ನ ಮನೆಗೆ ಹೋಗಿ ಆಮೇಲೆ ಬರ್ಲ್ಯಾವ ನಾನು ಆಮೇಲೆ ಬರ್ತೇನೆ ಯಾಕ ನೀನು ಸಿಂಗಾರಿ ನಿಮ್ಮ ಮುಂದೆ ಹೋಗಿರ್ ನಾ ಹಿಂದ್ಗೂಟ ಬರ್ತೇನೆ ತಗೋ ಇನ್ನೊಂದು 5 ನಿಮಿಷದಾಗ ನಿಮ್ಮ ಮನೆಗೆ ಬರ್ತೇನೆ ಅಂತ ನಾನು ಹಂಗಾರೆ ನೀವೆಲ್ಲ ಆಮೇಲೆ ಬರ್ತೀರಿ ಅವ ಹ್ಞೂ ಯಾಕ ನಾವು ಆಮೇಲೆ ಬರ್ತೇವೆ ತಗೋ ಸಿಂಗಾರಿ ಮರಿಬೇಡ ಹಂಗಾರ ನೀನು ನಂಗೆ ವಯಸ್ಸಿದ್ದಿಲ್ಲ ಸಿಂಗಾರಿ ಅಂದ್ರೆ ಏನಂತ ತಿಳ್ಕೊಂಡಿದ್ದೆ ಹಂಗ ಬಂದ ನಿನ್ನ ಮಕ್ಕಳನ್ನೆಲ್ಲ ಸಿಂಗಾರ ಮಾಡಿ ಹುಡುಗರೆಲ್ಲ ಬಂದು ಅವ್ರನ್ನ ನೋಡಿ ಒಪ್ಕೊಂಡು ಮದ್ವೆ ಮಾಡೇ ನಮ್ಮ ಮನೆಗೆ ಹೋಗ್ತೇನೆ ತಗೋ ತಲೆ ಕೆಡಿಸ್ಕೋಬೇಡ ತಗೋ ಹಂಗಾರ ಮನ್ಯಾಗ ಭಾಳ ಕೆಲ್ಸದವು ಜಲ್ದಿನ ಬಾನಿ ನಾ ಹೋಗಿರ್ತೇನಂತ ಅದ ಅಲ್ಲಿ ನೋಡಲ್ಲಿ ಸಾವಿತ್ರಕ್ಕ ಆಕಿನ ಸೊಸಿ ಬರಾಕತ್ತಾರ ನೋಡಲ್ಲೇ ಅಯ್ಯ ಹೌದಲ್ಲ ಏ ಸಾಯ್ತ್ರಕ್ಕ ಏನ್ರೇವಾ ಏನ ಯಾಕ ನೋಡಿದ್ರು ನೋಡ್ಲಾರ್ದಂಗ ಹೊಂಟಿಯಲ್ಲ ಏನಿಲ್ವಾ ಒಂದಿಟ್ಟು ಅರ್ಜೆಂಟ್ನಾಗಿದ್ನೆ ಹಾಗಾಗಿ ದೌಡ್ ಹೊಂಟಿದ್ವಿ ನೋಡು ನಿಮ್ಮ ಮನೆ ಕಡೆನ ಹೋಗಿದ್ನೆ ಸಿಂಗಾರಿ ನೀನ್ ಎಲ್ಲೇ ಅಲ್ಲಿ ಇರ್ಲೇ ಇಲ್ಲ ಏಕಿ ಸುನೀತಕ್ಕ ಬಂದ ಹೊಲ ಸ್ವಚ್ಛ ಮಾಡೋದೈತಿ ಬರ್ರಿ ಅಂತ ಕರೆದ್ಲಾ ಅದಕ್ಕೆ ಇಲ್ಲೇ ಬಂದಿ ನೋಡು ಬೆಳಗ್ಗೆ ಹಂಗ ಹೇಳೇ ಬಿಟ್ಲಾ ಅಡಿಗೆ ಎಲ್ಲ ಆಗಿತ್ತ ನಡಿ ಹಂಗಾರ ಅಂತಂದ ಹೇಳಿ ಈಕಿ ಸಾವಕ್ಕನ್ನು ಕರ್ಕೊಂಡ ಬಂದ ಬಿಟ್ವಿ ಎಲ್ಲ ಆತ ಕೆಲಸ ಈಗ ಮನೆಗೆ ಹೋಗ್ಬೇಕಿತ್ತ ಬಂಗಾರಕ್ಕನ ಮಕ್ಕಳಿಗೆಲ್ಲ ನೋಡಕ್ ಬರ್ತಾರಂತ ಹಂಗಾಗಿ ಒಂದಿಟ್ಟು ಕೆಲಸ ಐತಿ ಬರ್ರಿ ಅಂತಂದ ಹೇಳಿ ಹೋದ್ಲು ಹೌದಾ ನಂಗೂ ಒಂದಿಟ್ಟು ಕೆಲ್ಸ ಇತ್ತಾವ ಅದಕ್ಕೆ ನೀನೇನು ಕರೆದು ಬಂದ್ರಾತಂತಂದು ಹೇಳಿ ಮನೆಗೆ ಬಂದೆ ನೀ ಇರ್ಲೇ ಅಲ್ವಾ ನಿನ್ನೆ ಸಂಜೆ ಮುಂದೆ ಬಂದಿದ್ದೆ ನಾನು ಎಲ್ಲಿ ಹೋಗಿದ್ದಿ ನಿನ್ನೆ ಸಂಜೆಗೆ ನಾ ಇವ್ರ ಮನೆಗೆ ಕುಂತಿದ್ದೆ ಸಾವಕ್ಕನ ಮನೆಗೆ ಯವ್ವ ನಿನಗೆ ಫೋನ್ ಹಚ್ಚಿ ಇಟ್ಟೆ ನೋಡು ಆ ಫೋನ್ ಒಂದು ಬಡ್ಕೊಳಕತ್ತೈತಿ ಎತ್ತಾಕಿಲ್ಲ ಯಾರು ಅವ್ವ ನಂದು ಫೋನ್ ಸರಿ ಇಲ್ಲ ಹೌದಾ ಸುದ್ದಾತ್ ಬಿಡಂಗಾರ ಅಂತದ್ ಏನಿತ್ತ ಯಾಕ ಏನಿಲ್ವಾ ನನ್ನ ಮಗಳ ಭಾವನಾಗೀಗ 1.5 ತಿಂಗಳಂತ ಹೌದಾಕ ಭಾಳ ಖುಷಿ ಆತ್ವಾ ಕೇಳಿ ಹೆಂಗಂದಾಳಂತ ಅವ್ರ ಗಂಡನ ಮನ್ಯಾಗ ಆಕಿ ಭಾಳ ಚಲೋ ಅದಾಳ ಏನು ತ್ರಾಸ ಇಲ್ಲಕೀಗ ಅದಾಕಿಗೆ ಏನಾರ ಅಡಿಗೆ ಅದು ಕಟ್ಕೊಂಡು ಹೋಗ್ಬೇಕಿತ್ತಲ್ಲ ತಿನ್ನಾಕ ಪಾಪ ನನ್ನ ಕೈಯಾಗಿಂದ ಅಡಿಗೆ ತಿನ್ನೋಂಗಾಗೈತಂತ ಅದಕ್ಕೆ ಎಲ್ಲ ಅಡಿಗೆ ಕಟ್ಕೊಂಡು ನಾಳೆ ಹೋಗ್ಬೇಕು ನಾವು ನಿನ್ನೆ ಇಷ್ಟು ಸಂತಿ ತಂದ್ವಿ ತಂದಂಗಾರ ಏನೇನು ಬೇಕು ಎಲ್ಲ ತಯಾರಿ ಮಾಡ್ಕೊಳಕತ್ತೇವಿ ಒಂದಿಟ್ಟು ಚಕ್ಲಿ ಕರ್ಚಿಕಾಯಿ ಕೋಡ್ಬಳಿ ಎಲ್ಲ ಮಾಡ್ಕೊಂಡು ಹೋಗ್ಬೇಕಲ್ಲ ಇವತ್ತು ಒಂದೇ ದಿವಸ ಟೈಮ್ ಇರೋದು ನಾಳೆ ಮತ್ತೆ ಅಲ್ಲಿ ಹೋಗಕ್ಕೆ ಒಂದಿಟ್ಟು ಅಡಿಗೆ ಮಾಡಿಕೊಟ್ಟು ಬರ್ಬೇಕಂತ ಹೇಳಿ ಯೋಚನೆ ಮಾಡಿದ್ವಿ ಅದಕ್ಕೆ ನಾನು ಕಾವೇರಿ ಎಲ್ಲ ಸಜ್ಜು ಮಾಡಿಟ್ಟೇವಿ ನೀವು ಒಂದಿಟ್ಟು ಬಂದು ಕೈ ಹಿಡಿದಿದ್ರೆ ಹಾಕಿತ್ತೇನ ಅಂತ ಒಂದು ಕೆಲಸ ಮಾಡ ಸಾವಿತ್ರಕ್ಕ ಒಂದು 2 ತಾಸು ನಂಗೆ ಟೈಮ್ ಕೊಡ್ತೀಯಾವ ಪಾಪ ನಾ ಬಂಗಾರಕ್ಕನ ಮನೆಗೂ ಬರ್ತೇನೆ ಅಂತ ತಗೊಂಡ್ಬಿಟ್ಟಿದ್ದೆ ಅಲ್ಲಿ ಹೋಗಾಕಿ ಏನೇನು ಬೇಕೆಲ್ಲ ಮಾಡಿಕೊಟ್ಟು ನಿಮ್ಮ ಮನೆಗೆ ಬರ್ತೇನೆ ತಗೋ ಹಂಗಾರ ಬೇಡ ತಗೋ ಹಂಗಾರ ಬಂಗಾರಕ್ಕನ ಮನೆ ಕನ್ನಡ ನೋಡಕ್ಕೆ ಬರ್ತಾರ ಹೋದಲ್ಲ ಬಂದರು ಅವ್ರು ಒಂದು 2 ತಾಸ್ನಾಗ ಹೋಗ್ಬಿಡ್ತಾರ ಅದೆಲ್ಲ ಮುಗಿಸ ಇಷ್ಟರು ಬರ್ತೀರ ಹಂಗಾರ ಹಂಗ ಮಾಡಿ ಸಾಯ್ತ್ರಕ್ಕ ಎಲ್ಲರೂ ಸೇರಿ ಅಲ್ಲೇ ಬರ್ತೇವೆ ತಗೋ ಹಂಗಾರ ಹೌದು ಎಲ್ಲರೂ ಸೇರಿ ಅಲ್ಲೇ ಬರ್ತೇವೆ ತಗೋ ಯಾಕ ಬಂದು ಇಟ್ರು ಕೈ ಹಿಡಿದ್ರೆ ಅದು ಎಷ್ಟೊತ್ತಿನ ಕೆಲಸನ ರಾತ್ರಿ ತನಕ ಮಾಡಿದ್ರೆ ನಡೀತೈತೆ ತಗೋ ಹಂಗಾರ ನಾವು ಈಗ ಪಟ್ನ ಮನೆಗೆ ಹೋಗಿ ನಮ್ಮ ಮನೆಯಾಗಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಿ ನಿಮ್ಮ ಮನೆಗೆ ಒಂದು 2 ಗಂಟೆಗೆ ಬರ್ತೇವೆ ತಗೋ ಎಷ್ಟು ಜಲ್ದಿ ಆಕೈತೆ ಅಷ್ಟು ಜಲ್ದಿ ಬರ್ರವ ಎಲ್ಲರೂ ಅಲ್ಲೇ ಬಂದ್ಬಿಡ್ರಿ ಮಧ್ಯಾಹ್ನ ಊಟಕ್ಕೆ ಎಲ್ಲ ಉಂಡತ್ಲಾಗ ಎಲ್ಲ ಮಾಡಕ್ಕೆ ಬರ್ತೈತಂತ ಹಂಗಾಗ್ಲಿ ತಗೋ ಅಂತಂದು ಸಾವಿತ್ರಕ್ಕ ನನ್ನ ಮಕ್ಳು ಯಾರು ಹೊರಗೆ ಆಟಾಡಕ್ಕೆ ಹೋಗಿದ್ವು ಅಕ್ಕಿ ನೋಡಿದ್ರೆ ಬಂಗಾರಕ್ಕಗೂ ಇಲ್ಲೇ ಕಳ್ಸ್ಯಾವು ನೀನಿಗೂ ನನ್ನ ಮಕ್ಕಳು ಸಿಕ್ಕಾವು ಅದೇನು ವಿಚಿತ್ರವ ಹಂಗಾಗಿಲ್ರಿ ಅದ ಅವು ಇಷ್ಟರು ಹುಡುಗರು ಅದಾವಲ್ರಿ ಆ ಬುಡ್ಡಿ ಐತಲ್ಲ ಅವ್ರ ಮನೆ ಮುಂದೆ ದೊಡ್ಡ ಗ್ರೌಂಡ್ ಐತಲ್ಲ ಅಲ್ಲಿ ಆಡಕತ್ತಿದ್ರಂತ ಆ ಮುದುಕಿ ಬಂದು ಇಲ್ಲಿ ಆಟ ಆಡಬೇಡ್ರಿ ಅಂತ ಹೇಳಿ ಏನೋ ಬೈದು ಕಳ್ಸಿಲ್ಲಂತ ಹಂಗಾಗಿ ಇವು ಬೇಸರ ಮಾಡ್ಕೊಂಡ್ ಬಂದು ಮನ್ಯಾಗ ಕುಂತಿದ್ವು
ಅದಕ್ಕೆ ನಿನ್ನ ಮಕ್ಳೇನು ಹೆದರ್ಕೊಂಡು ಓಡ್ ಬಂದಾರನಂತ ನಾನು ಕೇಳಿದೆ. ಅದಕ್ಕೆ ಅವು ನಾವೇನು ಹೆದರ್ಕೊಳ್ಳೋದಿಲ್ರಿ, ಎಲ್ರು ಸೇರಿ ಆ ಸಾಲಿ ಗ್ರೌಂಡ್ ಐತಲ್ಲ ಅಲ್ಲಿ ಆಟ ಆಡಕತ್ತಿದ್ವಿ, ನೀರಡಿಕೆ ಆತ ಅದಕ್ಕೆ ಮನೆಗೆ ಬಂದೇವಿ ಅಂತ ಅಂದ್ರು. ಹುನ್ವಾ ಆ ಮುದುಕಿ ಐತಲ್ಲ ಎರಡು ಗನಾ ಟೆನ್ಷನ್ಸ್ ಕೊಡ್ತಾವ ಎಲ್ಲಾರ್ಗು. ಟೆನ್ಷನ್ ಅಲ್ಲವ ಅದ ಟೆನ್ಷನ್ ಅನ್ಬೇಕು. ಎಂತದ ಒಂದು ಎಲ್ಲಾರು ತಲೆ ಭಾರಿ ತಿಂತಾವ ಅವು. ಒಂದಿಟ್ಟು ಯಾರು ಆಟಾಡಕ ಬಿಡಂಗಿಲ್ಲ ನೋಡು. ಅವ್ರ ಮನೆ ಮುಂದೆ ಯಾರು ಬಂದ್ರು ಅಡ್ಡಾಡಕ್ ಕೊಡೋಂಗಿಲ್ಲ, ನಿಲ್ಲಾಕ್ ಕೊಡೋಂಗಿಲ್ಲ. ಗಾಡಿ ನಿಲ್ಸಿರಿ ಇಲ್ಲಾಕ್ ನಿಲ್ಲಿಸ್ತೀರಂತಾರ. ಹೂನ್ವಾ ಆ ಜಾಗ ಅವ್ರ ಮನೆ ಮುಂದಿದ್ದು ಅವ್ರ ಮನಿದಾತದ. ಆ ಕಡೆ ರೋಡ್ನಾಗೂ ಯಾರಿಗೂ ಅಡ್ಡಾಡಬೇಡ್ರಿ ಅಂತ ಒದಿ ಅಂತ ಹೊಲಸಿನದವ ಏನ ಯಾರಿಗೆ ಗೊತ್ತು. ಹೂನ್ವಾ ಏನೇನ ರೋಡ್ನಾಗ ಗೌರ್ಮೆಂಟಿನ ಜಾಗದಾಗೂ ಅಡ್ಡಾಡಕ್ ಕೊಡೋಂಗಿಲ್ಲ ಎಂತವದವ ಏನ. ಹೂನ್ವಾ ಮುದಿಕೆ ಅಂತೂ ಯಾರನ್ನೂ ಹಚ್ಕೊಂಡು ಹೋಗೋದಿಲ್ಲ ನೋಡು. ಪಾಪ ಆ ಗಣಮಗ ಅದಕ್ಕೆ ಎಣ್ಣೆ ಎಂತೆಂತದ. ಹೌದಾ ಅವು ಎರಡನೇ ಮದುವೆ ಅವಕ್ಕೆ ಎರಡಕ್ಕೂ. ಹೌದಾ ನಂಗೆ ಗೊತ್ತೇ ಇಲ್ಲಲ್ಲ ಇಷ್ಟು ದಿವಸ ಆದ್ರು. ಹೂನ ಅದಕ್ಕೆ ಯಾರ ಜೋಡಿನೂ ಹೊಂದ್ಕೊಂಡು ಹೊಂಟಿಲ್ಲವ. ಅಜ್ಜ ಐತಲ್ಲ ಅದಕ್ಕೆ ಒಂದೇ ಹೆಂಡತಿ ಸತ್ತಿತ್ತಂತ, ಒಂದು ಹುಡುಗಿ ಐತಂತ ಅದಕ್ಕೆ ಮಗಳೈತಿ ಮದುವೆ ಮಾಡಿ ಕೊಟ್ಟಾರ. ಕಿನ್ಕಂಡ್ರಿದ್ದಕ್ಕೆ ಸೇರಂಗಿಲ್ಲ, ಹಂಗಾಗಿ ಇವೆರಡು ಅದಾವು. ಆಕಿ ಏನು ಇಲ್ಲೇನು ಬರಂಗಿಲ್ಲ, ದೂರ ಇರ್ತಾ. ಹೌದಾ ಮಗಳಿರೋ ಸುದ್ದಿ ಗೊತ್ತಿತ್ತು ನನಗೆ, ಆದ್ರೆ ಇದಕ್ಕೆ ಬರಂಗಿಲ್ಲ ಅನ್ನೋದು ಗೊತ್ತಾಗತ್ತಿದ್ದಿಲ್ಲ ನೋಡು. ಇಲ್ಲೈತಿ. ಹೂನ್ವಾ ಆ ಮುದುಕಿಗೆ ಯಾರ್ಯಾರು ಬ್ಯಾಡ್ ನೋಡು. ಅಷ್ಟು ಮನಿ ಬಾಡಿಗೆ ಕೊಟ್ಟಾಳ, ಯಾವ ಬಾಡಿಗೆ ಜಾರ ಜೊತೆಗೂ ಚಲೋ ಇಲ್ಲ. ಎಲ್ಲಾರು ಒಂದ್ ವರ್ಷ ಇರಲ್ಲ ಹಂಗ ಹೊಂಟ ಬಿಡ್ತಾವ ನೋಡು. ಎಲ್ರಿಗೂ ಕಿಟಿ ಮಾಡ್ತೈತಂತ. ಯವ್ವ ಏನ್ ಕೇಳಿ ಬಿಡೋದನ್ನ, ನೀರ್ ಭಾಳ ಉಪಯೋಗಿಸ್ಬೇಡ್ರಿ, ಅಲ್ಲಿ ಕಸ ಚಲ್ಬೇಡ್ರಿ, ಇಲ್ಲಿ ಚಲ್ಬೇಡ್ರಿ, ಸ್ವಚ್ಛ ಇಡ್ರಿ ಅಂತಾರ. ಅಷ್ಟ ಅಲ್ಲ ಒಂದಿಷ್ಟು ವರ್ಷ ನಾವು ಅವ್ರ ಮನೆ ಬಾಜು ಬಾಡಿಗೆ ಇದ್ವಿಲ್ಲ, ಅವ್ರ ಮನೆ ಒಳಗೆ ಯಾರನ್ನು ಕೆಲ್ಸಕ್ಕೂ ಇಟ್ಕೊಳಂಗಿಲ್ಲ. ಅಷ್ಟು ವಯಸ್ಸಾಗೈತಿ, ಯಾರನ್ನ ಕೆಲ್ಸಕ್ಕೆ ಅದು ಇಟ್ಕೋಬೇಕ ಬೇಡ, ಎಲ್ಲ ತಾವ ಮಾಡೇನಂತಾವ. ಒಂದೀಟ್ ಖರ್ಚು ಮಾಡಿ ಏನು ನೋಡಂಗಿಲ್ಲ, ಕೈಯಾಗಿಂದ ಕಾಸು ಬಿಚ್ಚಂಗಿಲ್ಲ. ಅದ ಯಾರ ಕೆಲ್ಸಕ್ಕದು ಹೋದ್ರೆ ಅಷ್ಟು ದೊಡ್ಡ ಮನೆ ಐತಿಲ್ಲ, 2,000 ರೂಪಾಯಿನಾರ ಕೇಳ್ತಾರವ. 800 ರೂಪಾಯಿ ಕೊಡ್ತೇನಂತ ನೋಡು ಅದು ಮುದುಕಿ. 800 ರೂಪಾಯಿ ಯಾರು ಮಾಡ್ತಿದ್ದಾರ? ಹೌದಾ ನಂಗ ಒಂದ್ ದಿವಸ ಯಾರ ಕೆಲ್ಸಕ್ಕಿದ್ರೆ ಹೇಳಿ ಕಳಿಸ್ರಿ ಅಂತ ಅಂದಿತ್ತ. ನಮ್ಮ ಮನಿ ಪಕ್ಕಕ್ಕ ಅಲ್ಲ ಬೇಕಿದ್ಲಲ್ಲ ಆಕಿ ಸಾಕಮ್ಮ ಅಂತ ಹೇಳಿ ಆಕಿನ ಕಳ್ಸಿದ್ದೆ. ಆಕಿ 800 ರೂಪಾಯಿ ಕೊಡ್ರಿ ಅಂತ ಹೇಳಿ ಆಕಿ 600 ರೂಪಾಯಿ ಕೊಡ್ತೇನೆ ಅಂತ. ಅದು ಏನಂತ ತಿಳ್ಕೊಂಡಿ, ಬರೀ ಅವ್ರ ಮನಿ ಕೆಲಸ ಅಲ್ಲ, ಕಸಾನೆಲ್ಲ ಬಾಂಡೆ ಒಗ್ಯಾಣ ಅಷ್ಟ ಅಲ್ಲ, ಇಷ್ಟು ಮನಿ ಐತಲ್ಲ ಅದೇನ್ ಬಾಡಿಗೆ ಮನಿ ಎಲ್ಲ ಅದಾವಲ್ಲ ಅವು ಮೆಟ್ಲ ಇಷ್ಟು ಗುಡಿಸಿ ನೆಲ ಒರೆಸಿ ಎಲ್ಲ ಸ್ವಚ್ಛ ಮಾಡಿ ಆ ಕಾಂಪೌಂಡ್ ಸುತ್ತಲೂ ಕಸ ಎಲ್ಲ ತೆಗೆದು ಇಷ್ಟು ಮಾಡಿದ್ರ 800 ರೂಪಾಯಿ ಕೊಡ ಅಂದ್ರೆ ಕೊಡ್ಲಿಲ್ಲ ಅಂತ ನೋಡಕ್ಕೆ. ಅದಕ್ಕೆ 800 ಕೊಟ್ರೆ ನಾ ಬರ್ತೇನೆ, ಇಲ್ಲ ಅಂದ್ರೆ ಬರಂಗಿಲ್ಲ ಅಂತ ಕುಂತ್ಲು. ಈ ನೋಡಿ 800 ರೂಪಾಯಿ ಯಾರು ಬರ್ತಿದ್ದಾರೆ ತಗೋರಪ್ಪ. ಅವ್ರ ಮನಿ ನೋಡಿದ್ರ ಅಂತ ಅದೈತಿ, 2,000 ರೂಪಾಯಿ ಇಲ್ದಂಗೆ ಯಾರು ಬರಂಗಿಲ್ಲ. ಸುಮ್ಮನೆ 800 ರೂಪಾಯಿ ಆಕಿ ಸಾಕಮ್ಮನ್ನ ಹಚ್ಕೊಂಡಿದ್ರೆ ಮಾಡ್ಕೊಂತ ಹೋಗಿದ್ಲು. ಹೂನ್ವಾ ಈ ವಯಸ್ಸಿನಾಗ ಅದಕ್ಕೆ ಬೇಕಾ ಏನ, ಯಾರು ಒಂದಿಟ್ಟು ಕೆಲ್ಸಕ್ಕೆ ಇಟ್ಕೋಬೇಕು. ಮನಿ ಬಾಡಿಗೆ ಬರ್ತೈತಿ, ಎಲ್ಲ ರೊಕ್ಕ ಐತಿ, ಮಾಡ್ಕೊಳಕ್ ಏನೇನ ತಮ್ಮ ಜೀವಕ್ಕೆ ತಾವ ಕಷ್ಟ ಮಾಡ್ಕೊಂತಾರ. ಏನೋ ಒಂದಿಟ್ಟು ಅಡ್ಗೆ ಮಾಡ್ಕೊಂಡು ತಿನ್ಕೊಂತ ಅದಾವ ಅನ್ನೋಂಗಿಲ್ಲ, ದುಡ್ಡಿದ್ರು ಅನ್ಬೋಸಂಗಿಲ್ಲ, ಹಂಗೆ ಮಾಡ್ತಾವ. ಯಾವಾಗ ಹೋಗ್ಲಿ ಬಿಡ್ರಿ ಅವ, ಇನ್ನೊಬ್ರು ಮನೆ ಸುದ್ದಿ ಯಾಕೆ ನಮಗ. ಈಗ ಮಾತಾಡ್ಕೊಂಡು ಕುಂತ್ರೆ ನಮ್ಗೇನು ಟೈಮ್ ಸಾಲಂಗಿಲ್ಲ. ಎಲ್ಲರೂ ಏನೇನೈತಿ ಕೆಲಸ ಮುಗಿಸ್ಕೋರಿ, ಪಟ್ನ ಯಾಡಂದ್ರೆ ನಮ್ಮ ಮನೆಗೆ ಬಂದ್ಬಿಡ್ರಿ. ಎಷ್ಟು ಜಲ್ದಿ ಆಕೈತೆ ಅಷ್ಟು ಜಲ್ದಿ ನಮ್ಮ ಮನ್ಯಾಗ ಇರ್ರಿ. ಮಧ್ಯಾಹ್ನ ಉಂಡು ಏನೇನದಾವ ಕೆಲಸ ಮಾಡಾಕತ್ತೋಣ. ತಗೋಬೇಕ ಹಂಗ ಮಾಡೋಣಂತ. ಹೆಂಗ ಮಾತಾಡ್ಕೊಂಡು ಕುಂತ್ರಂಗ ಊರ್ ಸುದ್ದಿ. ಹಂಗ ಹೆಣ್ಮಕ್ಳಂದ್ರೆ ಇರ್ತಾವಲ್ಲ, ಮಾತು ಸಿಕ್ಕ್ರ ಮಾತ್ನಾಗ ಮನೆ ಕಟ್ಟಿಬಿಡ್ತೇವೆ ನಾವು ಒಂದಿಷ್ಟು. ತಗೋರವ ಪಾಪಕ್ಕೆ ಬಂಗಾರಕ್ಕೆ ಬರ್ತೇನೆ ಅಂತ ಹೇಳಿದ್ದೆ. ಆಯ್ತು ಸವಿತ್ರಕ್ಕ, ನಿನ್ ಮಧ್ಯಾಹ್ನ ಅಂದ್ರೆ ಇಷ್ಟು ಸೇರಿ ಅಲ್ಲೇ ಬರ್ತೇವಂತ. ಅಷ್ಟು ಮಾಡ್ರವ ಪುಣ್ಯ ಬರ್ತೈತಿ. ನಡಿ ಕಾವೇರಿ ನಾವು ಮನೆಗೆ ಹೋಗೋಣಂತ, ಎಲ್ಲ ಸಜ್ಜು ಮಾಡಿ ಇಡೋಣಂತ. ಅವ್ರು ಬರೋಷ್ಟ್ರೊಳಗ ಪಟ ತುಂಬಿ ಕರೆಯವೇನೋ ಕರೆಯನಂತ ಒಬ್ಬೊಬ್ರು ನಾನು ಕೆಲಸ ಮಾಡಿದ್ರೆ ಜಲ್ದಿ ಮುಗಿತಾವಂತ. ಬರ್ರಿ ಇರ್ತೀರ ಹಂಗಾರ ಸುಂಟ ಸಾವಕ, ನಾನು ಬಂಗಾರಕ್ಕನ ಮನೆಗೆ ಹೋಗಿರ್ತೇನಂತ. ನೀವು ಬಡ ನಿಮ್ಮ ಮನೆ ಕೆಲಸ ಮುಗಿಸ್ಕೊಂಡು ಬರ್ರವ. ಹಂಗಾಗ್ಲಿ ಅಂತ ತಗೋವ, ನಾ ಹೋಗಿರ್ತೇನಂತ ತಗೋ. ಏನೇನೋ ಇವತ್ತು ಇಡೀ ದಿವ್ಸ ಕೆಲಸ ಆಕೈತೆ ನೋಡು. ಹ್ಞೂ ಅಯ್ಯವ ಇವತ್ತು ಇಡೀ ದಿವ್ಸ ಕೆಲಸ ಆಕೈತೆ ನೋಡು. ನಮ್ಮ ಮನ್ಯಾಗ ಮುಕ್ಕಳು ಹರಿ ಕೆಲಸ ಬಿದ್ದೈತಿ. ಈಗ ಅವ್ರ ಮನ್ಯಾಗ ಮಾಡಿ ಇವ್ರ ಮನ್ಯಾಗ ಒಂದು ಮಾಡಿ ನಮ್ಮ ಮನ್ಯಾಗೂ ಮಾಡ್ಬೇಕಂದ್ರೆ ಸಾಕ್ಬೇಕಾ ಹೋಕೈತಿ. ಏನು ಮಾಡೋದು ತಗೋ, ಊರ್ನವ್ರು ಅಂದ್ರೆ ಒಬ್ರಿಗೊಬ್ರು ಆಗೋದು. ಇವ್ರಿಗೆ ಮಾಡಿದ್ರೆ ನಾಳೆ ನಮಗೆ ಬಂದು ಕೈ ಹಿಡಿತಾರೆ. ನಡಿ ಹೋಗೋಣಂತ.